ಒಬ್ರು ಚಾಲೆಂಜಿಂಗ್ ಸ್ಟಾರ್ ಇವತ್ತು ಅಲ್ಲಿ ಬಂದು ನಿಲ್ತಾರೆ ಅಂದರೆ ಅವರ ಜರ್ನಿ ಗೊತ್ತು, ಕಷ್ಟ ಗೊತ್ತು. ನಿಮ್ಮ ಮನೆಗೆ ತೂಗುದೀಪ ಅಂತ ಒಂದು ಹೆಸರಿರುತ್ತೆ, ಆ ಹೆಸರು ರಹಸ್ಯ ಏನು? ನಾನು ಒಂದು ಟೈಮಲ್ಲಿ ಮನೆ ಬಿಟ್ಟು ಹೊರಗಡೆ ಬರೋ ಪರಿಸ್ಥಿತಿ ಬರುತ್ತೆ. ಮೇ ಬಿ ಅವತ್ತು ಅವ್ರಂಗೆ ಕೈ ಹಿಡಿಲ್ಲ ಅಂದಿದ್ರೆ ನಾವು ಈ ಪ್ಲೇಸಲ್ಲಿ ಇರ್ತಾನೆ ಇರಲಿಲ್ಲ. ರಾಜ್ವರ್ಧನ್ ಇನ್ನು ಕನ್ನಡ ಇಂಡಸ್ಟ್ರಿಯಲ್ಲೇ ಗಟ್ಟಿಯಾಗಿ ನೆಲೆ ನಿಲ್ತಾ ಇಲ್ಲ, ಬೇರೆಯವರಿಗೆಲ್ಲ ಸಿನಿಮಾ ಮಾಡಕೊಳ್ತಾರೆ. ಇವರು ಹೀರೋ ಆಗಕ್ಕೆ ಬಂದಿದ್ದಾರೋ ಪ್ರೊಡ್ಯೂಸರ್ ಆಗಕ್ಕೆ ಬಂದಿದ್ದಾರೋ? ಅವತ್ತಿನ ದಿನ ನಾನು ಡಿಂಗ್ರಿ ನಾಗರಾಜ್ ಅವ್ರ ಮಗ ಹೀರೋ ಆಗ್ತಾನೆ ಅಂದಾಗ ನಗಾಡಿದ್ರಲ್ಲ. ಯಾರ ಹೆಸರು ಹೇಳಲ್ಲ, ನನ್ನ ಸ್ವಂತ ಪ್ರತಿಭೆಯಿಂದ ನಾನು ಬರ್ತೀನಿ ಅಂತಾರೆ. ಆದರೆ ರಾಜ್ವರ್ಧನ್ ಮಾತ್ರ ಇಲ್ಲ, ಅಪ್ಪನ ಹೆಸರು ಹೇಳ್ಕೊಂಡೆ ನಾನು ಬರ್ತೀನಿ ಅಂತ. ಒಂದು ಟೀ ಕಾಫಿ ತಂದ್ಕೊಡೋ ಹುಡುಗನಾಗಿ ಅವರು ಸೇರಿಕೊಂಡು ಎಲ್ಲ ಹೀರೋಯಿನ್ಗಳದ್ದು ಸ್ಲಿಪ್ಪರ್ ತಂದ್ಕೊಡೋದಾಗ್ಲಿ, ಅದು ಆಗಲಿ, ಕಾಸ್ಟ್ಯೂಮರ್ ಥರ ಕೆಲಸ ಮಾಡಿ ಈ ಥರದ್ದು ಮಾಡಿಲ್ಲ ಅನ್ನೋ ಥರ ಇಲ್ಲ. ತಂದೆಗೆ ಸಿಗಬೇಕಾದ ಘನತೆ ಮತ್ತು ಗೌರವ ಅದು ಸಿಕ್ಕಿಲ್ಲ ಅಂತ ಅನಿಸೋದು? ಖಂಡಿತವಾಗ್ಲೂ ಸಿಕ್ಕಿಲ್ಲ ಸರ್, ಗುರ್ತಿಸ್ಲೇ ಇಲ್ಲ ಸರ್. ನಿಮ್ಮ ತಂದೆನೂ ಕೂಡ ಹಿಂದೆ ಪ್ರೊಡಕ್ಷನ್ ಮಾಡಿದರು, ಇದಕ್ಕಿದ್ದಂಗೆ ಎಲ್ಲದೂ ಕಳ್ಕೊಂಡ್ರು. ಕೊನೆಗೆ ಯಾವ ಮಟ್ಟಕ್ಕೆ ಅಂದರೆ ಒಂದು ಲಾಡ್ಜಲ್ಲಿ ಹೋಗಿ ಇರ್ತಾರೆ. ಸೊ ಅವಾಗ ಅಪ್ಪನ ಆಸೆ ಏನಾಗಿತ್ತು? ಇವಾಗ ಕೇಳಿದ್ರು ನೀನೆಲ್ಲರೂ ಫಾರಿನ್ಗೆ ಹೋಗ್ಬಿಡು ಅಂತಾರೆ. ಯಾಕೆ ಸಿನಿಮಾ ಸಾಕು ಅಂತ ಅವರಿಗೆ? ಮೇ ಬಿ ಅವ್ರಿಗಾಗಿರೋ ಬ್ಯಾಡ್ ಎಕ್ಸ್ಪೀರಿಯನ್ಸ್ ತನ್ನ ಮಗನಿಗಾಗಬಾರ್ದು ಅನ್ನೋದೊಂದು. ಕಾಮಿಡಿ ಆರ್ಟಿಸ್ಟ್ ಮಕ್ಕಳು ಅಂದಿದ ತಕ್ಷಣ ಯಾರು ಇಲ್ಲಿ ವೆಲ್ಕಮ್ ಮಾಡಲ್ಲ. ಸೊ ರಾಜ್ವರ್ಧನ್ ಲೈಫಲ್ಲಿ ಎಷ್ಟು ಸ್ಟ್ರಗ್ಲಿಂಗ್ ಆಯಿತು ಎಂಟ್ರಿ ಆಗಲಿಕ್ಕೆ? ತುಂಬ ಕಷ್ಟ ಆಯಿತು. ಬಟ್ ಒನ್ಸ್ ರಿಯಾಲಿಟಿ ಅಂತ ಬಂದಾಗ ಪ್ರತಿಯೊಬ್ಬರು ಮನೆ ಬಾಗಿಲಿಗೆ ಹೋಗ್ತಿದ್ದೀವಿ. ಸಿನಿಮಾಯಿಂದ ಸೆಟ್ಟಿಗೋಗಿ ಮೇಕಪ್ ಅಳ್ಸ್ ಬಂದಿರೋದು ಇದೆ ನನ್ನ ಲೈಫಲ್ಲಿ. ಹಣ ಶ್ರೀಮಂತಿಕೆ ಇದ್ರೇನೆ ಸಿನಿಮಾನ? ಬರೀ ದುಡ್ಡಿದೆ ಅನ್ನೋ ಕಾರಣಕ್ಕೆ ದುಡ್ಡಿರೋರ ಮಕ್ಕಳು ಇವತ್ತು ಸ್ಟಾರ್ಸ್ಗಳಾಗಿಲ್ಲ. ಸ್ವಂತ ಪ್ರತಿಭೆ ಇದ್ದರೆ ಮೇ ಬಿ 2 ದಿನ ಲೇಟ್ ಆಗ್ಬೋದು, ಸಸ್ಟೇನ್ ಆಗ್ತೀವಿ. ನಿಮ್ಗೆ ಅಷ್ಟೊಂದು ನೋವಾಗಿದೆಯಾ? ಖಂಡಿತವಾಗ್ಲೂ ಆಗಿದೆ ಸರ್. ನಾವು ಮನುಷ್ಯರು, ನಾವು ಅಳು ಬರುತ್ತೆ. ಕೆಟ್ಟದ್ದು ಮಾಡಿರೋರು ಇಂಡಸ್ಟ್ರಿನವ್ರೇನೆ? ಇಂಡಸ್ಟ್ರಿ ಅವ್ರು ಇನ್ಯಾರು ಮಾಡೋಕ್ಕಾಗತ್ತೆ? ನಮ್ಗೇನು ಪೊಲಿಟಿಷಿಯನ್ಸ್ ಮಾಡೋಕ್ಕಾಗತ್ತಾ? ಕ್ರಿಕೆಟ್ ಪ್ಲೇಯರ್ಸ್ ಮಾಡೋಕ್ಕಾಗತ್ತಾ? ಈ ಜೊತೆಲಿದ್ದರೆ ಚೂರಿ ಹಾಕ್ಬಿಡ್ತಾರಪ್ಪ, ಬೆನ್ನಿಗೆ ಚೂರಿ ಹಾಕ್ಬಿಡ್ತಾರೆ. ಆ ಥರದ ಘಟನೆಗಳು ಯಾವತ್ತಾದ್ರೂ ಆಗಿದೆಯಾ? ಎವ್ರಿ ಡೇ ಆಗುತ್ತೆ ಸರ್. ಬಡವ್ರ ಮಕ್ಕಳು ಬೆಳಿಬೇಕಪ್ಪ ಅಂತಾರೆ. ಬಡವ್ರ ಮಕ್ಕಳನ್ನ ಬೆಳೆಸೋದಕ್ಕೆ ನೀವು ಹೊರಟಿದ್ದೀರಿ? ಏನಿಲ್ಲ ಸರ್, ನಾವು ಬಡವ್ರ ಮಕ್ಕಳೇ, ಬಡ ಕಲಾವಿದರ ಮಕ್ಕಳು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಕನ್ನಡ ಚಿತ್ರರಂಗದಲ್ಲಿ ಸುಮಾರು 5 ದಶಕಗಳ ಕಾಲ ಪೋಷಕ ನಟರಾಗಿ ಕೆಲಸ ಮಾಡ್ತಾರೆ. ಅವರಿಗೆ ಒಬ್ಬ ಮಗ ಇರ್ತಾನೆ. ಆ ಮಗನ ತುಂಬ ಚೆನ್ನಾಗಿ ಓದಿಸ್ತಾರೆ, ದೊಡ್ಡ ಕ್ಲಾಸಲ್ಲಿ ಓದಿಸ್ತಾರೆ, ಲಕ್ಷ ಕೊಟ್ಟು ಕಾಲೇಜಿಗೂ ಸೇರಿಸ್ತಾರೆ, ಮಾಸ್ಟರ್ಸ್ನ ಮಾಡಿಸ್ತಾರೆ. ಮುಂದೆ ಅಪ್ಪನಿಗೆ ತುಂಬ ಚೆನ್ನಾಗಿ ನೋಡ್ಕೋತಾನೆ ಅಂತ ಒಂದಷ್ಟು ಜನ ಮಾತಾಡ್ಕೋತಾರೆ. ಆದರೆ ಮಗ ಮಾತ್ರ ಇದ್ದಕ್ಕಿದ್ದಂಗೆ ಜಿಮ್ಗೆ ಹೋಗಕ್ಕೆ ಶುರು ಮಾಡ್ತಾರೆ, ಡ್ಯಾನ್ಸ್ ಕ್ಲಾಸ್ಗೆ ಹೋಗಕ್ಕೆ ಶುರು ಮಾಡ್ತಾರೆ. ಆದರೆ ಮಗನಿಗೆ ಎಲ್ಲೋ ಒಂದು ಕಡೆಗೆ ಆಸೆ. ಕೊನೆಗೊಂದು ದಿನ ಹೀರೋ ಆಗಿ ನಿಲ್ತಾರೆ. ಅವ್ರ ಅಪ್ಪನಿಗೆ ಕಣ್ಣಂಚಲ್ಲಿ ನೀರು. ಸೊ ಆ ಹೀರೋ ಬೇರೆ ಅಲ್ಲ, ಕನ್ನಡ ಚಿತ್ರರಂಗದಲ್ಲಿ 1 ದಶಕಗಳ ಕಾಲ ನಿಂತು 5ರಿಂದ 6 ಸಿನಿಮಾಗಳಲ್ಲಿ ಹೀರೋ ಆಗಿ ಇವತ್ತಿಗೂ ಕೂಡ ತನ್ನದೇ ಆದಂಥ ಛಾಪನ್ನು ಮೂಡಿಸಿರುವಂತಹ 6 ಅಡಿ ಕಟೌಟ್. ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಜನ 6 ಅಡಿ ಕಟೌಟ್ಸ್ ಇದ್ದಾರೆ. ಆದರೆ ಇವರು ಕೂಡ 6 ಅಡಿ ಕಟೌಟ್ ಆದರೂ ಕೂಡ ಬೇರೆ ಸಾಲಲ್ಲಿರುವಂತಹ ಹೀರೋ. ಬಹುಶಃ ನಾನಿಷ್ಟು ಹೇಳಿದ್ದೀನಿ ಅಂದಮೇಲೆ ನಿಮ್ಗೆ ಗೊತ್ತಾಗಿರಬೇಕು, 5 ದಶಕಗಳ ಕಾಲ ಚಿತ್ರರಂಗದಲ್ಲಿ ಇದ್ದವರು ಡಿಂಗ್ರಿ ನಾಗರಾಜ್ ಈಗಲೂ ಕೂಡ ಇದ್ದಾರೆ. ಅವರ ಮಗ ರಾಜವರ್ಧನ್ ಅವ್ರ ಜೊತೆ ಇವತ್ತು ಪಾಡ್ಕಾಸ್ಟ್. ಇವತ್ತಿನ ಗೆಸ್ಟ್ ಅವರೇ. ರಾಜ್ವರ್ಧನ್ ನಮಸ್ಕಾರ ಸರ್. ನಮಸ್ತೆ. ಹೇಗಿದ್ದೀರಿ? ಸೂಪರ್ ಆಗಿದ್ದೀನಿ ಸರ್. ಓಕೆ. ಆರಂಭದ ದಿನಗಳಲ್ಲಿ ನಿಮ್ಮ ತಂದೆಗೆ ಮಗ ಏನಾಗ್ತಾನೆ ಅಂತಲೂ ಗೊತ್ತಿರಲಿಲ್ಲ, ನೀವು ಕೂಡ ಹೀರೋ ಆಗ್ತೀನಿ ಅಂತಲೂ ಅಂದ್ಕೊಂಡಿರಲಿಲ್ಲ. ಸಡನ್ನಾಗಿ ಒಬ್ಬ ಪೋಷಕ ಕಲಾವಿದ ಮಗ ಹೀರೋ ಆಗೋದು ಅಂದರೆ ಸುಮ್ಮನೆ ಮಾತಲ್ಲ. ಯಾಕಂದರೆ ಸ್ಟಾರ್ ಮಕ್ಕಳು ಸ್ಟಾರ್ ಆಗೋದು ತುಂಬ ಈಸಿ. ರಾಜಕಾರಣಿ ಮಕ್ಕಳು ರಾಜಕಾರಣಿಗಳಾಗ್ತಾರೆ, ಅಥವಾ IAS ಪೊಲೀಸ್ ಆಫೀಸರ್ ಮಕ್ಕಳು ಕಾಮನ್. ಆದರೆ ಒಬ್ಬ ಪೋಷಕ ಕಲಾವಿದರ ಮಕ್ಕಳು ಸ್ಟಾರ್ ಆಗಿ ಅಥವಾ ಹೀರೋ ಆಗಿ ಗಟ್ಟಿ ನೆಲೆ ಕಾಣೋದು ತುಂಬ ಕಷ್ಟ ಕನ್ನಡ ಇಂಡಸ್ಟ್ರಿಯಲ್ಲಿ. ಸೊ ರಾಜ್ವರ್ಧನ್ ಅದು ಎಲ್ಲ ಸಾಧ್ಯವಾಗಿಸಿದ್ದಾರೆ, ಮತ್ತು ಇನ್ನೊಂದು ದೊಡ್ಡ ಹೆಜ್ಜೆ ಕೂಡ ಇಟ್ಟಿದ್ದಾರೆ. ಅದು ಮುಂದಿನ ಹಂತದಲ್ಲಿ ಮಾತಾಡ್ತಾ ಹೋಗೋಣ. ರಾಜ್ವರ್ಧನು ಹುಟ್ಟಿದ್ದಲ್ಲಿ, ಬೆಳೆದಿದ್ದಲ್ಲಿ, ಶಿಕ್ಷಣ ಮತ್ತು ಇತ್ಯಾದಿ ಬಗ್ಗೆ ಹೇಳೋದಾದರೆ ಶುರು ಮಾಡಿ. ಎಲ್ಲರಿಗೂ ಗೊತ್ತಿರೋ ಹಾಗೆ ನಾನೊಬ್ಬ ಕಲಾವಿದನ ಮಗ. ಸೊ ಅವತ್ತಿನ ಟೈಮಲ್ಲಿ ನನ್ನ ತಂದೆ ತುಂಬ ಬ್ಯುಸಿಯೆಸ್ಟ್ ಆರ್ಟಿಸ್ಟ್. ಹೌದು. ಅದಕ್ಕೋಸ್ಕರನೇ ಅವರೊಂದು ಮೇ ಬಿ ಒಂದು 40-50 ಇಯರ್ಸಲ್ಲಿ ಒಂದು 800-900 ಸಿನಿಮಾ ಮಾಡೋದ್ರು. ಹೌದು. ಸೊ ಹಾಗಾಗಿ ಮಕ್ಕಳನ್ನ ನೋಡ್ಕೊಳಕ್ಕೆ ಅಷ್ಟು ಅವ್ರಿಗೆ ಅಂದರೆ ಟೈಮ್ ಕೊಡೋಕ್ಕಾಗಲಿಲ್ಲ. ಸೊ ನಾನು ನನ್ನ ಅಜ್ಜಿ ತಾತನ ಜೊತೆ ಬೆಳೆದಿದ್ದು. ನನ್ನ ಅಕ್ಕ ಬಂದು ಮಂಗಳೂರಲ್ಲಿ ಹಾಸ್ಟೆಲಲ್ಲಿ ಇದ್ದಿದ್ದು. ಸೊ ಹಾಗಾಗಿ ನಾನು ನನ್ನ ಪೇರೆಂಟ್ಸ್ನ
ನೋಡಿರೋದೇ 3 months ಒನ್ಸ್ 6 months ಒನ್ಸ್ ಆ ಥರ ಟೈಮ್ ನಂದು. ಓಕೆ. ಗೆಸ್ಟ್ ಥರ ಬಂದು ಮನೆಗೆ ಯಾವತ್ತೊಂದನೇ ಏನು ಬೇಕದೆಲ್ಲ ಕೊಡಿಸಿ ಹೋಗ್ತಿದ್ರು. ನನ್ನ ಚೈಲ್ಡ್ಹುಡ್ ಫುಲ್ ನನ್ನ ಅಜ್ಜಿ ತಾತನ ಜೊತೆನೇ ಕಳೆದಿದ್ದು. ಎಲ್ಲ ಬ್ಯಾಂಗ್ಳೂರಲ್ಲೇ. ಇಲ್ಲಿ ಚಿತ್ರಕಲಾ ಪರಿಷತ್ತಲ್ಲಿ ಮಾಸ್ಟರ್ಸ್ ಮಾಡಿದೆ. ಡಿಗ್ರಿ ಮಾಸ್ಟರ್ಸ್ ಎಲ್ಲ ಅಲ್ಲೇ ಮಾಡಿದೆ. ಸೊ ಹಾಗೇ ಜರ್ನಿ ಕಂಟಿನ್ಯೂ ಆಯಿತು. ಇಲ್ಲೇ ಲೋಕಲ್ ಬಸವನಗುಡಿ, ರಾಜಾಜಿನಗರ್, ಗಾಂಧಿನಗರ್, ಇದೇ ನಮ್ಮ ಊರು. ಒಟ್ಟು ಬೆಂಗಳೂರವರು. ಓಕೆ. ಎಲ್ಲ ಸರಿ ಅಪ್ಪನ ಸಿನಿಮಾಗಳನ್ನು ನೋಡಿಕೊಂಡು ಅಥವಾ ಅಪ್ಪನ ಬಗ್ಗೆ ಕೇಳಿಕೊಂಡು ಬೆಳೆದಂಥವ್ರು ಯಾವತ್ತಿಗೂ ಕೂಡ ನಿಮಗೆ ನಾನು ಸಿನಿಮಾಗೆ ಬರ್ತೀನಿ ಅಂತ ಅನಿಸಿತ್ತಾ ಅಂತ? ಇಲ್ಲ ಸರ್, ಅಂದರೆ ನಮ್ಮ ತಂದೆ ಬರ್ತಿದ್ದಿದ್ದೇ ತುಂಬ ನಾವು ನೋಡ್ತಿದ್ದಿದ್ದೆ ಅವ್ರನ್ನ ಯಾವಾಗೋ ಒಂದು ಸಮ್ ಟೈಮ್ಸಲ್ಲಿ. ನನಗೆ ಅವತ್ತಿನ ಜೊತೆಯವರು, ನಮ್ಮ ತಂದೆ ಜೊತೆಯವರು ಕರಿಬಸವರಾಗಿರ್ಬೋದು, ಹೊನ್ನಾವಳಿ ಕೃಷ್ಣ ಅವರಾಗಿರ್ಬೋದು, ಬಿರೇದಾರ್ ಅವರಾಗಿರ್ಬೋದು, ಇವರೆಲ್ಲ ನಮ್ಮ ಮನೆಗೆ ಬರ್ತಾಯಿದ್ರು. ಸೊ ಇವ್ರುಗಳು ಬಂದಾಗಲೇ ನಮ್ಮಪ್ಪ ಸಿನಿಮಾ ಆ್ಯಕ್ಟಿಸ್ಟ್ ಅಂತ ನನಗೆ ಗೊತ್ತಾಗ್ತಿದ್ದು. ಅಲ್ಲಿವರೆಗೂ ನಮ್ಗೆ ಗೊತ್ತಾಗ್ತಿರಲಿಲ್ಲ. ನನ್ನ ತಾತ ಬಂದು ಹೈಲಿ ಎಜುಕೇಟೆಡ್ಡು, WHO ಅಲ್ಲಿದ್ದರು ಅವರು. ಸೊ ಆ ಥರ ಎಜುಕೇಷನ್ ಅಷ್ಟೇ ನಮ್ಮ ಮನೇಲಿ. ಎಜುಕೇಷನ್ ಬಿಟ್ಟು ಬೇರೆ ಏನು ಗೊತ್ತಿಲ್ಲ. ಬಗ್ಗೆ ನನಗೆ ಗೊತ್ತಿಲ್ಲ. ನಾನು ಮೇ ಬಿ ನಾನು ಯಾವ ಸೆಟ್ಗಳು ನಾನು ನೋಡೇ ಇಲ್ಲ. ನಮ್ಮ ತಂದೆ ಸಿನಿಮಾ ಎಲ್ಲ ನೋಡ್ತಾನೆ ಇರಲಿಲ್ಲ, ಗೊತ್ತೇ ಇಲ್ಲ. ಜಸ್ಟ್ ಎಜುಕೇಷನ್, ಓದಬೇಕು, ಬರಿಬೇಕು, ನಮ್ಮ ತಾತನ ಥರ ಒಂದೊಳ್ಳೆ ಆಫೀಸರ್ ಆಗಬೇಕು, ಮೇ ಬಿ ಒಂದು IAS ಆಫೀಸರ್ ಆಗಬೇಕು ಅನ್ನೋ ಥರದ ಆ ಥರದಲ್ಲಿ ನನ್ನ ತಾತ ನನ್ನನ್ನು ಅಜ್ಜಿ ತಾತ ಬೆಳೆಸಿದ್ದು. ಸೊ ಸಿನಿಮಾ ಸಂಬಂಧನೇ ಇಲ್ಲ ನಮಗೆ. ಈ ಆರ್ಟಿಸ್ಟ್ಗಳು ಯಾರು ಮನೆಗೆ ಬಂದಾಗ ಬೇರೆಯವ್ರು ಕೇಳ್ತಿರಲ್ವೋ, ನಿಮ್ಮ ಮನೆಗೆ ಕರಿಬಾಸೆಯವ್ರು ಬರ್ತಾರೆ, ನಿಮ್ಮ ಮನೆಯವ್ರಿಗೆ ಬಿರೇದಾರ್ ಬರ್ತಾರೆ, ಸೊ ನಿಮ್ಮಪ್ಪ ಆರ್ಟಿಸ್ಟು, ಆ ಥರ ಬಂದಾಗಷ್ಟೇ ನಾವು ಸಿನಿಮಾದವರು ಅಂತ ನಮಗೆ ಅನ್ನಿಸ್ತಿದ್ದು. ಅಲ್ಲಿವರೆಗೂ ಯಾವುದೇ ಥರದ್ದು ನಮಗೆ ಸಿನಿಮಾ ಟಚ್ಚೇ ಇರಲಿಲ್ಲ ಟಿಲ್ 10th. ಓಕೆ. 2004 ನಾನು 10th ಪಾಸ್ಟ್ ಔಟು. ಅಲ್ಲಿವರೆಗೂ ನನಗೆ ಸಿನಿಮಾ ಟಚ್ ಗೊತ್ತೇ ಇಲ್ಲ. ನಮ್ಮ ತಂದೆದು ಲವಕುಶ ಅಂತ ಒಂದು ಸಿನಿಮಾ, ಉಪ್ಪಿ ಸರು ಶಿವಣ್ಣ, ಅದೇ ಫಸ್ಟು ನಾನು ಸೆಟ್ಟಿಗೆ ಹೋಗಿದ್ದು. ಓಕೆ. ಅಲ್ಲಿವರೆಗೂ ನಾನು ಯಾವ ಸೆಟ್ಟು ಹೋಗಿರಲಿಲ್ಲ. ಅದು ಮಧ್ಯಾಹ್ನ ಏನೋ ಕೊಡ್ತೀನಿ ಅಂತ ಹೇಳಿದ್ರು, ಜಸ್ಟ್ ನಾನು ತೊಗೊಂಡು ಬಂದಿದ್ದೀನಿ, ಸೆಟ್ ಒಳಗೂ ಹೋಗಿಲ್ಲ ನಾನು. ಶೂಟಿಂಗ್ ಲೊಕೇಶನ್ ಅಂತ ನಾನು ಅವತ್ತೇ ಫಸ್ಟು ನೋಡಿದ್ದು. ನಮ್ಮ ತಂದೆ ಹೇಗೆ ಮಾಡ್ತಿದ್ದಾರೆ, ಸಿನಿಮಾ ಹೇಗೆ ವರ್ಕ್ ಆಗುತ್ತೆ ಅದೆಲ್ಲ ನನಗೆ ಗೊತ್ತಿಲ್ಲ. ನನಗೇನು ಗೊತ್ತು ಅಂದರೆ ಆಗ ತುಂಬ ಡ್ರಾಮಾಸ್ಗಳು ಮಾಡ್ತಿದ್ರು ನಾರ್ತ್ ಕರ್ನಾಟಕ ಸೈಡ್. ನಮ್ಮನೆ ಪಿಕಪ್ ಪಾಯಿಂಟ್ ಅದು. ಯಾರೇ ಆರ್ಟಿಸ್ಟ್ಗಳಾಗಲಿ ಅಲ್ಲಿಂದ ನಮ್ಮ ಮನೆಯಿಂದ ಬಂದು ಸೆಂಟ್ರಲ್ ಪ್ಲೇಸಲ್ಲಿ ನಮ್ಮ ಮನೆ ಇತ್ತು, ಅವ್ರು ಬಂದು ಅಲ್ಲಿಂದ ಕರ್ಕೊಂಡು ಹೋಗ್ತಿದ್ರು. ಸೊ ಆ ಟೈಮಲ್ಲಿ ಅಷ್ಟೇ ನಾವೆಲ್ಲ ನೋಡ್ತಿದ್ದು. ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಒಂದು ಚೂರು ಗೊತ್ತಿತ್ತು, ಬಟ್ ಸಿನಿಮಾ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಏನು ಚೂರು ನಾಲೆಡ್ಜ್ ಇರಲಿಲ್ಲ ನನಗೆ. ಓಕೆ. ನೀವು ಕಾಲೇಜ್ ಡೇಸಲ್ಲಿ ಬಂದಾಗ ಎಲ್ಲ ಒಂದು ಕಡೆಗೆ ಆಸೆ ಚಿಗುರುತ್ತೆ, ಒಬ್ಬ ನಟ ಆಗಬೇಕು ಅಂತ. ಸೊ ಅವಾಗ ಅಪ್ಪನ ಆಸೆ ಏನಾಗಿತ್ತು ಅಂದರೆ ಮಗ ಸಿನಿಮಾಗೆ ಬರಬೇಕಂತ ಇತ್ತು? ಇಲ್ಲ, ಇವತ್ತಿಗೂ ಆಸೆ ಇರಲಿಲ್ಲ ಅವ್ರಿಗೆ. ಇವಾಗ ಕೇಳಿದ್ರು ನೀನೆಲ್ಲರೂ ಫಾರಿನ್ಗೆ ಹೋಗ್ಬಿಡು ಅಂತಾರೆ. ನಾನು ಅಷ್ಟೆಲ್ಲ ಓದಿಸಿದ್ನಲ್ಲಪ್ಪ ನಿನ್ನ ಸಾಕು, ನೀನು ಯಾಕೆ ಸಿನಿಮಾ ಸಾಕು ಅಂತ ಅವರಿಗೆ? ಮೇ ಬಿ ಅವ್ರಿಗಾಗಿರೋ ಬ್ಯಾಡ್ ಎಕ್ಸ್ಪೀರಿಯನ್ಸ್ ತನ್ನ ಮಗನಿಗಾಗಬಾರ್ದು ಅನ್ನೋದೊಂದು. ಓಕೆ. ಮತ್ತು ಇಲ್ಲಿ ಕಷ್ಟ ಗೊತ್ತು, ನೋಡೋರ ಕಣ್ಣಿಗೆ ಎಷ್ಟು ಈಸಿಯಾಗಿರುತ್ತೆ, ಇಲ್ಲಿ ಒಳಗಡೆ ಬಂದು ಅನುಭವಿಸೋರಿಗೆ ಯಾವ ಥರ ಕಷ್ಟ ಗೊತ್ತಿರುತ್ತೆ ಅನ್ನೋದು ಅವ್ರಿಗೆ ಗೊತ್ತು. ಅದಕ್ಕೋಸ್ಕರ ಅವರು ಬೇಡ ಅಂತ ಅಂದ್ಕೊಂಡಿದ್ರು. ದೆನ್ ಇಲ್ಲಿ ಕಾಮಿಡಿ ಆರ್ಟಿಸ್ಟ್ ಮಕ್ಕಳು ಅಂದಿದ ತಕ್ಷಣ ಯಾರು ಇಲ್ಲಿ ವೆಲ್ಕಮ್ ಮಾಡಲ್ಲ. ರೆಡ್ ಕಾರ್ಪೆಟ್ ಚಾನ್ಸೇ ಇಲ್ಲ, ಅದೆಲ್ಲ ಇಲ್ಲ. ಒಂದು ಜಸ್ಟ್ ಐಡೆಂಟಿಟಿ, ಆ ಸತ್ಯ ಗೊತ್ತಿತ್ತು ಮನೆಯಲ್ಲಿನೂ. ತಂದೆಗೂ ಗೊತ್ತಿತ್ತು, ನನಗೂ ಗೊತ್ತಿತ್ತು, ಎಲ್ಲರಿಗೂ ಗೊತ್ತಿತ್ತು. ದೆನ್ 10th ಆದಮೇಲೆ ನಾನು ನನ್ನ ಕಾಲೇಜು, ನಾನು ವಿಜುವಲ್ಸಲ್ಲಿ ಚಿತ್ರಕಲಾ ಪರಿಷತ್ತಲ್ಲಿ ಮಾಸ್ಟರ್ಸ್ ಮಾಡಿದೆ, MVA ಮಾಡಿದೆ. ಆ ಲೈನೇ ಹೊಟ್ಟೋದೆ, ಬೇರೆ ಲೈನ್ ಹೊಟ್ಟೋದೆ ನಾನು. ಯಾವ AS ಇಲ್ಲ, ಏನೂ ಇಲ್ಲ, ಹಂಗೆ ವಿಜುವಲ್ ಕಡೆ ಹೊಟ್ಟೋದೆ, ಕ್ರಿಯೇಟಿವ್ ಫೀಲ್ಡಲ್ಲಿ ಹೊಟ್ಟೋದೆ. ಆಗ 2014ವರೆಗೂ ನನಗೆ ಗೊತ್ತಿಲ್ಲ ನಾನು ಸಿನಿಮಾ ಮಾಡಬೇಕು ಅಂತ. ಆವತ್ತಿನ ಟೈಮ್ಗೆ ನಾನು ಒಳ್ಳೆ ಹೈಟು, ಒಳ್ಳೆ ಫಿಸಿಕ್ಕು, ತುಂಬ ಚೆನ್ನಾಗಿ ಬಾಡಿ ಮೇಂಟೈನ್ ಮಾಡಿದ್ದೆ, ತುಂಬ ಚೆನ್ನಾಗಿದ್ದೆ. ಸೊ ಮೇ ಬಿ ನನ್ನ ಫ್ರೆಂಡ್ ಸರ್ಕಲ್ಲು, ನಿಮ್ಮ ತಂದೆನೂ ಸಿನಿಮಾದವ್ರಲ್ವ, ನೀನು ಸಿನಿಮಾ ಮಾಡ್ಬೋದಲ್ಲ. ಸೊ ಆ ಥರದ ಒಂದಷ್ಟು ಆಸೆಗಳು, ಅವತ್ತು ನಾನು ನೋಡಿರೋಂಥ ಸಿನಿಮಾಗಳ ಇಂಪ್ಯಾಕ್ಟು, ಮೇ ಬಿ ಸಬ್ಕಾನ್ಷಿಯಸ್ ಮೈಂಡಲ್ಲಿ ನಾನು ಸಿನಿಮಾದವನು ಆಗಬೇಕು ಅನ್ನೋದೊಂದು ಆ ಮೈಂಡಿಗೆ ಬಂತು, ನಿಧಾನಕ್ಕೆ ಬಂತು. ಎಲ್ಲೋ ಒಂದು ಟೈಮು ತರುಣ್ ಸುಧೀರ್ ಅವರು ಒಂದು ಮಾತು ಹೇಳ್ತಾರೆ. ತರುಣ್ ಸುಧೀರ್ ನಮ್ಮ ಮನೆ ಮುಂದೆನೆ, ಆಪೋಸಿಟ್ ಮನೆನೇ. ಸೊ ನಂದ್ ಕಿಶೋರ್, ತರುಣ್ ಸುಧೀರ್ನ ನಾನು ಸಣ್ಣ ವಯಸ್ಸಿನೂ ನೋಡಿದ್ದೀನಿ. ಯಾಕಂದ್ರೆ ಅವ್ರ ತಂದೆ ಎಲ್ಲ ನಮ್ಮ ಮಾಲಮ್ಮ ಇದಾರಲ್ಲ, ಅವ್ರಮ್ಮ ನಮ್ಮಪ್ಪ ಎಲ್ಲ ಜೊತೆಗಾರರು. ಸೊ ಒಂದ್ಸಾರಿ ಏನು ಮಾಡ್ತಿದ್ಯಾ
ಅಂದರು. ಇಲ್ಲ ಬಿಸ್ನೆಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಅಣ್ಣ ಅಂದೆ. ಅವ್ನು ತುಂಬ ವರ್ಷ ನೋಡಿದ್ದಾರೆ, ಬಟ್ ಮಾತಾಡ್ಸಿಲ್ಲ. ಸಿಕ್ಕಿ ಮಾತಾಡೋದು ಅದೆಲ್ಲ ತುಂಬ ಕಮ್ಮಿ ಇತ್ತು ಓಕೆ. ನಮಗೆ. ಒಂದು ಮಾತು ಹೇಳ್ತಾರೆ ಅವರು, ನನಗೆ ಗೊತ್ತಿಲ್ಲ ನಿನ್ನ ಹೈಟು ವೆಯ್ಟು ಪರ್ಸ್ನಾಲಿಟಿ ಎಲ್ಲ ಪರ್ಫೆಕ್ಟ್ ಆಗಿದೆ, ನಾನು ಹೇಳಿದ್ದು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಏನೋ ಒಂದು ಮ್ಯಾಜಿಕ್ ಆಗುತ್ತೆ. ಗೊತ್ತಿಲ್ಲ ನೀನೇನು ಮಾಡಬೇಕು, ನಿನ್ನ ವಿಷನ್ ಏನಿದೆ ಅಂತ ನನಗೆ ಗೊತ್ತಿಲ್ಲ, ನೋಡು ಏನು ಮಾಡಬೇಕು ಅಂತಿದ್ಯಾ, ಬೆಳಗ್ಗೆ ಮನೆಗೆ ಮಾತಾಡೋಣ ಅಂತ ಹೇಳ್ತಾರೆ. ನನಗೆ ಯಾವುದ್ರಲ್ಲೂ ಇಂಟ್ರೆಸ್ಟ್ ಇರಲ್ಲ. ನಾನು ಹೋಗಿ ನಾಳೆ ಬೆಳಗ್ಗೆ ಮಾತಾಡಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಮಾತಾಡೋದು ಬೇಡ ಅಂದ್ಕೊಂಡಿದ್ದೆ ಆ್ಯಕ್ಚುಲಿ. ನಾನು ಕಾಲೇಜೆಲ್ಲ ಮುಗಿಸಿ ಒಂದು ಸ್ಮಾಲ್ದಾಗಿ ಬಿಸ್ನೆಸ್ ಮಾಡೋಣ ಅಂತ ಒಂದು ಜಸ್ಟ್ ಒಂದು 10-15 lakhs ಅಮೌಂಟ್ನ ನಾನು ಇಟ್ಕೊಂಡು ರೆಡಿ ಮಾಡ್ಕೊಂಡು ಒಂದು ಕೆಫೆ ಥರದ್ದು ನೋಡಿ ಎಲ್ಲ ಫೈನಲ್ ಆಗಿತ್ತು. ಅದು ಅಡ್ವಾನ್ಸ್ ಮಾಡಬೇಕು. ಅವತ್ತಿಂದ ಆಷಾಢ ಸ್ಟಾರ್ಟು. ಓ, ನಮ್ಮ ತಂದೆ ಏನು ಹೇಳ್ತಾರೆ, ಆಷಾಢ ಇಲ್ವಾ ಫಸ್ಟ್ ಕೆಲಸ ಮಾಡ್ತಿದ್ಯಾ, ಒಂಚೂರು ನೋಡಿಕೊಂಡು ಮಾಡ್ಕೊಂಡು ಮಾಡು ಅಂತ ಹೇಳ್ತಾರೆ. ಏನು ನಾಳೆಯಿಂದ ಬೆಳಗ್ಗೆ ಎದ್ರೆ ಕೆಲಸ ಇಲ್ಲ, ಸೊ ಬೆಳಗ್ಗೆ ತಗೊಂಡು ಮನೆಗೆ ಹೋಗೋಣ ಅಂತಾರೆ. ಒಳ್ಳೆ ಟಿಫನ್ ಕೊಡ್ತಾರೆ. ಟಿಫನ್ ಎಲ್ಲ ಆದಮೇಲೆ ಅಣ್ಣ ತಮ್ಮ ಇಬ್ಬರು ಸೋಫಾ ಮೇಲೆ ಕೂರಿಸ್ಕೊಂಡು, ಏನು ಮಾಡ್ತಿದ್ದೀಯ ನೀನು, ನನ್ನ ಸಕ್ಸಸ್ ನೋಡೋಕೆ ಇವತ್ತು ನನ್ನ ತಂದೆ ಇಲ್ಲ, ನಿನ್ನ ತಂದೆ ಇದ್ದಾರೆ, ನೀನೇನೋ ಬಿಸ್ನೆಸ್ ಮಾಡ್ತೀನಿ ಅಂತೀಯ, ಇನ್ನೊಂದೇನೋ ಮಾಡ್ತೀನಿ ಅಂತೀಯ, ಕರೆಕ್ಟಾಗಿ ನಾನು ಹೇಳಿದ್ದು ಮಾಡು, ನಿನ್ನ ಕೇಪಬಲ್, ನೀನು ಮಾಡ್ತೀಯಾ, ನಿನಗೆ ಶಕ್ತಿ ಇದೆ, ಹಂಗೆ ಹಿಂಗೆ ಅಂದ್ಬಿಟ್ಟು 1 hour ಮಾತಾಡ್ತಾರೆ ನನ್ನ ಹತ್ರ. ಓಕೆ. ನನಗೆ ಗೊತ್ತಿಲ್ಲ, ನಾನು ಸಡನ್ನಾಗಿ ಯೂಟರ್ನ್ ನೋಡಿದ್ಬಿಟ್ಟೆ ಅಲ್ಲಿ. ಆಷಾಢ ಬಂತು, ಅದು ಒಳ್ಳೇದಾಯ್ತು ಅಂತ. ಒಳ್ಳೇದಾಯ್ತು ಮೇ ಬಿ, ನನಗೆ ಗೊತ್ತಿಲ್ಲ. ನನ್ನ ಜರ್ನಿ ಇಷ್ಟು ದಿನ ಹಿಂದೆ ಏನೇನಿತ್ತಲ್ಲ, ನಾನು ಓದಿದ್ದು ಬ್ಯಾಕ್ಗ್ರೌಂಡ್ ಅದು ಇದು ಎಲ್ಲ ಗೊತ್ತಿಲ್ಲ. ನಾಳೆ ಬೆಳಗ್ಗೆಯಿಂದ ನನ್ನ ಮೈಂಡಲ್ಲಿ ಏನು ಅಂದರೆ, ಬಿಸ್ನೆಸ್ ಮಾಡ್ತಿದ್ದೀನಿ, ಒಂದಿಷ್ಟು ಅರ್ನ್ ಮಾಡ್ತೀನಿ, ಇಷ್ಟೆಷ್ಟು EMIಗಳು ಎಲ್ಲೆಲ್ಲಿ ಕಟ್ಟಬೇಕು, ನಾನೇನು ಸಂಪಾದನೆ ಮಾಡ್ತೀನಿ, ಇದನ್ನು ಎಷ್ಟು ಬ್ರಾಂಚಸ್ ತೊಗೊಂಡೋಗ್ತೀನಿ, ಅದಷ್ಟೇ ನನ್ನ ಮೈಂಡಲ್ಲಿ ಇದ್ದಿದ್ದು. ಯಾವ ಥರ ನಾನು ಯೂಟರ್ನ್ ಆದೆ ಅಂದರೆ, ಬೆಳಗ್ಗೆ ನೀವಾಗಲೇ ಹೇಳ್ದಾಗೆ ಬೆಳಗ್ಗೆ ಎದ್ದು ಜಿಮ್ಗೆ ಹೋಗಿ ಸ್ಟಾರ್ಟ್ ಮಾಡಿದೆ. ಜಿಮ್ನಾಸ್ಟಿಕ್ಕು, ಡ್ಯಾನ್ಸು, ಫೈಟು, ಫ್ಯಾಕ್ಟ್ರಿ ವರ್ಕ್ ಥರ ಮಾಡಿದ್ದೀನಿ ನಾನು 1 ವರ್ಷ. ಓಕೆ. ಬೇರೆ ಏನೂ ಮಾಡಿಲ್ಲ ನಾನು. ಗೊತ್ತೇ ಇಲ್ಲ ನಮ್ಮ ಮನೇಲಿ ನಾನು ಏನು ಮಾಡ್ತಿದ್ದೀನಿ ಅಂತ. ದಿನ ಬೆಳಗ್ಗೆ ಬ್ಯಾಗ್ ಎತ್ಕೊಂಡು ಹೋಗ್ತಾನೆ, ಎಲ್ಲಿ ಹೋಗ್ತಾನೆ, ಏನು ಮಾಡ್ತಿಲ್ಲ ಗೊತ್ತಾಗ್ತಿಲ್ಲ ಅಂತ. ನಾನು ಯಾವ ಮಟ್ಟದಲ್ಲಿ ಬ್ಯುಸಿ ಇದ್ದೆ ಅಂದರೆ, ಬರೀ ದಿನ ನೈಟ್ ಸಿನಿಮಾ ನೋಡೋದು, ಸಿಕ್ಕಿದ್ದೆಲ್ಲ ಬುಕ್ ಓದೋದು, ಯಾವುದೋ ಒಂದು ಸಿನಿಮಾ ನೋಡೋದಷ್ಟೇ, ಸುಮ್ಮನೆ TV ಹಾಕೊಂಡು ನೋಡ್ತಾನೇ ಇರೋದು. 1 year ನಾನು ಫ್ಯಾಕ್ಟ್ರಿ ವರ್ಕ್ ಥರ ಮಾಡಿದ್ದೀನಿ. ಓಕೆ. ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಿ 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 ಓಕೆ ನಾನು ಒಂದು ಸಿನಿಮಾ ಮಾಡ್ಬೋದಲ್ಲ. ಓಕೆ, ಒನ್ ಇಯರ್ ಟ್ರೈನ್ ನಾನು ಮಾಡಿದ್ದೀನಿ. ಬಟ್ ನನಗೆ ಒಂದು ಅನಿಸಿದ್ದು, ಈ ವಿಷನ್ ನನಗೆ ಫಸ್ಟೇ ಇದ್ದಿದ್ದರೆ ನಾನು ವಿಷುವಲ್ ಆರ್ಟ್ ಮಾಡ್ತಾನೆ ಇರಲಿಲ್ಲ. ಸಿನಿಮಾ ರಿಲೇಟೆಡ್ಡೇ ನಾನು ಬೇರೆ ಏನೋ ಮಾಡ್ತಿದ್ದೆ. ಎಲ್ಲಿಗೆ ಬರಬಾರ್ದು ಅಂದ್ಕೊಂಡಿದ್ವಲ್ಲ ಆ ಪ್ಲೇಸ್ಗೆ ಮತ್ತೆ ಬಂದ್ವಿ. ಯೂಶಲಿ ಹಾಗೆ ಆಗೋದು. ನಾವೇನು ಬಯಸ್ತೀವಿ ಅದು ಆಗೋದಿಲ್ಲ. ಅದು ಜರ್ನಿ ಹಾಗೆ ಕಂಟಿನ್ಯೂ ಆಗ್ಬಿಡ್ತು. ಹಾಗಾಗಿ ಸಿನಿಮಾಗೆ ಬಂದೆ. ಓಕೆ ರಾಜವರ್ಧನ್, ಈ ಒಂದು ಪ್ರಶ್ನೆ ಅಂದರೆ, ಸುಲಭವಾಗಿ ಎಂಟ್ರಿ ಆಗೋದಾಗಲ್ಲ ಸಿನಿಮಾ, ಸ್ಟ್ರಗ್ಲಿಂಗ್ ಇದ್ದೇ ಇರುತ್ತೆ. ಆರಂಭದಲ್ಲಿ ಈಗ ಅಪ್ಪನ ಹೆಸರು ಹೇಳ್ಕೊಂಡು ಬರಬೇಕನ್ನೋ ಆಸೆ ಯಾರಿಗೂ ಇರಲ್ಲ. ಅಂದರೆ ತಂದೆ ಆದಂಥ ಚಾಪ್ ಮುಡಿಸ್ಬೇಕು ಅನ್ನೋದು ಇದ್ದೇ ಇರುತ್ತೆ ಲೈಫಲ್ಲಿ. ಸೊ ನೀವು ಸ್ಟ್ರಗ್ಲಿಂಗ್ ಅನ್ನೋದು ತುಂಬ ಮಾಡಿರ್ತಾರೆ. ಸೊ ರಾಜವರ್ಧನ್ ಲೈಫಲ್ಲಿ ಎಷ್ಟು ಸ್ಟ್ರಗ್ಲಿಂಗ್ ಆಯಿತು ಎಂಟ್ರಿ ಆಗಲಿಕ್ಕೆ ಅಂತ? ತುಂಬ ಕಷ್ಟ ಆಯಿತು. ಅಂದರೆ ಎಲ್ಲರಿಗೂ ಒಂದು ಮೈಂಡಲ್ಲಿರುತ್ತೆ, ಇವ್ರಿಗೇನು ಕಮ್ಮಿ, ಇವ್ರ ತಂದೆ ಆಗಿರಲಿ, ಇವ್ರ ಬ್ಯಾಕ್ಗ್ರೌಂಡೇ ಸಿನಿಮಾದು, ಇವ್ರಿಗೆ ಈಸಿ ಆಕ್ಸೆಸ್ಸು ಅನ್ನೋದೊಂದು ಎಲ್ಲರ ಮೈಂಡ್ ಸೆಟ್ ಇರುತ್ತೆ. ನನಗೂ ಹಾಗೆ ಇತ್ತು, ನನ್ನ ಜೊತೆಲಿರೋರ್ಗೂ ಹಾಗೆ ಇತ್ತು. ಏನು ಬೆಳಗ್ಗೆ ಹೋಗಿ ನಾನು ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ರೆ ಯಾರೋ ಒಂದು ಅಡ್ವಾನ್ಸ್ ಕೊಡ್ತಾರೆ, ಸಿನಿಮಾ ಮಾಡ್ತೀವಿ, ಹೀರೋ ಆಗ್ತೀವಿ, ಸಿನಿಮಾ ರಿಲೀಸ್ ಆಗ್ಬಿಡುತ್ತೆ. ಇದೇ ಮೆಂಟಾಲಿಟಿ ಇತ್ತು ನಮಗೂ. ಬಟ್ ಒನ್ಸ್ ರಿಯಾಲಿಟಿ ಅಂತ ಬಂದಾಗ ಪ್ರತಿಯೊಬ್ಬರು ಮನೆ ಬಾಗಿಲಿಗೆ ಹೊಲ್ದಿದ್ದೀವಿ. ಫೋಟೋ ಇತ್ತು, ಅವತ್ತಿನ್ನು ಫೋಟೋ ಪ್ರಿಂಟ್ ಹಾಕ್ಸಿ ಹಿಂದ್ಗಡೆ ಫೋನ್ ನಂಬರ್ ಬರೆದು ಕೊಡಬೇಕಾಗಿತ್ತು, ನನ್ನ ಹೈಟು ವೆಯ್ಟು ಅದೆಲ್ಲ ಇತ್ತು. ಆ ನಂಬರ್ ಪ್ರಿಂಟ್ ಹಾಕ್ಸಿ ನಂಬರು, ಅವಾಗೆಲ್ಲ ವಾಟ್ಸಪ್ಪಲ್ಲಿ ಇರಲಿಲ್ಲ. ಸೊ ಅದನ್ನು ಪ್ರತಿ ಸಾರಿ ಪ್ರಿಂಟ್ ಮಾಡಿಸಿ ಎಲ್ಲ ಪ್ರೊಡ್ಯೂಸರ್ಸ್ ಎಲ್ಲ ಡೈರೆಕ್ಟ್ರು ಮನೆಗಳಿಗೆ ಕೊಟ್ಟಿರೋದು ಅದೆಲ್ಲ ಮಾಡಿದ್ದೀನಿ. ಸೊ ಅದಾದಮೇಲೆ ಒಂದಷ್ಟು ಆಡಿಷನ್ಸ್ಗಳು ಕರೀತಾರೆ. ಆ ಒಂದಷ್ಟು ಆಡಿಷನ್ಸ್ಗಳಿಗೆ ಹೋಗೋದು, ಎಷ್ಟೇ ಆಡಿಷನ್ಗೆ ಹೋದ್ರೂ ಪ್ರತಿ ಸರಿನೂ ರಿಜೆಕ್ಟೇ, ಒಬ್ಬರು ಸೆಲೆಕ್ಟೇ ಮಾಡಲಿಲ್ಲ ನಮ್ಮನ್ನು. ದೆನ್ ಅದಾದಮೇಲೆ ಯಾವ ಥರ ಬರುತ್ತೆ ಅಂದರೆ, ಇವ್ರ ಮಕ್ಕಳಲ್ವ ಒಂದು 5 ಲಕ್ಷ ಇಸ್ಕೊಳೋಣ ಇವ್ರ ಹತ್ರ, ಎಲ್ಲ ನೀವೇ ಸೆಕೆಂಡ್ ಇರೋ, ಇವರೊಬ್ಬರು ಫಸ್ಟ್ ಇರೋ, ನೀವು ಸೆಕೆಂಡ್ ಇರೋ, ನಿಮ್ಮದು ಇದು ಬರುತ್ತೆ, ಎಲ್ಲ ನಾಳೆ ಬಂದು ಮೇಕಪ್ ಹಚ್ಬೇಕು, ಅವತ್ತು ದುಡ್ಡು ಕೊಡಿ. ಸಿನಿಮಾಯಿಂದ ಸೆಟ್ಟಿಗೆ ಹೋಗಿ ಮೇಕಪ್ ಅಳ್ಸ್ ಬಂದಿರೋದೂ ಇದೆ ನನ್ನ ಲೈಫಲ್ಲಿ. ಆ ಥರ ಎಲ್ಲ ಆಗಿದೆ ಬಿಕಾಸ್ ಆಫ್ ದುಡ್ಡು. ಮನೆಗೆ ಬಂದು ಹೇಳಿದಾಗ ಇದಕ್ಕೆ ಬೇಡ ಅನಿಸಿದ್ದು, ನಿನ್ನ ಓದಿಸಿದ್ದೀನಿ, ನೀನು ತುಂಬ ಚೆನ್ನಾಗಿ ಓದಿದೀಯಾ, ಈ ಜರ್ನಿ ಆಗಬೇಕಾಗಿತ್ತು ಅಂತ. ಸೊ ದೆನ್ ಇಲ್ಲ, ನಾವೇನೋ ಮಾಡಬೇಕು, ನಾನು ತುಂಬ ಟ್ರೈನ್ಡ್ ಆಗಿ ಬಂದಿದ್ದೀನಿ, ಸುಮ್ಮನೆ ಇವತ್ತು ಅಂದ್ಕೊಂಡು ನಾಳೆ ಬೆಳಗ್ಗೆ ನಾನು ಸಿನಿಮಾಗೆ ಬಂದಿಲ್ಲ.
ನಾನು ತುಂಬ ಟ್ರೈನ್ ಆಗಿದ್ದೀನಿ. ನನ್ನ ಸಿನಿಮಾ ಗೊತ್ತು, ನಾನು ಏನು ಬೇಕು ಅದು ಮಾಡಬೇಕು ಅನ್ನೋದೊಂದಿದೆ ನನಗೆ. ಆ ಥರ ಬಂದಾಗ ಜರ್ನಿ ಕಂಟಿನ್ಯೂ ಆಗಿ 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 ಆಮೇಲೆ ಒಂದಿನ ಸಿನಿಮಾ ಅಂತ ನಾನು ಹೀರೋ ಅಂತ ಬಂದಿದ್ದು. ಎಸ್, ಅಲ್ಲಿವರೆಗೂ ಅಪ್ಪನಿಗೆ ಗೊತ್ತಿರಲಿಲ್ಲ ಸಿನಿಮಾ ಮಾಡ್ತಾರೆ, ನನ್ನ ಮಗ ಸಿನಿಮಾ ಏನೋ ಒಂದು ಕೆಲಸ ಮಾಡ್ತಾ ಇದ್ದಾನೆ, ಕಸರತ್ತು ಮಾಡ್ತಾ ಇದ್ದಾನೆ ಅಂತ ಏನೂ ಗೊತ್ತಿರಲಿಲ್ಲ. ಸೊ ಒನ್ ಡೇ ಬಿಚ್ಚುಗತ್ತಿ ಸಿನಿಮಾ ಆಯ್ಕೆ ಆಗುತ್ತೆ. ಸೊ ಆಯ್ಕೆ ಆದಾಗ ಎಲ್ಲ ಆದಾಗ ನಿಮ್ಮ ತಂದೆಗೆ ತುಂಬ ಖುಷಿ ಆಗುತ್ತೆ. ನನ್ನ ಮಗ ಏನೋ ಮಾಡ್ತಾ ಇದ್ದಾನೆ, ನನಗೆ ಈಗ ಗೊತ್ತಾಯ್ತು ಮಾಡಿದ್ದು ಅಂತ. ಈ ಬಿಚ್ಚುಗತ್ತಿ ಆರಂಭದ ದಿನಗಳಲ್ಲಿ ಮಾಡುವಾಗ ಒಂದಿಷ್ಟು ಸೈಕಲ್ ನೀವು ಹೊಡೆದ್ರಿ. ಸಾಮಾನ್ಯವಾಗಿ ಎಲ್ಲ ಹೀರೋಗಳು ಮಾಡಿದ್ದನ್ನು ನೀವು ಮಾಡಿದ್ದೀರಿ. ಹೌದು. ಬಟ್ ಹಾಗೆ ಒಂದು 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 ದೊಡ್ಡ ಯಶಸ್ಸು ಅಥವಾ ಮುಂದೇನೋ ಆಗ್ತೀವಿ ಅಂದಾಗ ಒಂದಿಷ್ಟು ಸ್ಟ್ರಗ್ಲಿಂಗ್ ಇರಬೇಕಾಗುತ್ತೆ. ಆ ನೆನಪುಗಳಾದರೂ ಹೇಳ್ಕೊಳ್ಳೋದಕ್ಕೆ. ಖಂಡಿತ. ಸೊ ಅದು ಇದೆ ನಿಮಗೆ. ಬಿಚ್ಚುಗತ್ತಿ ಹೀರೋ ಆಗಿ ನಿಲ್ತೀರಿ. ಸೊ ಸಾಮಾನ್ಯವಾಗಿ ಒಬ್ಬ ಹೀರೋ ಲವರ್ ಬಾಯ್ ಆಗಿ, ಅವಾಗಿನ ನೀವು ಒಳ್ಳೆ ಐಟು ಪರ್ಸನಾಲಿಟಿ ಇದ್ದಾರೆ, ಒಬ್ಬ ಆ್ಯಕ್ಷನ್ ಹೀರೋ ಲವರ್ ಬಾಯ್ ಆಗಿ ಕಾಣಿಸ್ಕೋಬೇಕಾಗಿತ್ತು. ಆದರೆ ಫಸ್ಟ್ ಟೈಮೇ ತುಂಬ ರಿಸ್ಕಿ ಸಬ್ಜೆಕ್ಟ್ನ ಆಯ್ಕೆ ಮಾಡ್ಕೊಂಡು ಅದು ಬಿಚ್ಚುಗತ್ತಿ. ಹೌದು. ಐತಿಹಾಸಿಕ ಸಿನಿಮಾ ಬೇರೆ. ಹೇಗೆ ಧೈರ್ಯ ಇತ್ತ ಆ ಸಿನಿಮಾ ನಾನು ಮಾಡಬಲ್ಲೆ ಅಂತ? ಇಲ್ಲ ಸರ್, ನನಗೆ ಒಂದು ನಾನು ಬಂದಾಗ ನನ್ನ ಜೊತೆಯವರು ಯಾರ್ಯಾರಿದ್ದಾರೆ, ಓಕೆ, ನನ್ನ ಕಾಮಿಡಿ ಆರ್ಟಿಸ್ಟ್ ಮಕ್ಕಳುಗಳು ಯಾರ್ಯಾರಿದ್ದಾರೆ, ಅಂದರೆ ಪೋಷಕ ಕಲಾವಿದರು ಮಕ್ಕಳುಗಳು ಯಾರ್ಯಾರಿದ್ದಾರೆ, ಅವ್ರ ಜರ್ನಿ ಏನು, ಅವ್ರು ಬಂದು ಎಲ್ಲಿ ಸಸ್ಟೇನ್ ಆಗಿದ್ದಾರೆ, ಇದನ್ನೆಲ್ಲ ತುಂಬ ನಾನು ರಿಸರ್ಚ್ ಮಾಡಿದ್ದೆ. ಓಕೆ, ಎಲ್ಲರೂ ಏನೇನಿದ್ದಾರೆ, ಯಾವ ಪ್ಲೇಸ್ಮೆಂಟಲ್ಲಿದ್ದಾರೆ, ಇವತ್ತು ನಾನು ಒಬ್ಬ ಬರ್ತಿದ್ದೀನಿ, ನಾನು ಯಾವ ಪ್ಲೇಸ್ಮೆಂಟ್ ತೊಗೊಬೇಕು. ಸೊ ಆ ಥರ ಒಂದು ಅನಾಲಿಸಿಸ್ ಮಾಡಿದಾಗ ಎಲ್ಲರೂ ಆ್ಯಕ್ಷನ್ ಸಿನಿಮಾ ಇದೆಲ್ಲ ಮಾಡ್ತಾರೆ. ಹಿಸ್ಟಾರಿಕಲ್ಗೆ ತುಂಬ ಸ್ಪೇಸ್ ಕಮ್ಮಿ ಇತ್ತು. ಸ್ಪೇಸ್ ಯಾರು ಆಪ್ಷನ್ನೇ ಇರಲಿಲ್ಲ ಅವತ್ತಿಗೆ. ದರ್ಶನ್ ಸರ್ ಮಾಡಬೇಕಾಗಿತ್ತು, ಇಲ್ಲ ಸುದೀಪ್ ಸರ್ ಮಾಡಬೇಕಾಗಿತ್ತು, ಇವ್ರಿಬ್ಬರ ಹೆಸರೇ ಬರ್ತಿತ್ತು ನಿಮಗೆ ಯಾವಾಗಲೂ. ಅಂಥ ಟೈಮಲ್ಲಿ ಬಂದಂಥ ಒಂದು ಕತೆ ನನಗೆ ಒಂದಿನ ರ್ಯಾಂಡಮ್ ಆಗಿ ಹಂಸಲೇಖ ಸರ್ ಕಾಲ್ ಮಾಡ್ತಾರೆ. ಅಲ್ಲೇ ಬಸವೇಶ್ವರ ನಗರದಾನೆ ಅವ್ರದ್ದು. ಹಂಸಲೇಖ ಸರ್ನ ನಾನು ತುಂಬ ಸಾಂಗ್ಗಳಲ್ಲಿ ಆ ಥರ ಪರ್ಸ್ನಲಾಗಿ ನನಗೆ ಗೊತ್ತೇ ಇಲ್ಲ. ಸಡನ್ನಾಗಿ ಒಂದಿನ ಫೋನ್ ಮಾಡ್ತಾರೆ, 2-3 ಮಿಸ್ ಕಾಲ್ ಇರುತ್ತೆ. ಮತ್ತೆ ಕಾಲ್ ಮಾಡಿದೆ, ಮನೆ ಹತ್ರ ಬರೋ ಅಂತ. ಯಾರು ಅನ್ನೋದು ಗೊತ್ತಾಗಲ್ಲ ನನಗೆ. ಹಂಸಲೇಖ ಅಂತ ನಾನು, ಹಂಗೆ ಮನೆ ಹತ್ರ ಬಾ, ಹೋಗ್ತೀನಿ, ಹಿಂಗೆ ಹಿಂಗೆ ಒಂದಷ್ಟು ಹೇಳ್ತಾರೆ. ನಾನು ಯಾವುದೂ ನಂಬಿಕೆನೇ ಇಲ್ಲ ನನಗೆ. ಫಸ್ಟ್ ಆಫ್ ಆಲ್ ನನ್ನ ಹಂಸಲೇಖ ಸರ್ ಏನು ಕರೀತಾರೆ ಅನ್ನೋದೊಂದು ನನಗೆ ಪ್ರಶ್ನೆ. ನಾನು ಸಿಂಗರ್ ಅಲ್ಲ, ಮ್ಯೂಸಿಷಿಯನ್ ಏನೂ ಅಲ್ಲ, ನಾನು ಕಬ್ಬಣದಂಗಡಿಲಿ ನೋಡೋಕ್ಕೆ ಕೆಲಸ ಏನೋ ನನಗೆ. ಏನು ಕರೀತಾರೆ ಅವರು ಅನ್ನೋದು, ಏನಾರು ತಪ್ಪಿಗೆ ಆಗ್ಬಿಟ್ಟಿದೆಯಾ ನನ್ನಿಂದ ಅಂತ ಆ ಕಡೆ ಒಂದು ಕಡೆ ಅದು ಸಿನಿಮಾ ಅನ್ನೋದು ಏನೋ ಸುಮ್ಮನೆ ಹೋಗಿ ರ್ಯಾಂಡಮ್ ಆಗಿ ನಿಂತ್ಕೋತೇನೆ. ಚಿತ್ರದುರ್ಗದಿಂದ ಒಂದು ಟೀಮ್ ಬಂದಿರುತ್ತೆ, ಒಂದು ಪ್ರೊಡಕ್ಷನ್ ಹೌಸು, ಬಾಬು ಸರ್ ಅಂತ ಬಂದಿರ್ತಾರೆ. ಅವರೆಲ್ಲ ಕೂತಿರ್ತಾರೆ, ಅವರವರೇ ಮಾತಾಡ್ತಿದ್ದಾರೆ. ನನಗೇನು ಹೇಳ್ತಾ ಇಲ್ಲ, ಅವರು ಏನೂ ಹೇಳ್ತಿಲ್ಲ ನನಗೆ. ಒಂದು ಬಿಚ್ಚುಗತ್ತಿ ಭರಮಣ್ಣ ನಾಯಕ ಬುಕ್ ಕೊಡ್ತಾರೆ, BL ವೇಣು ಅವ್ರು ಬರೆದಿರೋದು. ಒಂದಷ್ಟು ಫ್ರೂಟ್ಸಲ್ಲಿ ಹಿಂಗೆಲ್ಲ ಇಟ್ಟು ಪ್ರೊಫೆಷ್ನಲ್ಲಾಗಿ ನನ್ನ ಕೈ ಕೊಡ್ತಾರೆ. ಇದನ್ನು ಓದಿ ನೀವು, ಆಮೇಲೆ ಮಾತಾಡ್ತೀನಿ ಅಂತ ಹೇಳಿ ಕಳಿಸ್ತಾರೆ. ಅಷ್ಟೇ. ಇಷ್ಟು ದೊಡ್ಡ ಬುಕ್ಕು, ಹೌದು, ಒಂದು 200-300 ಪೇಜ್ ಇದೆ. ಹೆಂಗಪ್ಪ ಓದೋದು ಇದನ್ನು? ಮತ್ತು ಏನಕ್ಕೆ ಓದಬೇಕು ನಾನು? ಇವ್ರು ಓದು ಅಂದಿದ ತಕ್ಷಣ ಏನಕ್ಕೆ ಓದಬೇಕು? ಮತ್ತು ಬುಕ್ ಓದೋಲ್ಲ ಅಭ್ಯಾಸ ತಪ್ಪೋಗೆ ಒಂದು 7-8 ವರ್ಷ ಆಗ್ಬಿಟ್ಟಿದೆ ನನಗೆ. ದೆನ್ ಓದೋಕ್ಕೆ ಸ್ಟಾರ್ಟ್ ಮಾಡೋಣ, ಆರಾಮಾಗಿ ಓದೋಣ. ಪಾಪ ದೊಡ್ಡವರು ಕರೆದು ಹೇಳಿದ್ದಾರೆ ಅಂದರೆ ಏನೋ ಒಂದಿರುತ್ತೆ ಅಂದ್ಬಿಟ್ಟು, ಮೇ ಬಿ ಯಾವುದೋ ಒಂದು ಕ್ಯಾರೆಕ್ಟರ್ ಕರೆದಿದ್ದಾರೆ ಅಂತ ನನ್ನ ತಲೆಯಲ್ಲಿತ್ತು. ಮೇ ಬಿ ಅವತ್ತು ಅವರು ನೀನು ಹೀರೋ ಕ್ಯಾರೆಕ್ಟರ್ ಮಾಡ್ತಿದ್ದೀಯ ಅಂದರೆ ನಾನು ಸ್ಪೆಸಿಫಿಕ್ಕಾಗಿ ಅದನ್ನು ಮಾತ್ರ ಓದ್ಕೊಂಡು ಹೋಗ್ತಿದ್ದೆ. ನನಗೆ ಗೊತ್ತಿಲ್ಲ ಅವ್ರು ಏನು ಕರೆದಿದ್ದಾರೆ ಅಂತ. 1 ದಿನ ಆಯಿತು, 2 ದಿನ ಆಯಿತು, 3 ದಿನ ಆಯಿತು, 5-6 ದಿನ ತೊಗೊಂಡಿದ್ದೀನಿ ಬುಕ್ ಓದೋಕ್ಕೆ. ನಾನು ಸುಮ್ಮನೆ ಓದ್ತಾನೇ ಇದ್ದೀನಿ, ಅದು ಮುಗಿತಾನೇ ಇಲ್ಲ. ಇಂಟ್ರೆಸ್ಟಿಂಗ್ ಆಗಿದೆ, ಒಳ್ಳೆ ಆ್ಯಕ್ಷನ್ ಪಿಕ್ಚರ್ ನೋಡ್ದಂಗೆ ಆಗ್ತಿದೆ. ಬಟ್ ನನಗೂ ಬುಕ್ ಓದೋದ್ರಲ್ಲಿ ಆಸಕ್ತಿ ಇಲ್ಲ. ಹೆಂಗಾರು ಮುಗಿಸ್ಲೇಬೇಕಲ್ಲ ಅಂದ್ಬಿಟ್ಟು ಓದಿದೆ. ಒಂದು ವಾರ ಅಲ್ಲ, ಮಿನಿಮಮ್ 10 ಡೇಸ್ ತೊಗೊಂಡೆ ಅದನ್ನು. ನಾನು ಓದಬೇಕಾದ್ರೆ ನಂಬರ್ ಕೊಟ್ಟಿದ್ರು ಬಾಬು ಸರ್ದು, ನೀವು ಓದಿ ಅದನ್ನು ಹೇಳಿ ಅಂತ. ಸೊ ಆಗ ನಾನು ಫೋನ್ ಮಾಡಿ ಹೇಳಿದಾಗ, ನೀವು ಭರಮಣ್ಣನ ಕ್ಯಾರೆಕ್ಟರ್ ಮಾಡ್ತಿದ್ದೀರಾ ಸರ್? ಡೈರೆಕ್ಟರ್ ಯಾರು ಸರ್? ಹಂಸಲೇಖ ಅವರು ಡೈರೆಕ್ಷನ್ ಮಾಡ್ತಿದ್ದಾರೆ ಸರ್. ಇದು ದೊಡ್ಡ ಬಜೆಟ್ ಸಿನಿಮಾ ಸರ್. ಹಾಗೆ ಇನ್ನು ನಿಮಗೆ ಅಡ್ವಾನ್ಸ್ ಮಾಡ್ತೀವಿ, ನಿಮ್ಮ ಪ್ರಿಪ್ರೇಷನ್ಸ್ ಏನೇನಿದೆ ಅದು ಗುರುಗಳೇನು ಹೇಳ್ತಾರೆ ನೀವು ಅದನ್ನ ಮಾಡ್ಕೊಂಡು ಹೋಗಬೇಕು ಅಂದರು. ಓಕೆ ಸರ್ ಒಂದು ಹೇಳಿ ವಿತಿನ್ ಹಾಫ್ ಆನ್ ಅವರಲ್ಲಿ ನನ್ನ ಅಕೌಂಟ್ಗೆ ಅಡ್ವಾನ್ಸ್ ಬಂತು. ದೊಡ್ಡ ಅಮೌಂಟ್ ಬಂತು. ಸಡನ್ನಾಗಿ ಏನು ಗೊತ್ತೇ ಇಲ್ಲ, ರ್ಯಾಂಡಮ್ ಆಗಿ ನಾನು ಇಮ್ಮಿಡಿಯೇಟಾಗಿ ಮನೆಗೆ ಹೋದೆ. ನಾನು ಇಮ್ಮಿಡಿಯೇಟಾಗಿ ಸರ್ ಮನೆಗೆ ಹೋದೆ, ಹಂಸಲೇಖ ಸರ್ ಮನೆಗೆ. ಸರ್ ಅಡ್ವಾನ್ಸ್ ಬೇರೆ ಕೊಟ್ಬಿಟ್ಟಿದ್ದಾರೆ, ಇದ್ಯಾವುದೋ ಬುಕ್ ಕೊಟ್ಬಿಟ್ಟು ಪಿಕ್ಚರ್ ಮಾಡು ಅಂತಿದ್ದಾರೆ, ಹೆಂಗೆ ಸರ್ ಇದೆಲ್ಲ ಗೊತ್ತಾಗ್ತಿಲ್ಲ ಅಂದೆ. ನೀನೇನು ತಲೆ ಕೆಡ್ಸ್ಕೊಂಬೇಡ, ನಾನು ಹೇಳಿದ್ದು ಮಾಡೋದು, ಕಲರಿ ಪೈಟ್ ಕಲಿ, ತೋ ಈ ನಂಬರ್ ಕಲರಿ ಪೈಟು, ಹಾರ್ಸ್ ರೈಡಿಂಗ್ ಕಲಿ.
ಬಾಡಿ ಬಿಲ್ಡ್ ಮಾಡು, ಕೂದಲು ಬಿಡು, ಗಡ್ಡ ಬಿಡು, ಭಾಷೆ ಇಡ್ತಾ ಇರಬೇಕು. ನಾನು ಡೈಲಾಗ್ಸ್ಗಳು ಹಿಂಗೆ ಬರ್ಸ್ಕೊಡ್ತೀನಿ, ನೀನು ಅದನ್ನು ಹೇಳ್ಬೇಕು. ನಿನ್ಗೆ ಎಷ್ಟು ದಿನ ಟೈಮ್ ಬೇಕು, ನೀನು ಟೈಮ್ ತಗೋ. ನನ್ನ ಪಿಕ್ಚರ್ ಸ್ಟಾರ್ಟ್ ಆಗೋಕ್ಕೆ ಇನ್ನೂ 7 to 8 months ಇದೆ. ರೆಡಿ ಆಗು, ನೀನು ಆರಾಮಾಗಿ ರೆಡಿ ಆಗು. ನಿನಗೇನು ದುಡ್ಡು ಬಂತಲ್ವಾ, ಕೆಲಸ ಸ್ಟಾರ್ಟ್ ಮಾಡಿ ನಾಳೆಯಿಂದ ಅಂದರು. ಓಕೆ ಗುರುಗಳೇ ಆಯಿತು ಅಂದ್ಬಿಟ್ಟು ನಾನು ತುಂಬ ಸೀರಿಯಸ್ಸಾಗಿ ಜರ್ನಿ ಸ್ಟಾರ್ಟ್ ಮಾಡಿಬಿಟ್ಟೆ. ಬಿಚ್ಚುಗತ್ತಿ ಭರಮಣ ನಾಯಕಂಗೆ ಏನೇನು ಕತೆ ಬೇಕು. ನಾನು ಅವಾಗ ಒಂದು 84 kgs ಏನೋ ಐತೆ. 108 ಬೇಕಾಗಬೇಕಿತ್ತು. ಓಹೋ, ಹ್ಯೂಜ್ ಬಾಡಿ ಅಂದರೆ ಅದರಲ್ಲಿ ಹುಲಿ ಜೊತೆ ಅದಿತ್ತು, ಇದಿತ್ತು, ಏನೇನೋ ಇತ್ತು. ಕತೆ ಕೇಳಿದ್ರೆ ನೀನು ಹೆಂಗಪ್ಪ ಶೂಟಿಂಗ್ ಮಾಡೋದು ಇದನ್ನು, ಆ ಥರ ಇತ್ತು. ನೀನು ಯಾಕೆ ನಾನು ಮಾಡ್ತೀನಿ ಅನ್ನೋ ಥರ. ಫಸ್ಟ್ ಟೈಮ್ ಹಿಸ್ಟಾರಿಕಲ್ಲು ನಾನು ತುಂಬ ಚಾಲೆಂಜಿಂಗಾಗಿ ತೊಗೊಂಡೆ. ಇದು ಸೂಪರ್ ಆಪರ್ಚುನಿಟಿ ನಂದು. ಅವರು ಪ್ರೊಡ್ಯೂಸರ್ 5 ಸಿನಿಮಾ ಮಾಡೋಕ್ಕೆ ಒಟ್ಟು ಬಂದಿದ್ದು ಇದಕ್ಕೆ ಬ್ಯಾಂಗ್ಳೂರಿಗೆ ಬಂದಿದ್ದು, ಇಂಡಸ್ಟ್ರಿಗೆ ಬಂದಿದ್ದು. ಹಾಗೆ ಜರ್ನಿ ಸ್ಟಾರ್ಟ್ ಆಯಿತು. ನನ್ನ 100% ಎಫರ್ಟ್ನ ನಾನು ಆ ಸಿನಿಮಾಗೆ ಹಾಕ್ತೆ. ಆಮೇಲೆ ಡೈರೆಕ್ಟರ್ ಚೇಂಜ್ ಆದರು, ಸರ್ಗೆ ಸ್ವಲ್ಪ ಕಾಲ್ದು ಇಶ್ಯೂಸ್ ಆಯಿತು. ಆಮೇಲೆ ಸಂತು ಬಂದರು. ಆಮೇಲೆ ಒಂದು ದೊಡ್ಡ ಜರ್ನಿ. ಫಸ್ಟ್ ಡೇ ನಾನು ಯಾವ ಥರ ಪ್ರಿಪೇರ್ ಆಗಿದ್ದೆ ಅಂದರೆ, ಆ ಫುಲ್ ಸ್ಕ್ರಿಪ್ಟಲ್ಲಿ ಇಷ್ಟೇ ನಂಬರ್ ಸೀನ್ ಹೇಳಿದ್ರೆ ನಾನು ಆ ಡೈಲಾಗ್ ಹೇಳ್ತಿದ್ದೆ. ಅಷ್ಟು ರೆಡಿ ಆಗಿದ್ದೆ ನಾನು. ನನಗೆ ಯಾವ ಥರ ಇತ್ತು ಅಂದರೆ, ಹಂಸಲೇಖ ಸರ್ಗೆ ಅಷ್ಟೇ ನನ್ನ ಮೇಲೆ ಬಿಲೀವ್, ಇನ್ಯಾರಿಗೂ ಇರಲಿಲ್ಲ. ಏನು ಮಾಡ್ತಾನೆ ಇವನು, ಇಷ್ಟು ದುಡ್ಡು ಖರ್ಚು ಮಾಡ್ತೀರಾ, ಬೇರೆ ಒಳ್ಳೆ ಹೀರೋನ ಹಾಕೊಬೋದಾಗಿತ್ತು. ಆ ಥರ ಎಲ್ಲ ಮಾತುಗಳು ಒಂದಷ್ಟು ಇತ್ತು, ಕೇಳಿಬಂತು. ಯಾಕಂದರೆ ಬಾಹುಬಲಿ ಕಾಲಕ್ಕೆ ಅವರಿದ್ದರು, ಅಲ್ಲಿ ಹರಿಪ್ರಿಯ ಅವರಿದ್ದರು, ಶ್ರೀನಿವಾಸ ಮೂರ್ತಿ ಅಂತ ದೊಡ್ಡ ಆರ್ಟಿಸ್ಟ್ಗಳು ಎಲ್ಲ, ರೇಖಾ ಮೇಡಮ್ ಎಲ್ಲ ದೊಡ್ಡ ಆರ್ಟಿಸ್ಟ್ಗಳು. ನಾನು ಒಂದು ಚೂರು ಎಡವಿದ್ರು ಆ ಪ್ರಾಜೆಕ್ಟಿಂದ ನಾನು ಕಿತ್ತಾಕೋ ಚಾನ್ಸಸ್ ಇತ್ತು ನನ್ನ. ನಾನು ಯಾವ ಥರ ರೆಡಿ ಆಗಿದ್ದೆ ಅಂದರೆ, ಮುಂದೆ ಯಾರಾದರೂ ಬರಲಿ ಫಸ್ಟ್ ಡೇ ದರ್ಶನ್ ಸರ್ ಕ್ಲ್ಯಾಪು. ಫಸ್ಟ್ ಡೇನೇ ದರ್ಶನ್ ಸರ್ ಕ್ಲ್ಯಾಪು. ನಂದು ಸಿನಿಮಾ ಫಸ್ಟ್ ಡೇ ಒಂದು ಡೈಲಾಗ್ ಹೇಳಿದೆ, ಎಲ್ಲ ಇಡೀ ಸೆಟ್ಟು ಪಿನ್ ಡ್ರಾಪ್ ಸೈಲೆಂಟು, ದೊಡ್ಡ ಕ್ಲ್ಯಾಪು. ಆ ಎನರ್ಜಿ ಹಂಗೆ ಕಂಟಿನ್ಯೂ ಹಾಕಿ ಇಡೀ ಸಿನಿಮಾ ಮುಗಿಸ್ಬಿಟ್ಟೆ. ಎಲ್ಲ ಸರಿ ಬಿಚ್ಚುಗತ್ತಿಯ ಒಂದು ಐತಿಹಾಸಿಕ ಸಿನಿಮಾ ಹೊರಗೆ ಬರುತ್ತೆ, ನಮಗೂ ಅದು ಖುಷಿ ಆಗಿದೆ. ಕನ್ನಡದಲ್ಲಿ ಈ ಮಟ್ಟಕ್ಕೆ ಪ್ರೊಡಕ್ಷನ್ ಬಂತು, ಆಮೇಲೆ ಒಬ್ಬ ಹೀರೋ ಎಂಟ್ರಿ ಆದ, ಅದರಲ್ಲೂ ಡಿಂಗ್ರಿ ನಾಗರಾಜ್ ಮಗ ಅಂದ ತಕ್ಷಣ ಒಂದು ಖುಷಿ. ನಮ್ಮ ಕಲಾವಿದರ ಮಗ ಬಂದರು ಈ ಥರದ ಲೆವೆಲ್ಗೆ. ಎಲ್ಲರೂ ಡಿಂಗ್ರಿ ನಾಗರಾಜ್ ಮಗ ಅಂದ ತಕ್ಷಣ ಯೋಚನೆ ಮಾಡ್ತಿದ್ದು, ಡಿಂಗ್ರಿ ನಾಗರಾಜ್ ಅವರು ಹೈಟ್ ಕಮ್ಮಿ ಇದ್ದಾರೆ, ಇವರು ಅಷ್ಟೇ ಹೈಟ್ ಅಂತ. ಬಟ್ ಮ್ಯಾಚೇ ಬೇರೆ ಥರದ ಅನ್ಸ್ಕೊಳ್ತು. ಒಂದು ಬೇಸರದ ಸಂಗತಿ ಅಂದರೆ, ಬಿಚ್ಚುಗತ್ತಿ ಆ ಸಿನಿಮಾ ರೀಚ್ ಆಗಬೇಕಿತ್ತು ದೊಡ್ಡ ಮಟ್ಟಿಗೆ, ಬಟ್ ಆಗಲಿಲ್ಲ. ಕರೋನಾ. ನಿಮ್ಗೆ ಎಷ್ಟು ಬೇಸರ ಆಯಿತು? ಅದೇ ಪ್ರತಿ ಸಾರಿ ಅದೇ ಆಗುತ್ತೆ ನಮಗೆ. 0 ಎಕ್ಸ್ಪೆಕ್ಟೇಷನ್ಸಲ್ಲಿ ಕೆಲಸ ಮಾಡಿರ್ತೀವಿ. ತುಂಬ ಆನೆಸ್ಟಾಗಿ ಡೇ ಆ್ಯಂಡ್ ನೈಟು ತುಂಬ ಕಷ್ಟಪಟ್ಟು ಆ ಕ್ಯಾರೆಕ್ಟರ್ಗೆ ಏನು ಬೇಕಾದ್ ಮಾಡಿರ್ತೀವಿ. ಮೀಡಿಯಾದಲ್ಲಿ ಆಗ್ತಾನೆ ಲಾಕ್ಡೌನ್ ಅಂತೆ, ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕಂತೆ, ಮಾಸ್ಕ್ ಹಾಕ್ಬೇಕಂತೆ, ಆ ಥರ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಾವು ಪ್ಯಾನಿಕ್ ಆಗಕ್ಕೆ ಸ್ಟಾರ್ಟ್ ಆದ್ವಿ. ದೆನ್ ನಮ್ಮ ಸಿನಿಮಾ ಫಸ್ಟ್ ವೀಕ್ ಒಳ್ಳೆ ಕಲೆಕ್ಷನ್ನು, ಸೆಕೆಂಡ್ ವೀಕು ಸಿನಿಮಾ ಕಲೆಕ್ಷನ್ ಇದ್ದಿದ್ದು ಹಂಗೆ ನಿಧಾನಕ್ಕೆ ಡ್ರಾಪ್ ಆಗ್ತಾ ಬಂತು. ನಾವು ಎಷ್ಟೇ ಪ್ರಮೋಟ್ ಮಾಡಿದ್ರೂ ಎಲ್ಲೂ ರೀಚ್ ಆಗ್ತಿಲ್ಲ, ಅದು ಏನೂ ಗೊತ್ತೇ ಆಗ್ತಿಲ್ಲ. ಥರ್ಡ್ ವೀಕ್ಗೆ ಸಿನಿಮಾ ತೆಗಿಬೇಕಾಗಿರೋ ಪರಿಸ್ಥಿತಿ ಬಂತು. ಮೇ ಬಿ ಒಂದು ಖುಷಿ ಏನು ಅಂದರೆ, ಖುಷಿಯಲ್ಲ ಅದು, ಲಾಕ್ಡೌನ್ ಮುಗಿಯೋವರೆಗೂ ನನ್ನ ಕಟೌಟ್ ಗಾಂಧಿನಗರಲ್ಲಿ ನಿಂತಿತ್ತು. ಹಾಗೇ ಇತ್ತು ಅದು, ಹಾಗೇ ಇತ್ತು. ಅಂದರೆ ಡೇಟ್ ಎಲ್ಲ ಲಾಕ್ಡೌನ್ ಆಗಿದೆ. ಬಹುಶಃ ನಾನು ಅದರಲ್ಲೂ ಪಾಸಿಟಿವ್ ನೋಡ್ತೀನಿ. ಆ ಸೂಚನೆ ಇಷ್ಟೇ, ಅಷ್ಟೇ. ಇಂಡಸ್ಟ್ರಿಯ ಕೊನೆವರೆಗೂ ನೀವು ಇರ್ತೀರ ಅಂತ ಅರ್ಥ ಅಷ್ಟೇ. ನಾನು ಅದರಲ್ಲೂ ಪಾಸಿಟಿವ್ ನೋಡ್ತೀನಿ. ಆದ್ರೂ ಪರವಾಗಿಲ್ಲ, ಲಾಕ್ಡೌನ್ ಆಗಿದ್ರು ನನ್ನ ಕಟೌಟು ಗಾಂಧಿನಗರದಲ್ಲಿ 100 ದಿನದ ಮೇಲೆ ನಿಂತಿತ್ತಲ್ಲ. ಕರೆಕ್ಟ್. ಇನ್ನೊಂದು ಪ್ರಶ್ನೆ ಏನು ಅಂದರೆ, ರಾಜವರ್ಧನ ಇಲ್ಲಿ ಅಣ್ಣವ್ರ ಹೆಸರು ಬಂದು ಸೇರ್ತು, ಇಲ್ಲಿ ವಿಷ್ಣು ಸರ್ ಹೆಸರು ಬಂದು ಸೇರ್ತು. ಸಿನಿಮಾಗಾಗಿ ಈ ಹೆಸರು, ಆಮೇಲೆ ರಾಜವರ್ಧನ್ ಅಂತ ತಕ್ಷಣ ಒಂದು ಜವಾಬ್ದಾರಿ ಬಂದ್ಬಿಡುತ್ತೆ. ಯಾಕಂದ್ರೆ ಇಬ್ರು ದಿಗ್ಗಜರ ಹೆಸರು ಇಟ್ಕೊಂಡು ಎಂಟ್ರಿ ಆಗೋದಿದೆಯಲ್ಲ. ಅಂದ್ರೆ ಸಿನಿಮಾಗಾಗಿ ನಾಮಕರಣ ಬದಲಾಯಿಸ್ಕೊಂಡು ಬರೋರು ಬಹಳಷ್ಟು ಜನ ಇದ್ದಾರೆ, ಅದರಲ್ಲಿ ನೀವು ಒಬ್ರು. ಇದು ಎಷ್ಟು ಪ್ಲಸ್ ಆಯ್ತು ನಿಮಗೆ ಅಂತ? ಎಲ್ಲರೂ ಫಸ್ಟಿಂದ ರಾಜ್ 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 ಅಂತಾನೆ ಕರಿತಿದ್ರು. ಓಕೆ. ತುಂಬ ದೊಡ್ಡ ಜವಾಬ್ದಾರಿ ನನಗೆ. ನನ್ನ ತಂದೆ ಮೇಲಿರೋ ದೊಡ್ಡ ಜವಾಬ್ದಾರಿ ನನಗೆ, ಅದಲ್ಲದೆ ನನ್ನ ಹೆಸರು ಮೇಲೂ ತುಂಬ ಜವಾಬ್ದಾರಿ. ನಾನು ತುಂಬ ಆನೆಸ್ಟಾಗಿ ಕೆಲಸ ಮಾಡ್ತೀನಿ. ತುಂಬ ಪ್ರತಿಯೊಂದು ಹೆಜ್ಜೆನೂ ನೋಡ್ಕೊಂಡು ಇಡ್ತೀನಿ ನಾನು. ಸೊ ಹಾಗಾಗಿ ನನಗೆ ಅದು ತುಂಬ ದೊಡ್ಡ ಜವಾಬ್ದಾರಿ ಅನಿಸಲ್ಲ ನನಗೆ. ಮೀನ್ಸ್ ನಾನು ಕಾನ್ಷಿಯಸ್ ಆಗೇ ಇರ್ತೀನಿ ಎನಿ ಟೈಮು. ಮೇ ಬಿ ಆ ಬುದ್ಧಿ ಜೊತೆಲೇ ಬಂದಿರೋದ್ರಿಂದನೇ ಹೆಸ್ರುಗಳಿಗೆ ಅಂದ್ರೆ ಏನು ಗೊತ್ತಾ, ನಾನು ಏನೇ ತಪ್ಪು ಮಾಡಿದ್ರು, ಇಂಥವ್ರ ಮಗ ಅಂತೆ, ಅವ್ನಿಗೆ ಆ್ಯಕ್ಟಿಂಗೇ ಬರಲ್ಲ, ಇಂಥವ್ರ ಮಗ ಅಂತೆ,
ಕನ್ನಡನೇ ಪ್ರೊನೌನ್ಸಿಯೇಷನ್ ಕರೆಕ್ಟಾಗಿಲ್ಲ, ಈ ಥರ ಮಾತುಗಳು ನಾನು ಬೇರೆಯವ್ರದ್ದು ಕೇಳಿರೋದು ನಾನು ನೋಡಿದ್ದೀನಿ. ಓಕೆ. ಸೊ ಅದೆಲ್ಲ ಕಾನ್ಷಿಯಸ್ಸು. ನಾನು ಅದಕ್ಕೋಸ್ಕರನೇ ಅದನ್ನೆಲ್ಲ ತುಂಬ ತಲೆಯಲ್ಲಿ ಇಟ್ಕೊಂಡು ನಿಧಾನಕ್ಕೆ ಹಂಗೆ ನೋಡೋಕ್ಕೋದ್ರೆ ನಾನು ಇಷ್ಟು ವರ್ಷದಲ್ಲಿ ನಾನು ಮಾಡಿರೋದೇ ಇದೇ ಸಿನಿಮಾ. ಹೌದು, ನಾನು ತುಂಬ ಯೋಚನೆ ಮಾಡಿ ಹೌದು, 10 ವರ್ಷದಲ್ಲಿ ಈ ಸಿನಿಮಾ ಆ ಥರ ಆಗ್ಬಿಟ್ಟಿದೆ ನಂದು. ಬಿಚ್ಚುಗತ್ತಿ ಬಂದ ಮೇಲೆ ಸುಮಾರು ಕಥೆಗಳನ್ನ ಕೇಳಿದ್ರಿ, ಒಂದಿಷ್ಟು ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ತುಂಬ ಎಚ್ಚರಿಕೆಯಿಂದ ಹೇಳಿದ್ರಿ. ಆದರೆ ಎಲ್ಲ ಒಂದು ಕಡೆ ಮಾಡಿದ ಸಿನಿಮಾಗಳು ಯಾವುವು ಕೂಡ ಗಟ್ಟಿಯಾಗಿ ನೆಲೆ ನಿಲ್ಲೋಕ್ಕಾಗಲಿಲ್ಲ. ಸೊ ಅವಾಗ ಎಲ್ಲಾದರೂ ಅನಿಸ್ತಾ ಸಿನಿಮಾ ರಂಗದಲ್ಲಿ ನಾನು ಇಲ್ಲಿ ಗಟ್ಟಿ ನೆಲೆ ಊರ್ಬೋದು ಅಂತ ಅನಿಸ್ತಾ ನಿಮಗೆ? ಇಲ್ಲ, ಬಿಚ್ಚುಗತ್ತಿ ಬಂದಾಗ ನನಗೆ ತುಂಬ ದೊಡ್ಡ ಆಫರ್ಸ್ ಬಂತು. ಬಿಫೋರ್ ಬಿಚ್ಚುಗತ್ತಿ ನಿಮಗೆ ಯಾವ ಥರ ಬರ್ತಿತ್ತು ಅಂದರೆ 50 lakhsಲ್ಲಿ ಸಿನಿಮಾ ಮಾಡ್ತೀನಿ, 70 lakhsಲ್ಲಿ ಮಾಡ್ತೀನಿ, ಅರ್ಧ ನೀವು ಕೊಡಿ ಅರ್ಧ ನಾನು ಮಾಡ್ತೀನಿ, ಈ ಥರ ಬರ್ತಾ ಇತ್ತು. ಆಫ್ಟರ್ ಬಿಚ್ಚುಗತ್ತಿ ನನಗೆ ಯಾವ ಥರ ಆಯಿತು ಅಂದರೆ ಇವ್ನು ಸಣ್ಣ ಸಿನಿಮಾ ಮಾಡೋದೇ ಇಲ್ವಂತೆ, ಅವ್ನು ಮಾಡಿದ್ರೆ ದೊಡ್ಡ ಸಿನಿಮಾನೇ ಮಾಡ್ತಾನಂತೆ, ಆ ಥರದೊಂದಷ್ಟು ಬಂತು. ಅದಾದ ಮೇಲೆ ಏನಾಯಿತು ಅಂದರೆ ಆ ಕ್ಯಾರೆಕ್ಟರ್ಗೋಸ್ಕರ ನಾನು ತುಂಬ ವೆಯ್ಟ್ ಗೇನ್ ಆಗಿಬಿಟ್ಟಿದ್ದೆ. ಅವ್ನು ತುಂಬ ಹೈಟು, ತುಂಬ ವೆಯ್ಟ್ ಇದ್ದಾನೆ, ಅವ್ನು ಲವ್ ಸ್ಟೋರಿ ಮಾಡೋಕ್ಕಾಗಲ್ವಂತೆ. ಸೊ ಈ ಥರದ ಒಂದಷ್ಟು ಬಂತು. ಅದನ್ನು ಬ್ರೇಕ್ ಮಾಡಬೇಕಾಗಿತ್ತು ನಾನು. ಆಗ ಒಪ್ಕೊಂಡಿದ್ದು ಪ್ರಣಯಮ್, ಒಂದು ಲವ್ ಸ್ಟೋರಿ ಒಪ್ಕೊಂಡ್ಬಿಟ್ಟೆ. ತುಂಬ ಚೆನ್ನಾಗಿ ಕತೆ ಬರೆದಿದ್ರು, ನನಗೆ ಹೇಳಿದ್ರು ಹಂಗೆ ಇತ್ತು. ಅದು ಹೋಗ್ತಾ ಎಕ್ಸಿಕ್ಯೂಷನಲ್ಲಿ ಹೋಗ್ತಾ ಏನೇನೋ ಆ್ಯಡ್ ಹಾಕಿ ಹೇಳಿದ ಕತೆ ಸ್ಕ್ರೀನ್ ಮೇಲೆ ಬರಲಿಲ್ಲ ಅದು. ಸೊ ಏನೂ ಮಾಡೋಕ್ಕಾಗೋದಿಲ್ಲ. ಆರ್ಟಿಸ್ಟಾಗಿ ನಾವೇನಾಗಿರ್ತೀವಿ, ಪೇಯ್ಡ್ ಆರ್ಟಿಸ್ಟ್ ಆಗಿರ್ತೀವಲ್ಲ, ಮುಂದೆ ಇರೋರು ಹೇಳಿದ್ದ ಕೆಲಸ ನಾವು ಮಾಡಲೇಬೇಕಾಗಿರುತ್ತೆ, ಅಂಥ ಅನಿವಾರ್ಯ ಇರುತ್ತೆ ಸಮ್ಟೈಮ್ಸು. ಹಾಗಾಗಿ ಒಂದಷ್ಟು ಅಂದ್ಕೊಂಡಂಗೆ ಆಗಲಿಲ್ಲ. ದೆನ್ ಬೇರೆ ಬೇರೆ ಸಿನಿಮಾಗಳು ತೊಗೊಂಡ್ರೆ ಪ್ರೊಡಕ್ಷನ್ಗೆ ಸ್ವಲ್ಪ ಇದು ಜವಾಬ್ದಾರಿ ಕಮ್ಮಿ ಇತ್ತು, ಮೀನ್ಸ್ ಎಜುಕೇಷನ್ ಕಮ್ಮಿ ಇತ್ತು. ಬೇರೆಯವ್ರ ಮಾತುಗಳನ್ನ ಕೇಳಿಕೊಂಡು ಪ್ರಾಪರಾಗಿ ನಾನು ಹೇಳೋದು, ಇವತ್ತು ಟ್ರೆಡಿಷ್ನಲ್ ಪಬ್ಲಿಸಿಟಿ ಮಾಡಲೇಬೇಕು. ಇವತ್ತು ಏನೇ ಡಿಜಿಟಲ್ ಸ್ಟ್ರಾಂಗ್ ಆಗಿರ್ಬೋದು, ಟ್ರೆಡಿಷ್ನಲ್ ಪಬ್ಲಿಸಿಟಿ ಅನ್ನೋದೊಂದಿತ್ತು ಗೊತ್ತಾ. ನಾವು ನೋಡ್ತಿದ್ವಲ್ಲ, ದರ್ಶನ್ ಸರ್ ಪಿಕ್ಚರ್ ಆಗಿರ್ಬೋದು, ಸುದೀಪ್ ಸರ್ ಪಿಕ್ಚರ್ ಆಗಿರ್ಬೋದು, ಇಲ್ಲಿ ಗಾಂಧಿನಗರಲ್ಲಿ ಪೋಸ್ಟರ್ಸು, ಕಟೌಟು, ರೋಡ್ಗಳಲ್ಲಿ ಆಟೋ ಮೇಲೆ ಮೆರವಣಿಗೆ, ಟಿ ವಿ ನ್ಯೂಸ್ ಚಾನಲ್ಸ್ ಬರೋರು, ದೊಡ್ಡ ಆ್ಯಂಕರ್ಸ್ಗಳು ನಮ್ಮ ಸಿನಿಮಾ ಬಗ್ಗೆ ಹೇಳಿದಾಗ ಅದು ತುಂಬಾ ರೀಚ್ ಆಗುತ್ತೆ. ನಿಜ. ಆ ಥರದ್ದೆಲ್ಲ ನನ್ನ ಸಿನಿಮಾಗಳಲ್ಲಿ ಮಿಸ್ ಆಗ್ತಾ ಬಂತು. ಅಂದರೆ ಡಿಜಿಟಲೈಸ್ ಆಗ್ತಾ ಹೋಗ್ತಾ ಯಾವ ಥರ ಆಗೋಯ್ತು ಅಂದರೆ, ಒಂದು 5 ಯೂಟ್ಯೂಬ್ಗೆ ನೀವು ಇಂಟರ್ವ್ಯೂ ಕೊಡಿ ಸಾಕು, ತುಂಬ ರೀಚ್ ಆಗುತ್ತೆ. ಸೊ ಈ ಥರದಲ್ಲಿ ಮಿಸ್ ಆಗ್ತಾ ಹೋಯ್ತು. ಎಸ್, ರೀಚ್ ಆಗಿದೆ, ಒಂದು ಜಾನರ್ಗಷ್ಟೇ ರೀಚ್ ಆಗಿದೆ, ಒಂದು ಸೆಕ್ಟರ್ ರೀಚ್ ಆಗಿದೆ. ಇದು ವೈಡಾಗಿ ಓಪನ್ ಆಗಿಲ್ಲ. ಅಂದರೆ ಸಿನಿಮಾ ನಾವು ಯಾರೋ 4 ಜನಕ್ಕೆ ಮಾಡೋ ಸಿನಿಮಾ ಅಲ್ಲ, ವೈಡರ್ ಆಡಿಯನ್ಸ್ ಒಂದು 6 ಕೋಟಿ ಜನಕ್ಕೆ ಮಾಡಿರ್ತೀವಿ. ನಿಮ್ಮ ಪ್ರಯತ್ನ ನೀವು ಮಾಡಿದ್ರಿ. ನನ್ನ ಪ್ರಯತ್ನ ಆ್ಯಕ್ಟರ್ ಆಗಿ ನಾವೆಲ್ಲ ಮಾಡಿರ್ತೀವಿ, ಪ್ರಮೋಷನ್ ವೈಸಲ್ಲೂ ಎಲ್ಲ ಮಾಡಿರ್ತೀವಿ. ಅಲ್ಲಿ ಒಂದಷ್ಟು ಎಜುಕೇಷನ್ ಕಮ್ಮಿ ಆಗಿ ಸಿನಿಮಾಗಳನ್ನ ರೀಚ್ ಮಾಡೋದಾಗಲಿಲ್ಲ. ನಿಮ್ಗೆ ಹಂಗೆ ನೋಡೋಕ್ಕೋದ್ರೆ ಎಲ್ಲ ರಿವ್ಯೂಗಳಲ್ಲಿ ಹುಡುಗ ಚೆನ್ನಾಗಿ ಮಾಡಿದ್ದಾನೆ, ನೆಕ್ಸ್ಟು ನೋಡೋಣ ಚೆನ್ನಾಗಿ ಮಾಡಿದ್ದಾನೆ. ಅದೇ ನಮ್ಮ 100% ನಾವೆಲ್ಲ ಕಡೆ ಆಗ್ತಾ ಇರ್ತೀವಿ, ಒಂದು ಟೈಮ್ ಬರಬೇಕು ನಮಗೂ ಅಂತ. ಯೂಶ್ವಲಿ ಸಿನಿಮಾ ರಂಗದಲ್ಲಿ ಒಂದು ಮಾತಿದೆ, ಇಲ್ಲಿ ಒಬ್ಬ ಗಾಡ್ ಫಾದರ್ ಇರಬೇಕು, ಇಲ್ಲ ಅದೃಷ್ಟ ಇರಬೇಕು, ಬಿಟ್ಟರೆ ಹಣ ಇರಬೇಕು. ರಾಜವರ್ಧನಿಗೆ ಗಾಡ್ ಫಾದರ್ ಯಾರು, ಆಮೇಲೆ ಅದೃಷ್ಟ ಅನ್ನೋದು ನಂಬ್ತೀರಾ, ಆಮೇಲೆ ಪ್ರತಿಭೆ ಇದ್ದೇ ಇದೆ, ಆಮೇಲೆ ಹಣ ಶ್ರೀಮಂತಿಕೆ ಇದ್ರೇ ಸಿನಿಮಾನ? ಹಾರ್ಡ್ ವರ್ಕ್ ಇರಬೇಕು ಅಂದ್ಕೊತೀನಿ ಸರ್ ನಾನು. ಒಂದು ವಿಷನ್ ಇರಬೇಕು, ಆ ವಿಷನ್ಗೆ ತಕ್ಕಂಗೆ ದುಡಿಬೇಕು, ಡೇ ಆ್ಯಂಡ್ ನೈಟ್ ಕೆಲಸ ಮಾಡಬೇಕು, ಅಲ್ಲಿ ರೀಚ್ ಆಗಬೇಕು. ಬೇರೆ ಯಾವುದಿದ್ರೂ ಆಗಲ್ಲ. ಬರೀ ದುಡ್ಡಿದೆ ಅನ್ನೋ ಕಾರಣಕ್ಕೆ ದುಡ್ಡಿರೋರ ಮಕ್ಕಳು ಇವತ್ತು ಸ್ಟಾರ್ಸ್ಗಳಾಗಿಲ್ಲ. ಕರೆಕ್ಟ್. ಬರೀ ಅದೃಷ್ಟನ ನಂಬ್ಕೊಂಡಿದ್ದವರು ಒಂದು ಸಕ್ಸಸ್ ಆಗಿ ಆಮೇಲೆ ಕಳೆದೋಗಿದ್ದಾರೆ. ಗಾಡ್ ಫಾರ್ ಇದ್ದವರು 1-2 ಪಿಕ್ಚರು ಅಷ್ಟೇ. ಸ್ವಂತ ಪ್ರತಿಭೆ ಇದ್ದರೆ ಮೇ ಬಿ 2 ದಿನ ಲೇಟ್ ಆಗ್ಬೋದು, ಸಸ್ಟೇನ್ ಆಗ್ತೀವಿ, ತುಂಬ ದಿನ ಸಸ್ಟೇನ್ ಆಗ್ತೀನಿ. ನಾನು ಅವತ್ತು ಬಿಚ್ಚುಗತ್ತಿಗೆ ಹಾಕಿದ ಎಫರ್ಟೇ ನನ್ನ 5 ವರ್ಷ ಮುಂದೆ ತಳ್ಳಿತು. ನೆಕ್ಸ್ಟ್ ಯಾವುದೋ ಪಿಕ್ಚರ್ಗೆ ಹಾಕಿದ ಎಫರ್ಟು ಇನ್ನೊಂದು 5 ವರ್ಷ ತಳ್ಳುತ್ತೆ. ಅದು ತುಂಬ ಹಾರ್ಡ್ ವರ್ಕ್. ಒಂದು ಸಕ್ಸಸ್ 5 ವರ್ಷ, ಒಂದು 5 ವರ್ಷ ನಮ್ಮನ್ನು ಅನ್ನ ಹಾಕತ್ತೆ, ಅದು ತಳ್ಳತ್ತೆ. ಸೊ ಆನೆಸ್ಟಿ ನಮ್ಮ ಕೆಲಸ ನಾವು ಏನು ಮಾಡ್ತಿದ್ದೀವಿ ಅಂದರೆ ರಾಂಗ್ ಪ್ಲೇಸಲ್ಲೂ ಎಫರ್ಟ್ ಹಾಕಬಾರ್ದು, ಅದು ಯೂಸ್ ಇಲ್ಲ. ನಾನು ಕಷ್ಟಪಡ್ತಿದ್ದೀನಿ ಅಂದ್ಬಿಟ್ಟು ರಾಂಗ್ ಪ್ಲೇಸಲ್ಲಿ ಕಷ್ಟಪಟ್ರೂ ಅದು ಯೂಸ್ ಇಲ್ಲ, ವರ್ಕ್ ಆಗಲ್ಲ. ಒಂದು ವಿಷನ್ ಇಟ್ಕೊಂಡು ಕೆಲಸ ಮಾಡಬೇಕು. ನಾನು ನೆಕ್ಸ್ಟ್ 5 ಇಯರ್ಸಲ್ಲಿ ಎಲ್ಲಿರಬೇಕು ಅದನ್ನ ಇಟ್ಕೊಂಡು ನಾನು ಇವತ್ತು ಕೆಲಸ ಮಾಡ್ಕೊಂಡು ಹೋದರೆ ನಾನು ಆ 5 ಇಯರ್ಸಲ್ಲಿ ಆಲ್ಮೋಸ್ಟ್ ಆಲ್ ರೀಚ್ ಆಗ್ತೀನಿ. ಸೊ ಈ ಜರ್ನಿಲಿ ನಿಮಗೆ ದುಡ್ಡು ಬೇಕು,
ಕೆಲವೊಂದಕ್ಕೆ ದುಡ್ಡು ಬೇಕೇ ಬೇಕು, ಎಸ್, ಕೆಲವೊಂದಕ್ಕೆ ಗಾಡ್ ಫಾದರ್ ಬೇಕೇ ಬೇಕು, ಕರೆಕ್ಟ್. ಎಲ್ಲದಕ್ಕೂ ಎಲ್ಲ ಬೇಕು. ಬಟ್ ನಮ್ಮ ಸ್ವಂತ ಪ್ರಯತ್ನ ಬೇರೆ ಯಾರಿಂದನೂ ಬರೋದು, ನಮ್ಮಿಂದ ಮಾತ್ರ ಬರೋದು. ಯೂಶಲಿ ಇಂಡಸ್ಟ್ರಿಯಲ್ಲಿ ಐಡೆಂಟಿಟಿಗೆ ಒಂದೊಂದು ಹೆಸರನ್ನ ಟ್ರಂಪ್ ಕಾರ್ಡ್ ಆಗಿ ಯೂಸ್ ಮಾಡ್ತಾರೆ. ಅಂದರೆ ಅವರು ಆ ಸ್ಟಾರ್ ಮಗ, ಇವ್ರು ಪ್ರೊಡ್ಯೂಸರ್ ಮಗ, ಇವರು ಡೈರೆಕ್ಟರ್ ಮಗ ಅಂತ. ಆದರೆ ರಾಜ್ವರ್ಧನ್ ನಾನು ಡಿಂಗ್ರಿ ನಾಗರಾಜ್ ಮಗನೇ ಅಂತ ಪ್ರಮೋಟ್ ಮಾಡ್ಕೊಂಡು ಬಂದರು. ಅಂದರೆ ಅಪ್ಪ ಅಂದರೆ ಅಷ್ಟೊಂದು ಪ್ರೀತಿ. ಕೆಲವರು ಯಾರ ಹೆಸರು ಹೇಳಲ್ಲ, ನನ್ನ ಸ್ವಂತ ಪ್ರತಿಭೆಯಿಂದ ನಾನು ಬರ್ತೀನಿ ಅಂತಾರೆ. ಆದರೆ ರಾಜ್ವರ್ಧನ್ ಮಾತ್ರ ಇಲ್ಲ, ಅಪ್ಪನ ಹೆಸರು ಹೇಳ್ಕೊಂಡೆ ನಾನು ಬರ್ತೀನಿ ಅಂತಾರೆ. ನನಗೆ ತುಂಬ ಖುಷಿ ಮತ್ತು ತುಂಬ ಪ್ರೌಡ್ ನನ್ನ ತಂದೆ ಅಂದರೆ. ಯಾಕೆ ಅಂದರೆ ಅವರು ಅವ್ರ ಜರ್ನಿ ನಿಮ್ಗಳಿಗೆ ತುಂಬ ಚೆನ್ನಾಗಿ ಗೊತ್ತು. ಒಂದು ಟೀ ಕಾಫಿ ತಂದ್ಕೊಡೋ ಹುಡುಗನಾಗಿ ಅವರು ಸೇರಿಕೊಂಡು ಎಲ್ಲ ಹೀರೋಯಿನ್ಗಳದ್ದು ಸ್ಲಿಪ್ಪರ್ ತಂದ್ಕೊಡೋದಾಗಲಿ, ಅದು ಆಗಲಿ, ಕಾಸ್ಟ್ಯೂಮರ್ ಥರ ಕೆಲಸ ಮಾಡಿ ಏನು ಈ ಥರದ್ದು ಮಾಡಿಲ್ಲ ಅನ್ನೋ ಥರ ಇಲ್ಲ. ತುಂಬ ಶ್ರಮಜೀವಿ, ತುಂಬ ಕಷ್ಟಪಟ್ಟಿದ್ದಾರೆ. ನನ್ನ ತಂದೆ ಹೇಳ್ತಾರೆ 1 kg ಗೋಧಿ ಹಿಟ್ಟು ತೊಗೊಂಬಂದು ಅದಕ್ಕೆ ನೀರು ಹಾಕಿ ಕಲಿಸ್ಕೊಂಡು 5-6 ತಿಂಗಳು ತಿಂದಿದ್ದಾರೆ. ಸೊ ಆ ಥರ ಕಷ್ಟಪಟ್ಟು ದಿನಗಳನ್ನು ನೋಡಿದ್ದಾರೆ. 700-800 ಸಿನಿಮಾ ಮಾಡೋದು ಅಂದರೆ ಸುಲಭ ಅಲ್ವೇ ಅಲ್ಲ. ಸೊ ಅದಕ್ಕೆ ನನಗೆ ತುಂಬ ಪ್ರೌಡ್ ಇದೆ. ಮತ್ತೆ ಇದು ಯಾವ ಕಷ್ಟ ನನಗೆ ಗೊತ್ತಿಲ್ಲ, ಯಾವುದೂ ಕಷ್ಟ ನನಗೆ ಗೊತ್ತಿಲ್ಲ. ಇದೆಲ್ಲ ಈಗ ನಾವು ಕೇಳಿರೋದು. ಬೇರೆ ಇಂಟರ್ವ್ಯೂಯಲ್ಲಿ ನನ್ನ ತಂದೆ ನನಗೆ ನಾನು ಕಷ್ಟ ಆಗ್ತಿದೆ ಅಂತ ಯಾವತ್ತೂ ಹೇಳಿಲ್ಲ. ನಾನು ತುಂಬ ಒಳ್ಳೆ ಕಾಲೇಜಲ್ಲಿ ಓದಿಸಿದ್ರು, ತುಂಬ ಒಳ್ಳೆ ಸ್ಕೂಲಲ್ಲಿ ಹೇಳ್ಸಿದ್ರು, ಕೇಳಿದ ಗಾಡಿ ಕೊಡಿಸಿದ್ರು. ಯಾವುದನ್ನು ಏನೂ ನಮಗಿಲ್ಲ ಅಂತ ಹೇಳೇ ಇಲ್ಲ. ನನಗಾಗಲಿ ನಮ್ಮ ಅಕ್ಕಗಾಗಲಿ ಎಜುಕೇಷನ್ ಕಮ್ಮಿ ಮಾಡಿಲ್ಲ. ನನಗೆ ಗೊತ್ತೇ ಇಲ್ಲ, ನಮ್ಮ ಕಷ್ಟ ಅಂದ್ರೇ ಗೊತ್ತಿಲ್ಲ. ಅಷ್ಟು ನೀಟಾಗಿ ನೋಡ್ಕೊಂಡು, ತುಂಬ ನೀಟಾಗಿ ನೋಡ್ಕೊಂಡಿದ್ದಾರೆ. ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ನಮಗೆ ಗೊತ್ತಿಲ್ಲ. ಸೊ ಈಗ ನಾವು ಸಿನಿಮಾ ಅಂತ ಬಂದು ನಮಗೊಂದು ಜವಾಬ್ದಾರಿ ಅಂತ ಬಂದಮೇಲೆ ನಮ್ಮ ತಂದೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದು ಈಗ ಗೊತ್ತಾಗ್ತಿದೆ ಅಷ್ಟೇ ನಮಗೆ. ಸಿನಿಮಾಗೆ ಬಂದ ಮೇಲೆ ನನಗೆ ಕಷ್ಟ ಅಂತ ಗೊತ್ತಾಗಾಯ್ತು. ಅಲ್ಲಿವರೆಗೆ ನಾನು ಕಾಲು ಧೂಳುನೂ ಆಗಿರಲಿಲ್ಲ, ನನ್ನ ಕಾಲು ಅಷ್ಟು ಚೆನ್ನಾಗಿದ್ವಿ ನಾವು. ಬಹುಶಃ ತಂದೆ ಬಗ್ಗೆ ಇಷ್ಟೊಂದು ಹೇಳ್ತೀರಂತ ಅಂದಾಗ ಸ್ವಲ್ಪ ಹಿಂದಕ್ಕೆ ಹೋಗೋಣ. ತಂದೆಯ ಆ ದಿನಗಳನ್ನು ನೀವು ಮೆಲ್ಕು ಹಾಕಿದ್ರಿ, ಇಷ್ಟೆಲ್ಲ ಕಷ್ಟ ಅಂತ. ಎಲ್ಲೋ ಒಂದು ಕಡೆಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ನಿಮ್ಮ ತಂದೆ ತುಂಬ ಸಿನಿಮಾಗಳು ಮಾಡಿ ಇವತ್ತಿಗೂ ಡಿಂಗ್ರಿ ನಾಗರಾಜ್ ಅಂದರೆ ಒಂದು ಹೆಸರು ಇದೆ, ಐಡೆಂಟಿಟಿ ಇದೆ, ಅವ್ರದ್ದೇ ಆದಂಥ ಛಾಪನ್ನು ಮೂಡಿಸುವಂಥದ್ದು. ಬಹುಶಃ ಸರ್ಕಾರ ಆಗಲಿ, ಇತರ ಸಂಘ ಸಂಸ್ಥೆಗಳಾಗಲಿ, ಚಿತ್ರರಂಗ ಆಗಲಿ ತಂದೆಗೆ ಸಿಗಬೇಕಾದ ಘನತೆ ಮತ್ತು ಗೌರವ ಅದು ಸಿಕ್ಕಿಲ್ಲ ಅಂತ ಅನಿಸೋದು. ಖಂಡಿತವಾಗ್ಲೂ ಸಿಕ್ಕಿಲ್ಲ ಸರ್. ಏನಕ್ಕೆ ಅಂದರೆ ನಾನೇ ಸಣ್ಣ ವಯಸ್ಸಿಂದ ನಾನು ನೋಡಿದ್ದೀನಿ. ಪ್ರತಿ ಸಾರಿ ರಾಜ್ಯೋತ್ಸವ ಬರ್ಬೋದು, ಯಾವುದೋ ಗೌರ್ಮೆಂಟ್ದು ಬಂದಾಗ ಈ ಸಾರಿ ಆದರೂ ಸಿಗತ್ತೆ ಅಂದ್ಬಿಟ್ಟು ಫೈಲ್ಗಳನ್ನ ರೆಡಿ ಮಾಡಿ, ಅವ್ರ ರೆಸ್ಯೂಮ್ಗಳನ್ನ ರೆಡಿ ಮಾಡಿ, ಅವರ ಒಂದಷ್ಟು ವರ್ಕ್ಗಳಂದರೆ ಅವ್ರ ಗುಬ್ಬಿ ವೀರಣ್ಣ ಥಿಯೇಟ್ರಿಂದನೂ ಅಲ್ಲಿಂದನೂ ಬಂದಿದ್ದಾರೆ. ಅಲ್ಲಿಂದ ಒಂದಷ್ಟು ಫೈಲ್ಗಳು ಮಾಡಿಕೊಂಡು CM ಮನೆ, DCM ಮನೆ, ಯಾರ್ಯಾರು ಕಲ್ಯಾಣ ಇಲಾಖೆಗಳು ಯಾವ್ದು ಇರುತ್ತಲ್ಲ ಅಲ್ಲೆಲ್ಲ ಹೋಗಿ ಕೊಟ್ಟು ಬಂದಿರೋ ದಿನಗಳನ್ನೂ ನಾನು ನೋಡಿದ್ದೀನಿ. ಅಂದರೆ ಬೇರೆ ಯಾರಿಗೋ ಅವಾರ್ಡ್ ಬರ್ತಿದೆ ಅಂದರೆ ನನ್ನ ತಂದೆಗೆ ಆ ಜರ್ನಿ ಗೊತ್ತಿಲ್ಲ, ಹೇಗೆ ತೊಗೊಳೋದು ಅವಾರ್ಡ್ ಅನ್ನೋದು ಗೊತ್ತಿಲ್ಲ. ಅವ್ರ ಪ್ರಕಾರ ಏನೋ ಅಂದರೆ ನಾನು ಕೆಲಸ ಮಾಡಿದ್ದೀನಿ, ನನ್ಗೆ ಅರ್ಹತೆ ಇದೆ, ಕೊಡಬೇಕು ಅದು ಅನ್ನೋದು. ಬಟ್ ಇಲ್ಲಿ ಆ ಥರ ವರ್ಕ್ ಆಗಲ್ಲ. ಅವಾರ್ಡ್ ಅಂದರೆ ತೊಗೊಬೇಕು, ಕೊಡೋದಲ್ಲ. ಹೋಗಿ ತೊಗೊಬೇಕು. ನಿಮ್ಮ ಪವರ್ ತೋರಿಸಿ ನೀವು ಎಷ್ಟು ಇನ್ಫ್ಲೂಯೆನ್ಸ್ ಆಗಿದ್ದೀರಾ, ನೀವು ಯಾರ ಕಡೆಯಿಂದ ಇದು ಮಾಡ್ತೀರಾ, ಅದರಿಂದ ಅವಾರ್ಡ್ಸ್ಗಳ ಕಡೆ ಸರಿಯಾಗಿ ಗುರುತಿಸ್ಲೇ ಇಲ್ಲ ಸರ್, ಗುರುತಿಸ್ಲೇ ಇಲ್ಲ. ಇವತ್ತಿಗೂ ತುಂಬ ಕಮ್ಮಿ ಅವಾರ್ಡ್ಸ್ಗಳು ಬಂದಿರೋದು. ಅವರು ಅದನ್ನ ನಾನು ನೋಡ್ದಂಗೆ ಒಂದು 7-8 ವರ್ಷ ಆ ಫೈಲ್ಗಳನ್ನ ತೊಗೊಂಡು ಓಡಾಡಿದ್ದಾರೆ, ಯಾವುದೂ ಆಗಲಿಲ್ಲ. ಸೊ ಅದಕ್ಕೆ ಕಂಪ್ಲೀಟ್ ಆಗಿ ಬಿಟ್ಬಿಟ್ರು. ಈಗ ಆಲ್ಮೋಸ್ಟ್ 69 years 70 ಆಗ್ತಾ ಬಂತು. ಇನ್ನೂ ಗುರುತಿಸ್ಲಿಲ್ಲ ಅಂದ್ರೆ ಯಾವಾಗ ಗುರುತಿಸ್ತಾರೆ ಅನ್ನೋದು ಈ ಕಂಪ್ಲೀಟ್ ಬಿಟ್ಟಾಕಿದ್ದಾರೆ, ಬೇಡ ಅದು ಅಂತ. ಕೆಲವೊಂದು ಸಂಘ ಸಂಸ್ಥೆಗಳು ಕರೆಸಿ ಆನರ್ ಮಾಡ್ತಾರಲ್ಲ, ಅದಕ್ಕೆ ತೃಪ್ತಿ ಪಟ್ಕೊಂಡಿದ್ದಾರೆ. ಅವ್ರಿಗೆ ಸಿಗ್ಬೇಕಾಗದಂತ ಇದು ಸಿಗ್ಲೇ ಇಲ್ಲ. ದೆನ್ ಹಂಗೆ ಕಂಟಿನ್ಯೂ ಆದರೆ ಆ ಬಿಚ್ಚುಗತ್ತಿಗೆ ಒಂದು ಒಳ್ಳೆ ಅವಾರ್ಡ್ ಆಗ್ಬೋದಾಗಿತ್ತು. ಕರೆಕ್ಟ್. ಅವತ್ತಿನ 2020 ರಿಲೀಸ್ ಆಗಿದ್ದೇ ಕಮ್ಮಿ ಸಿನಿಮಾಗಳು, ಅದರಲ್ಲಿ ಹಿಸ್ಟಾರಿಕಲ್ ಇರಲೇ ಇಲ್ಲ. ಆ ಸಿನಿಮಾಗೆ ನನಗೆ ಇದೇ ಆಗಲಿಲ್ಲ. ಮೇ ಬಿ ನಮ್ಮ ಫ್ಯಾಮಿಲಿಗೆ ಅವಾರ್ಡ್ ಅನ್ನೋದು ಗೊತ್ತಿಲ್ಲ, ದೂರ ಆಗ್ಬಿಟ್ಟು ಮೇ ಬಿ ಅವ್ರಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಸೊ ಬಿಟ್ಬಿಟ್ಟಿದ್ದೀವಿ. ಗೊತ್ತಿಲ್ಲ ನಮಗೂ ಯಾವಾಗ ಏನು ಅಂತ. ಅಂದರೆ ಆ ಡೆಬ್ಯೂ ಅನ್ನೋದು ಒಂದಿರತ್ತಲ್ಲ, ಆ ಡೆಬ್ಯೂ ಒಂದೇ ಸಾರಿ ಸಿಗೋದು. ಅಷ್ಟು ಎಫರ್ಟ್ ಹಾಕಿದ್ದೆ ನಾನು, ಅದು ರೆಕಗ್ನೈಸೇ ಆಗಲಿಲ್ಲ. ಸೊ ಎಲ್ಲ ಒಂದು ಕಡೆ ತಾರತಮ್ಯ ಇದೆ ಅಂತ ಅನಿಸುತ್ತಾ?
ನಮಗೆ ಗೊತ್ತಿಲ್ಲ ಅನ್ಸುತ್ತೆ, ಮೇ ಬಿ ನಮಗೆ ಗೊತ್ತಿಲ್ಲ, ಆ ವೇ ಒಂದು ಗೊತ್ತಿಲ್ಲ ನಮಗೆ. ದೆನ್ ಗೌರ್ಮೆಂಟ್ ಅವಾರ್ಡ್ಸ್ಗಳು ಬಿಡಿ, ಬೇರೆ ಬೇರೆ ಒಂದಷ್ಟು ಅವಾರ್ಡ್ಗಳು, ಈಗೇನು ದೊಡ್ಡ ದೊಡ್ಡ ಅವಾರ್ಡ್ಗಳು ಅಂತ ನಮ್ಮ ಫಂಕ್ಷನ್ಸ್ಗಳೆಲ್ಲ ಮಾಡ್ತಾರಲ್ಲ, ಅದಕ್ಕೆ ಇವತ್ತವರೆಗೂ ಇನ್ವೈಟೇ ಮಾಡಿಲ್ಲ, ಗೊತ್ತೇ ಇಲ್ಲ ನಮಗೆ. ನಾನು ಆಗೂ ಕೇಳಿದೆ ಒಂದ್ಸರಿ, ಏನಕ್ಕೆ ಬಿಚ್ಚುಗತ್ತಿ, ಇಲ್ಲ ನಾವು ಹಿಸ್ಟಾರಿಕಲ್ನ ಕನ್ಸಿಡರೇ ಮಾಡಲ್ಲ. ಹಿಸ್ಟಾರಿಕಲ್ನ ಕನ್ಸಿಡರ್ ಮಾಡಲ್ಲ ಏನು ಹೇಳೋದು? ಈಗ ಒಂದು ಡೆಬ್ಯೂ ಅನ್ನೋದು ಮುಗೀತು, ದೆನ್ ಅದಾದ್ಮೇಲೆ ವರ್ಷಕ್ಕೆ 2 ಸಿನಿಮಾಗಳು ಮಾಡ್ಕೊಂಡ್ಬಂದ್ವಿ, ಅದನ್ನು ಕನ್ಸಿಡರ್ ಆಗಲಿಲ್ಲ. ಅವಾರ್ಡ್ ಬೇಡವೇ ಬೇಡ, ಚೆನ್ನಾಗಿ ಕಂಡುಹಿಡಿತಿದಾರ ಸಾಕು ಅಷ್ಟೇ ಅನ್ನೋ ಥರ. ಓಕೆ, ಸ್ಟಾರ್ ಮಕ್ಕಳು ಸಿನಿಮಾ ಇಂಡಸ್ಟ್ರಿಯಲ್ಲಿ ಬೆಳೆಯೋದಕ್ಕೆ ಗೋಸ್ಕೊಳ್ಳೋದಕ್ಕೆ, ಆದರೆ ಒಬ್ಬ ಪೋಷಕ ಕಲಾವಿದರ ಮಕ್ಕಳು ಹೀರೋ ಆಗಿ ನಿಲ್ಲೋದು ಸುಲಭದ ಮಾತಲ್ಲ. ಸೊ ನೀವು ಹೀರೋಗೆ ಎಂಟ್ರಿ ಕೊಟ್ಟರೆ ಒಂದು ದೊಡ್ಡ ಸಕ್ಸಸ್ಗಾಗಿ ಕಾಣ್ತಾ ಇದ್ದಾರೆ, ನಿಮ್ಮದೇ ಆದಂಥದ್ದು ಒಂದಿಷ್ಟು ಚಾಪನ ಮೂಡಿಸ್ಕೊಂಡು ನಿಂತಿದ್ದೀರ. ಸೊ ಈ ಪಯಣದಲ್ಲಿ ನಿಮಗೆ ಹಾದಿ ತುಂಬ ಕಠಿಣ ಅನಿಸ್ತಾ ಸುಲಭ ಅನಿಸ್ತಾ? ಈಗ 5 ಸಿನಿಮಾ ಮಾಡಿದ್ರಿ, ಓಹ್ ನಾನಿಲ್ಲಿ ಸಸ್ಟೇನ್ ಆಗಬಲ್ಲೆ ಅಥವಾ ಆಗೋದು ಕಷ್ಟ ಅನಿಸ್ತಾ? ಸಸ್ಟೇನ್ ಆಗಲೇಬೇಕು ಅಂತ ಬಂದಿದೆ ಸರ್ ಇದು. ನಾನು 2014 ಜರ್ನಿ ಸ್ಟಾರ್ಟ್ ಮಾಡಿದಾಗಲೇ ಏನಾದರೂ ಆಗಲಿ ನಾನು ಇಲ್ಲೇ ಇರಬೇಕು, ಅದೊಂದೇ ನಮ್ಮ ತಂದೆ ಅದೊಂದೇ ಹೇಳ್ಕೊಟ್ಟಿರೋದು. ಏನೇ ಕೆಲಸ ಮಾಡೋದು 100% ಮಾಡು, ಅರ್ಧಕ್ಕೆ ಬಿಡಬೇಡ. ಅರ್ಧಕ್ಕೆ ಬರೋ ಮಾತೇ ಇಲ್ಲ ನಮ್ಮ ಮನೇಲಿ. ಅರ್ಧಕ್ಕೆ ಬಿದ್ರೆ ನಾವು ಲೂಸರ್ ಥರ, ಆ ಥರ ಇಲ್ವೇ ಇಲ್ಲ. ಅರ್ಧಕ್ಕೆ ಹಿಂದೆ ಬಂದಿದ್ದೇ ಇಲ್ಲ ನಾನು. ಹಂಗೆ ನೋಡಕ್ ಹೋದ್ರೆ ನಮಗೆ ಬಿಚ್ಚುಗತ್ತಿಗೆ ತುಂಬಾ ಅಡಲ್ಸಿತ್ತು. ಆ ಸಿನಿಮಾ ಮುಗಿಯಕ್ಕೆ ಇರಲಿಲ್ಲ ಅದು. ನಾನು ಬ್ಯಾಂಗ್ಳೂರ್ ಟು ಚಿತ್ರದುರ್ಗ ಒಂದು ಮಿನಿಮಮ್ ಆದ್ರೂ 100-150 ಸಾರಿ ಟ್ರಾವೆಲ್ ಮಾಡಿದ್ದೀನಿ. ಆ ಸಿನಿಮಾ ಆಗಲೇಬೇಕು, ರಿಲೀಸ್ ಆಗಲೇಬೇಕು ಅಂತ. ಸೊ ಆ ಥರದ ಒಂದಷ್ಟು ಜರ್ನಿ. ನಾನು ಅದನ್ನ ಕಷ್ಟ ಅನ್ಕೊಳೋದೇ ಇಲ್ಲ. ಮೇ ಬಿ ಆ ಪ್ರೊಸೀಜರ್ ಇದೆಲ್ಲ ಬಂದು ಹೋಗುತ್ತೆ, ಯಾರೇ ಮೋಸ ಮಾಡಿದ್ರು, ಯಾರೇ ಅವಮಾನ ಮಾಡಿದ್ರು, ಈ ಟ್ರಾವೆಲ್, ಈ ಜರ್ನಿಲಿ ಇದೆಲ್ಲ ಬರುತ್ತೆ. ಸೊ ಇದನ್ನೆಲ್ಲ ಅನುಭವಿಸ್ಕೊಂಡು ಹೋಗ್ಬೇಕು ಅಂತ ನಾನು ಮೆಂಟಲಿ ಫಿಕ್ಸ್ ಆಗ್ಬಿಟ್ಟಿರ್ತೀನಿ, ತುಂಬ ಸ್ಟ್ರಾಂಗ್ ಆಗಿರ್ತೀನಿ. ಹಾಗಾಗಿ ನನಗೆ ಯಾವುದೂ ಕಷ್ಟ ಅನ್ನಿಸ್ಲಿಲ್ಲ. ಅಂದರೆ ಇಲ್ಲಿ ನಮಗೆ ನಮ್ಮ ಡೈಲಾಗ್ ಶೀಟ್ ಇರುತ್ತೆ, ನಾವು ಇದನ್ನ ಆ್ಯಕ್ಟ್ ಮಾಡ್ತೀವಿ ಅನ್ನೋದಕ್ಕಿಂತ ಹಿಂದೆ ತುಂಬ ಕಷ್ಟ ಇರುತ್ತೆ. ಆಕ್ಟಿಂಗ್ ಅಲ್ಲೇನೆ ನಿಮಗೆ ಸ್ಕ್ರೀನ್ ಮೇಲೆ ಏನ್ ಕಾಣಿಸುತ್ತಲ್ಲ, ಅದಕ್ಕಿಂತ ಒಬ್ಬ ಹೀರೋ ಆಗಿ ನಿಂತ್ಕೊಳೋದಿದೆಯಲ್ಲ, ಆ ಪ್ಲೇಸ್ಮೆಂಟು, ಅದು ತುಂಬಾ ಕಷ್ಟ ಇರುತ್ತೆ. ಅದು ಬೇರೆಯವ್ರಿಗೆ ಯಾರಿಗೂ ಕಾಣಲ್ಲ, ನಾವು ಮಾತ್ರ ಅನುಭವಿಸಿರ್ತೀವಿ. ನಾನೇನ್ ಅನ್ಕೊಳೋದು ಅಂದ್ರೆ, ನಾವು ಮಾಡ್ತಾ ಇರೋದು ಒಂದು ಸಿನಿಮಾನೇ 1000 ಜನದ ಕನಸು. ತುಂಬಾ ಜನ ಹುಡುಗರು ಕಾಯ್ತಾ ಇರ್ತಾರೆ ಅದೊಂದು ಚಾನ್ಸ್ಗೋಸ್ಕರ. ಸೊ ಆ ಚಾನ್ಸ್ ನಮಗೆ ಸಿಕ್ಕಿದೆ ಅಂದ್ರೆ ನಾನು 100% ಯೂಸ್ ಮಾಡ್ಕೊಬೇಕು ಅನ್ನೋದು ಒಂದಷ್ಟೇ ನನಗೆ. ಸಾಮಾನ್ಯವಾಗಿ ಇಂಡಸ್ಟ್ರಿಯಲ್ಲಿ ಎಂಟ್ರಿ ಕೊಡಬೇಕಾದ್ರೆ ಒಂದಿಷ್ಟು ಅಲೆದಾಟಗಳು ಸಹಜ. ನೀವು ಅಲೆದಾಡಿದಾಯಿತು, ಹಿಂದೆ ನೀವೇ ಹೇಳ್ದಂಗೆ ನಮ್ಮ ತಂದೆ ತುಂಬ ಕಷ್ಟಪಟ್ಟಿದ್ರು. ಸೊ ಅವಾಗಲೂ ಕೂಡ ಅಲೆದಾಟಗಳಿದ್ದು, ಆಮೇಲೆ ಒಂದಿಷ್ಟು ಅವಮಾನಗಳು ಕೂಡ ಅನುಭವಿಸ್ತಾರೆ. ಸನ್ಮಾನ ದೂರದ ಮಾತು. ಹೌದು. ಬಟ್ ಇಲ್ಲಿ ರಾಜವರ್ಧನ್ಗೂ ಅಲೆದಾಟ ಜಾಸ್ತಿ ಆಯಿತು. ಯಾವತ್ತಾದರೂ ನಿಮಗೆ ಇಂಡಸ್ಟ್ರಿಯಲ್ಲಿ ಬಂದಾಗ ಎಲ್ಲೋ ಒಂದು ಕಡೆಗೆ ಬೇಸರ ಆಗಿದ್ದು, ಅವಮಾನ ಆಗಿದ್ದು ಇತ್ತ? ತುಂಬ ಇದೆ ಸರ್. ಅಂದರೆ ನಾನು ಆಗಲೇ ನಿಮ್ಗೆ ಹೇಳ್ದಾಗೆ ಈ ಜರ್ನಿಲಿ ಅದೆಲ್ಲ ಇದ್ದೇ ಇರತ್ತೆ ಅಂತ ನಾನು ಮೆಂಟಲಿ ಫಿಕ್ಸ್ ಆಗಿರೋನು. ಓಕೆ, 100% ನಮ್ಗೆ ಯಾರೋ ಅವಮಾನ ಮಾಡೇ ಮಾಡ್ತಾರೆ, ಬೇಕು ಅಂತ ಮಾಡ್ತಾರೆ, ಕೆಲವೊಂದಷ್ಟು ಇನ್ಸಿಡೆಂಟ್ಸ್ಗಳಾಗತ್ತೆ. ಇದೆಲ್ಲ ಜರ್ನಿ ದಾಟ್ಕೊಂಡು ಹೋದ್ರೆ ನಾವು ತುಂಬ ಗಟ್ಟಿಯಾಗಿ ಒಂದು ನೆಲೆ ಕಾಣಕ್ಕಾಗತ್ತೆ ಅನ್ನೋದೊಂದು ನಾನು ತುಂಬ ನಂಬ್ತೀನಿ. ನಾನು ಎಲ್ಲ ಹೀರೋಗಳದ್ದು ಸಿನಿಮಾ ನೋಡಿ ಬಂದವನಲ್ಲ, ಅವರ ಬ್ಯಾಕ್ಗ್ರೌಂಡ್ ಗೊತ್ತು, ಅವರ ಕಷ್ಟಗಳ ಗೊತ್ತು. ಒಬ್ರು ಚಾಲೆಂಜಿಂಗ್ ಸ್ಟಾರ್ ಇವತ್ತು ಅಲ್ಲಿ ಬಂದು ನಿಲ್ತಾರೆ ಅಂದರೆ ಅವರ ಜರ್ನಿ ಗೊತ್ತು, ಕಷ್ಟ ಗೊತ್ತು. ಎಲ್ಲರ ಜರ್ನಿ ಗೊತ್ತಿರೋದ್ರಿಂದ ಅವ್ರ ಜರ್ನಿಗೆ ನಮ್ಮನ್ನು ಕಂಪೇರ್ ಮಾಡ್ಕೊಂಡಾಗ ನಮ್ಗೇನೂ ಆಗಿಲ್ಲ. ಕರೆಕ್ಟ್. ತುಂಬ ಕಮ್ಮಿ ಅವಮಾನ ಆಗಿದೆ ನಮಗೆ, ಅವ್ರಿಗೆ ತುಂಬ ಚೆನ್ನಾಗಿ ಜಾಸ್ತಿ ಆಗಿತ್ತು. ಸೊ ಆ ಥರ ಕಂಪೇರ್ ಮಾಡ್ಕೊಂಡು ಇವತ್ತಿಗೂ ನಾನು ಅದನ್ನ ಯಾವುದನ್ನು ತುಂಬ ಏನು ಸೀರಿಯಸ್ ಆಗಿ ತೊಗೊಳಕ್ಕೆ ಹೋಗಲ್ಲ. ಈ ಜರ್ನಿಲಿ ಅದೆಲ್ಲ ಇದ್ದೇ ಇರುತ್ತೆ. ತುಂಬ ರಿಚ್ ಕಿಡ್ ಮಕ್ಕಳಲ್ವಲ್ಲ ನಾವು, ಇದೆಲ್ಲ ಅನುಭವಿಸ್ಲೇಬೇಕು, ಏನು ಮಾಡೋಕ್ಕಾಗಲ್ಲ. ಕಾಮನ್ ಯಾವ್ದಾದ್ರು ಬರ್ತೋ ಅದನ್ನ ಸ್ವೀಕರಿಸ್ಕೊಂಡು ಹೋಗ್ಬೇಕು. ನೀವಾಗಲೇ ಹೇಳಿದ್ರೆ ಹಂಗೆ ಹೇಳಕ್ಕೇನಾದ್ರು ಒಂದು ಮೆಮೊರಿ ಇರಬೇಕಲ್ಲ. ಅಂದರೆ ನಾನು ನಂಬೋದು, ಯಾವುದೇ ವ್ಯಕ್ತಿ ನಮ್ಮ ಲೈಫಲ್ಲಿ ಪರಿಚಯ ಆಗ್ತಾರೆ ಅಂದರೆ ಒಂದು ಒಳ್ಳೇದು ಮಾಡ್ತಾರೆ, ಒಂದು ಕೆಟ್ಟದ್ದು ಮಾಡ್ತಾರೆ, ಎರಡೇ ಅವ್ರ ಕೈಯಲ್ಲಿ ಮಾಡೋಕ್ಕಾಗೋದು. ಒಳ್ಳೆಯವ್ರು ಮಾಡಿರೋರು ತುಂಬ ಜನ ಇದ್ದಾರೆ, ಕೆಟ್ಟದ್ದು ಮಾಡಿರೋರು ಅದಕ್ಕಿಂತ ಜಾಸ್ತಿ ಜನ ಇದ್ದಾರೆ. ಬಟ್ ಆ ಜರ್ನಿಲೆಲ್ಲ ಬಂದು ಹೋಗ್ತಾರೆ ಅವರೆಲ್ಲ, ಕೆಲವೊಂದು ಕಲಿಸಿ ಈ ಶಾರ್ಟ್ ಟೈಮ್ ಅಂದರೆ ನೀವು ಬಂದು ಈ 10 ವರ್ಷ, 1 ದಶಕದ ಕಾಲದಲ್ಲಿ ಯಾವತ್ತಾದ್ರೂ ಅನಿಸ್ತಾ ಸಿನಿಮಾ ಕಷ್ಟ ಅನಿಸ್ತಾ ಇದೆ, ಬ್ಯಾಕ್ ಟು ಪೆವಿಲಿಯನ್, ಬೇರೆ ಏನಾದ್ರು ಹೋಗ್ಬಿಡೋಣ, ಸಾಕಪ್ಪ ಈ ಸಿನಿಮಾ ಸವಾಸ ಅನಿಸಿದೆ ಸರ್? ಖಂಡಿತ ಅನಿಸಿದೆ.
ಅನ್ನೆಸೆಸರಿ ನಾವು ಮಾಡ್ದಿದ್ದ ಕೆಲಸಗಳಿಗೆ ಬೈಸ್ಕೊಂಡಾಗ ಅನ್ನಿಸ್ಕೊಂಡಾಗ ಅಂದ್ರೆ ನಾನು ನಿಮ್ಗೆ ಆಗ್ಲೇ ಹೇಳಿದೆ, ನನ್ನ ಕಾಲ್ ಧೂಳು ಆಗಿರ್ಲಿಲ್ಲ, ಆ ಥರ ಸಾಕಿದ್ರು ನನ್ನ ತಂದೆ. ಸೊ ಆ ಥರ ಬಂದು ಸಡನ್ ಆಗಿ ಇಲ್ಲಿ ಕಷ್ಟ ನೋಡೋದಿದೆಯಲ್ಲ, ಸಡನ್ ಆಗಿ ನಾನು ಏನಕ್ಕೆ ಇದನ್ನು ಮಾಡ್ತಿದ್ದೀನಿ ಅನ್ನೋದು ಒಂದು ನನಗೊಂದು ಕ್ವಶನ್ ಬರುತ್ತೆ. ಒಂದು ಅರ್ಧ ದಿನ ತುಂಬ ಬೇಜಾರು ಮಾಡ್ಕೊಂಡಿದ್ದ ದಿನಗಳು ಇದೆ. ಬಟ್ ಇವ್ನು ನಂಬ್ಕೊಂಡು ಅಲ್ವಾ ನಾನು ಸಿನಿಮಾ ಬಂದಿದ್ದು, ನಾನು ಬಂದಿರೋ ವಿಷನ್ನೇ ಬೇರೆ, ಇವರೆಲ್ಲ ಯಾರು ಅನ್ಸತ್ತೆ. ನಾನು ಸಡನ್ ಆಗಿ ಅದನ್ನ ನನ್ನ ವಿಷನ್ನ ನಾನು ನೋಡಿದ ತಕ್ಷಣ ಇವರೆಲ್ಲ ನಂಗೆ ತುಂಬ ಸಣ್ಣವ್ರು ಅನ್ನಿಸ್ತಾರೆ. ಸೊ ನಾನು ಮೂವ್ ಆನ್ ಆಗ್ತಾ ಇರ್ತೀನಿ. ಓಕೆ, ಇಂಡಸ್ಟ್ರಿನಲ್ಲಿ ಕೆಲವು ವಿಚಾರಗಳು ತುಂಬ ಮ್ಯಾಟ್ರ್ ಆಗಿಬಿಡ್ತವೆ. ಒಳ್ಳೆ ಹೈಟು, ಒಳ್ಳೆ ಪರ್ಸ್ನಾಲಿಟಿ, ಸಖತ್ ಬ್ಯೂಟಿ ಆಗಿದ್ದಾನೆ, ಸೊ ಗ್ಲಾಮರಸ್ ಕಾಣ್ತಾನೆ, ಸೊ ಇವೆಲ್ಲ ಮ್ಯಾಟ್ರ್ ಆಗ್ತವೆ. ಅದರ ಆಚೆಗೆ ಹೋಲಿಸಿದ್ರೆ ಬೇರೆ ಬೇರೆ ವಿಷಯಕ್ಕೂ ದೊಡ್ಡ ಸ್ಟಾರ್ ಆಗಿಬಿಟ್ಟಿರ್ತಾರೆ. ಹೌದು, ಸಣ್ಣ ಸಣ್ಣ ಕತೆಗಳ ಮೂಲಕ ಏನೋ ಕ್ಲಿಕ್ ಆಗಿ ಹೋಗ್ತಾರೆ. ಸೊ ಇಷ್ಟೆಲ್ಲ ಕೇಪಬಲ್ ಇರ್ತಕ್ಕಂಥ ರಾಜವರ್ಧನ್ಗೆ ಇನ್ನೂ ಯಾಕೊಂದು ಒಳ್ಳೆಯ ಸಕ್ಸಸ್ ಸಿಗ್ತಾ ಇಲ್ಲ? ಎಲ್ಲಾದರೂ ಕತೆ ವಿಚಾರದಲ್ಲಿ ಎಡವಿದ್ರಾ, ಅಥವಾ ಬೇರೆ ಯಾರೋ ಜೊತೆಗಿದ್ದಾರೆ ಕಾಲ ಎಳೆಯಕ್ಕೆ ಶುರು ಮಾಡ್ತಾ ಇದ್ದಾರಾ? ಅಂದರೆ ಇಲ್ಲಿ ಒಂದು ಸಿನಿಮಾಯಿಂದ ಸಕ್ಸಸ್ ಸಿಕ್ಕಿರೋದು ತುಂಬ ಕಮ್ಮಿ ಜನಕ್ಕೆ ಅದೇ ಅಷ್ಟೇ ಆಗಿರೋದು. ಒಂದು ಜರ್ನಿ ಮಾಡಲೇಬೇಕು. ಒಂದಷ್ಟು ಜನಕ್ಕೆ ನಾವು ರೀಚ್ ಆಗಿರಲ್ಲ, ನಾವು ಎಷ್ಟೇ ಸಿನಿಮಾ ಮಾಡಿದ್ರು ಒಂದಷ್ಟು ವರ್ಗಕ್ಕೆ ರೀಚ್ ಆಗಿರೋದಿಲ್ಲ. ಪಬ್ಲಿಸಿಟಿ ಕೊರತೆ ಇರ್ಬೋದು, ಮೇ ಬಿ. ಈಗ ನನ್ನ ಜರ್ನಿ ನೋಡಿದ್ರೆ ನಾನು ಫಸ್ಟ್ ಹಿಸ್ಟಾರಿಕಲ್ ಮಾಡಿದೆ, ದೆನ್ ಲವ್ ಸ್ಟೋರಿ ಮಾಡಿದೆ, ದೆನ್ ಆ್ಯಕ್ಷನ್ 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 ಆ್ಯಕ್ಷನ್, ಹಂಗೆ ಆ್ಯಕ್ಷನ್ ಹೋಗ್ಬಿಟ್ಟೆ. ಅದೇನಾಗುತ್ತೆ, ಇಲ್ಲೊಂದು ಹುಡುಗ ಇದ್ದಾನೆ, ಫೈಟ್ ಚೆನ್ನಾಗಿ ಬರುತ್ತೆ ಅಂದ ತಕ್ಷಣ ಅಲ್ಲೊಂಚೂರು ಹಿಂದಿ ರೇಟ್ಸ್ ಓಪನ್ ಆಗಿದ ತಕ್ಷಣನೇ ನಿಮಗೆ ಬರೀ ಆ್ಯಕ್ಷನ್ ಅಂತಾರೆ. ನಾನು ಒಳ್ಳೆ ಕಲಾವಿದ, ನಾನು ಬೇರೆನೂ ಮಾಡಬಲ್ಲೆ ಅಂತ ನನಗೆ ಗೊತ್ತು. ಬಟ್ ನನ್ನ ಆ ಜಾನರಿಂದ ನನ್ನ ತೆಗೆದು ಇಲ್ಲಿಗೆ ಹಾಕಿರ್ತಾರೆ. ನಾನು ಆಗ್ಲೇ ಹೇಳ್ದಾಗೆ ನಿಮ್ಗೆ ನಾವು ಜಸ್ಟ್ ಪೇಡ್ ಆರ್ಟಿಸ್ಟ್ ಆಗಿರ್ತೀವಿ ಕೆಲವೊಂದು ಕಡೆ, ದುಡ್ಡಿಗೆ ಕೆಲಸ ಮಾಡ್ತಾ ಇರ್ತೀವಿ ಅಲ್ಲಿ. ಸೊ ಅನಿವಾರ್ಯ ಅವ್ರು ಹೇಳಿದ್ ಮಾಡ್ಲೇಬೇಕಾಗಿರುತ್ತೆ. ಕೆಲವೊಂದ್ಸರಿ ನಾನು ಮಾಡ್ತಿರೋದು ಇದು ತಪ್ಪು ಅಂತ ಗೊತ್ತಿದ್ರು ಮಾಡ್ಬೇಕಾಗತ್ತೆ. ಆ ರೀಸನ್ಗೋಸ್ಕರನೇ ನಾನು ಒಂದು ಪ್ರೊಡಕ್ಷನ್ ಅನ್ನೋದು ಸ್ಟಾರ್ಟ್ ಮಾಡಿ ರನ್ ಮಾಡಬೇಕು, ಬದುಕಬೇಕು, ಕೂಡ ಒಪ್ಕೊಂಡಿರ್ತಾರೆ. ಹೌದೌದು, ಖಂಡಿತ. ಅಂದ್ರೆ ನನಗೆ ಗೊತ್ತು ಇದು ವರ್ಕ್ ಆಗಲ್ಲ ಅಂತ, ಬಟ್ ದುಡ್ಡು ತಗೊಂಡಿದ್ಯಾ ನೀನ್ ಕೆಲಸ ಮಾಡುವ ಅನ್ನೋ ಪರಿಸ್ಥಿತಿ ಇರುತ್ತೆ, ನಮ್ಮ ಮೇಲೆ ಒಂದು ಪ್ರೆಷರ್ ಇರುತ್ತೆ. ಸೊ ಯಾರೇ ಆಗ್ಲಿ ನಮ್ಮನ್ನ ಒಪ್ಪಿಸ್ಬೇಕಾದ್ರೆ ತುಂಬಾ ಪ್ಯಾಂಪರ್ ಮಾಡಿ, ತುಂಬಾ ಚೆನ್ನಾಗಿ ಕತೆ ಹೇಳಿ, ನೀವು ಸ್ಕ್ರೀನ್ ಮೇಲೆ ಹಂಗ್ ಬರ್ತೀರಾ, ಈ ಪಿಕ್ಚರಿಂದಾನೇ ನೀವು ಒಂದು ಸೂಪರ್ ಸ್ಟಾರ್ ಆಗ್ಬಿಡ್ತೀರಾ, ಆ ಮೆಂಟಾಲಿಟಿಯಿಂದನೇ ಡೇ ಒನ್ ಬರ್ತಾರೆ. ಬಟ್ ಈ ಮೆಂಟಾಲಿಟಿ ಸಿನಿಮಾ ರಿಲೀಸ್ ದಿನ ಇರೋದಿಲ್ಲ ಯಾರಿಗೂ. ಅವ್ರು ಹೇಳಿ ಸಿನಿಮಾನೂ ಮಾಡಿರೋದಿಲ್ಲ, ಕೊನೆಗೆ ಅವರು ಹಾಳಾಗಿ ನಮ್ಮನ್ನು ಹಾಳು ಮಾಡಿರ್ತಾರೆ. ಸೊ ಪ್ರತಿ ಹಂತದಲ್ಲೂ ಈ ಜರ್ನಿ ನಾವು ಎಷ್ಟು ಸ್ಟೆಪ್ ಮುಂದಕ್ಕೆ ಹೋಗ್ಬೇಕು ಅಂದ್ಕೊಂಡಿರ್ತೀವಿ, ಕಾಲು ಹಿಡಿದು ಹಿಂದೆ ಬಿಡ್ತಾರೆ. ಆ ಥರದ್ದು ಒಂದಷ್ಟು ಆಗ್ತಿರುತ್ತೆ. ಸ್ಕ್ರಿಪ್ಟ್ ಸೆಲೆಕ್ಷನಲ್ಲಿ ನಾನು ಆದಷ್ಟು ತುಂಬ ಹುಷಾರಾಗಿ ನೋಡ್ತಾ ಇರ್ತೀನಿ. ಒನ್ಸ್ ಏನಾಗುತ್ತೆ, ಪಿಕ್ಚರ್ ನಡೀತಿರ್ಬೇಕಾದ್ರೆ ಇನ್ನೂ ಒಂದು 2-3 ಫೈಟ್ ಆ್ಯಡ್ ಆಗುತ್ತೆ, ಬೇಡ್ದಿದ್ದೆಲ್ಲ ಆ್ಯಡ್ ಆಗುತ್ತೆ. ಆಗೇನದು ಇನ್ನೊಂದು ಕಮರ್ಷಿಯಲ್ ಸಿನಿಮಾ ಆಗುತ್ತೆ. ಅದು ಕೆಲವು ಪ್ರೊಡಕ್ಷನ್ ಹೌಸ್ಗಳಿಗೆ ನಾಲೆಡ್ಜ್ ಇರಬೇಕಾಗತ್ತೆ. ಆ ರೀಸನ್ಗೋಸ್ಕರನೇ ಒಂದಷ್ಟು ಒಳ್ಳೆ ಕತೆಗಳನ್ನ ಸೆಲೆಕ್ಟ್ ಮಾಡಿ, ನನ್ನ ಈಕ್ವಲ್ ಮೆಂಟಾಲಿಟಿ ಯಾರಿಗಿದೆ ಆ ಥರದವ್ರನ್ನೇ ಇಟ್ಕೊಂಡು ನಾನು ಮಾಡಬೇಕು ಅಂದಾಗಲೇ ಬಾನ್ಸಲೋ ಕಂಪ್ನಿ ಅಂತ ಸ್ಟಾರ್ಟ್ ಮಾಡಿದ್ದು. ಆ ವಿಚಾರಕ್ಕೆ ಸಿನಿಮಾ ರಂಗದಲ್ಲಿ ಸ್ವಾರ್ಥಿಗಳು ಜಾಸ್ತಿ. ಸಿನಿಮಾ ರಂಗ ಅಂತಲ್ಲ, ನೀವು ಯಾವುದೇ ಕ್ಷೇತ್ರ ತಗೊಳ್ಳಿ, ಅಲ್ಲಿ ಸೆಲ್ಫಿಶ್ಗಳು ಜಾಸ್ತಿ ಇರ್ತಾರೆ. ಅಂದರೆ ನಾನು ಫೋಕಸ್ ಆಗಬೇಕು, ನಾನು ಬೆಳೆದ್ರೆ ಸಾಕು. ಹಾಗೆಯೇ ಸಿನಿಮಾ ರಂಗದಲ್ಲೂ ಕೂಡ ನಾನೊಬ್ಬ ಸ್ಟಾರ್ ಆಗಬೇಕು ಅಥವಾ ನಾನು ಹೀರೋ ಆಗಬೇಕು ಅಂತ ಇರುವಂಥ ಈ ಕಾಲಘಟ್ಟದಲ್ಲಿ ರಾಜವರ್ಧನ್ ಹೊಸಬರಿಗೂ ಕೂಡ ಅವಕಾಶ ಕೊಡೋಕ್ಕೆ ಅಂತಲೇ ಒಂದು ನಿರ್ಮಾಣ ಸಂಸ್ಥೆನ ಹುಟ್ಟಾಕ್ತಾರೆ. ಯಾಕಂದರೆ ಫಸ್ಟ್ ಆಫ್ ಆಲ್ ಒಬ್ಬ ಪೋಷಕ ಕಲಾವಿದರ ಮಗನಾಗಿ ಸಿನಿಮಾ ಹೀರೋ ಆಗಿ ಮಾಡಿದ್ದು ದೊಡ್ಡ ವಿಷಯ. ಮತ್ತು ಅಲ್ಲಿಂದ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಇಡ್ತೀರಿ, ಅದೇ ನಿರ್ಮಾಣ. ಈ ನಿರ್ಮಾಣಕ್ಕೆ ಹಾಕಿದಂಥ ಸಾಹಸ ಇದೆಯಲ್ಲ, ದೊಡ್ಡ ವಿಷಯ. ಈ ಸಾಹಸ ಮಾಡೋದಕ್ಕೆ ಧೈರ್ಯ ಹೆಂಗೆ ಬಂತು ಅಂತ? ಧೈರ್ಯ ಅಂದರೆ ನನಗೆ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ಗಳು. ಓಕೆ, ಅಂದರೆ ತುಂಬ ಒಳ್ಳೆ ಫ್ರೆಂಡ್ ಸರ್ಕಲ್ ಇದೆ ನನಗೆ. ತುಂಬ ಮಾರಲ್ ಸಪೋರ್ಟ್ ಆಗಿರ್ಬೋದು ನನಗೆ. ತುಂಬ ನೀನೇನೋ ಒಂದು ಮಾಡ್ತೀಯಾ ಅಂತ ಹೇಳೋಕ್ಕೆ ಒಂದು ಒಳ್ಳೆ ಫ್ಯಾಮಿಲಿ ಇದೆ, ತುಂಬ ಒಳ್ಳೆ ಫ್ರೆಂಡ್ಸ್ ಸರ್ಕಲ್ ಇದೆ. ಸೊ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಒಂದು ಕ್ವಶನ್ ಬರುತ್ತೆ ನನಗೆ. ನಾನು ಇದನ್ನು ಮಾಡೋಕ್ಕಲ್ಲ ಬಂದಿರೋದು ಇಂಡಸ್ಟ್ರಿಯಲ್ಲಿ, ನಾನು ಮಾಡೋಕ್ಕೆ ಬಂದಿರೋದೇ ಬೇರೆ. ಸೊ ಸ್ವಲ್ಪ ಡಿವೈಡ್ ಆಗಿದ್ದೀನಿ ನಾನು. ಇದೆಲ್ಲ ನಾನು ಮಾಡಬೇಕಾಗಿದ್ದಿದ್ದೆ ಬೇರೆ ಅಂತ ಬಂದಾಗ, ಎಸ್ ನಾನು ಏನು ಮಾಡಬೇಕು, ಒಳ್ಳೆ ಕತೆ ಸೆಲೆಕ್ಟ್ ಮಾಡಬೇಕು, ಒಳ್ಳೆ ಥೀಮ್ನ ಸೆಲೆಕ್ಟ್ ಮಾಡಬೇಕು, ದಿ ಬೆಸ್ಟ್ ಟೆಕ್ನಿಷಿಯನ್ಸ್ ಆದರೆ ದಿ ಬೆಸ್ಟ್ ಸಿನಿಮಾ ಆಗುತ್ತೆ ಅನ್ನೋದು ನಂಬಿರ್ತೀನಿ.
ಸೊ ಎಲ್ಲೋ ಬೇರೆಯವ್ರ ಕಮಿಟ್ಮೆಂಟ್ಗೋಸ್ಕರ ಯಾರ್ಯಾರನೋ ಹಾಕೊಂಡಿರ್ತಾರೆ. ಕೆಲವೊಂದ್ಸಾರಿ ಅವನು ಕೆಲಸನೇ ಬರಲ್ಲ, ಅವನ್ನ ಬುದ್ಧಿವಂತ ಅಂತ ಪ್ರೊಜೆಕ್ಟ್ ಮಾಡ್ತಿರ್ತಾರೆ. ನಮಗ್ ಗೊತ್ತೋ ಅವ್ನ್ ದಡ್ಡ ಅಂತ, ಬಟ್ ಅಲ್ಲಿ ನಾವು ಹೇಳೋ ಪರಿಸ್ಥಿತಿನೇ ಇರೋದಿಲ್ಲ. ಅವನು ಕೆಟ್ಟದಾಗ ಮಾಡ್ತಿರ್ತಾನೆ ಸಿನಿಮಾನ. ಸೊ ಈ ತರದೆಲ್ಲ ಅನಿವಾರ್ಯತೆಯಿಂದನೇ ನಾನು ಇಲ್ಲ, ನನ್ನ ಜೊತೆಲಿರೋರ್ನ ಸೇರ್ಕೊಂಡು ನಾವು ಒಂದು ಟ್ರೈ ಮಾಡೋಣ. ಗೊತ್ತಿಲ್ಲ ಅದು ಏನಾಗತ್ತೆ ಹೆಂಗಾಗತ್ತೆ ಅಂತ, ಬಟ್ ಒಂದು ಕೆಟ್ಟ ನಿರ್ಧಾರ, ಅದು ದೊಡ್ಡ ಜವಾಬ್ದಾರಿ. ಅದು ಆ್ಯಕ್ಚುಲಿ ಒಂದು ಆ್ಯಕ್ಟರ್ ಆಗೋದು, ಮೇಕಪ್ ಹಚ್ಕೊತೀವಿ, ಬೆಳಗ್ಗೆ ಒಳ್ಳೆ ಬಟ್ಟೆ ಕೊಡ್ತಾರೆ, ಊಟ ತಿಂಡಿ ಕೊಡ್ತಾರೆ, ಆ್ಯಕ್ಟ್ ಮಾಡಿಬಿಟ್ಟು ಸಂಜೆಗೆ ಕ್ಯಾರವನ್ ಕೊಡ್ತಾರೆ, ಎಲ್ಲ ಹಿಂಗೆ ಬರ್ತಾ ಇರ್ತೀವಿ. ಪ್ರೊಡಕ್ಷನ್ ಅಂತ ಬಂದ್ರೆ ನೀವು ಇಡೀ 30 ಡಿಪಾರ್ಟ್ಮೆಂಟ್ ನೋಡ್ಕೋಬೇಕು, ತುಂಬಾ ಚೆನ್ನಾಗಿ ನೋಡ್ಕೋಬೇಕು, ದುಡ್ಡು ಕೊಡಬೇಕು, ಮನಸ್ತಾಪಗಳು ಬಂದಾಗ ನೋಡ್ಕೊಬೇಕು, ಸೇಮ್ ಕ್ರಿಯೇಟಿವ್ ನಾವೇನು ಅನ್ಕೊಂಡಿದೀವಿ ಅದು ಬರ್ತಾ ಇದೆಯಾ ಅನ್ನೋದೊಂದಿರಬೇಕು. ವೆದರ್ ಸಪೋರ್ಟ್ ಮಾಡಲ್ಲ, ಪರ್ಮಿಷನ್ಸ್ಗಳಿರೋದಿಲ್ಲ, ಕೆಲವೊಂದು ಒದ್ದಾಟಗಳು, ಇದೆಲ್ಲ ದೊಡ್ಡ ಜವಾಬ್ದಾರಿ. ಇದು ತುಂಬಾ ತಲೆ ಮೇಲೆ ಒತ್ಕೊಂಡು ಈ ಕೆಲಸ ಮಾಡಬೇಕು. ಸೊ ನಾನು ಫಸ್ಟ್ ಮಾಡಿದ್ದು, ನಾನು ಒಳ್ಳೆ ಕಂಟೆಂಟ್ನ ಪರ್ಚೇಸ್ ಮಾಡಬೇಕು. ಈಗ ನನಗೆ ಒಂದು 3 lakhs 5 lakhs ಇವತ್ತಿನ್ಗೆ ದೊಡ್ಡ ಅಮೌಂಟ್ ಅಲ್ಲ. ಸೊ ಆ ಅಮೌಂಟ್ಗೆ ನನಗೆ ಯಾರು ಬರ್ತಾರೆ, ನಾನೇನು ನಂಬ್ತೀನಿ ಅಂದರೆ 10 minutes ಅಲ್ಲಿ ಅವನು ಕತೆ ತುಂಬ ಚೆನ್ನಾಗಿ ಹೇಳಿ ಅವನು ಅದನ್ನ ಇಂಪ್ರೆಸ್ ಮಾಡ್ಬೋದು ಅಂದರೆ ಅವ್ನು 2 hours ಹೇಳ್ತಾನೆ ಅನ್ನೋದೊಂದು ಜವಾಬ್ದಾರಿ. ಆ 10 minutes ಕತೆ ನನಗೆ ತುಂಬ ಇಂಪ್ರೆಸ್ ಆದ್ರೆ ನಾನು 100% ಆ ಕತೆ ತೊಗೊತೀನಿ. ಆ ಥರ ತೊಗೊಂಡಿದ್ದೆ ಕಮಲ್ ಶ್ರೀದೇವಿ ಕತೆ. ತುಂಬ ಒಂದು ಲೈನ್ ಸುಮ್ಮನೆ ಹಿಂಗೆ ರ್ಯಾಂಡಮ್ ಆಗಿ ಹೇಳಿದ್ರು, ಇದೇ ಸದಾಶಿವನಗರದಲ್ಲಿ ಮೀಟಿಂಗು, ಹಿಂಗೆ ಹೇಳಿದ್ರು, ನನಗೆ ಈ ಕತೆ ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು ನಾನು ಇಮಿಡಿಯೇಟ್ ಆಗಿ ಅಲ್ಲಿಂದ 1 ಲಕ್ಷ ಕೊಟ್ಬಿಟ್ಟು, ನನಗೆ ಈ ಕತೆ ಬೇಕು, ನಂಗೆ ಕೊಡ್ತಾ ಇದ್ದಾರೆ ಅಷ್ಟೇ ಅಂದ್ಬಿಟ್ಟು ಇಮಿಡಿಯೇಟ್ ಆಗಿ ನಾನು ಯಾವ ಥರ ಅಂದರೆ ಅವತ್ತಿನಿಗೆ ನನಗೆ ಸಿನಿಮಾ ಮಾಡೋಕ್ಕೆ ದುಡ್ಡಿಲ್ಲ, ಗೊತ್ತಿಲ್ಲ ನನಗೆ ಏನು ಮಾಡ್ತೀನಿ ಅಂತ, ಮಾಡ್ಬೇಕಷ್ಟೇ. ನನಗೆ ಈ ಕತೆ ಚೆನ್ನಾಗಿದೆ, ನಾನು ಮಾಡಬೇಕು. ಸೊ ನೇಚರ್ ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತು ನನಗೆ ಅಂದರೆ, ಅದಕ್ಕೊಂದು ಕಮಲ್ ಶ್ರೀದೇವಿ ಅಂತ ಟೈಟಲ್ ಸಿಕ್ತು. ಆ ಟೈಟಲ್ ಸಿಗಲ್ಲ ಅನ್ಕೊಂಡಿದ್ವಿ, ಟೈಟಲ್ ಸಿಕ್ತು. ಅದಕ್ಕೆ ಒಂದಷ್ಟು ಜನ ಇನ್ವೆಸ್ಟರ್ ಸಿಕ್ಕಿದ್ರು. ಕಿಶೋರ್ ಸರ್ ಬೇಕಾಗಿತ್ತು. ಕಿಶೋರ್ ಸರ್ ಕನ್ನಡ ಸಿನಿಮಾನೇ ಮಾಡ್ತಿರ್ಲಿಲ್ಲ, ತುಂಬಾ ಬ್ಯುಸಿ ಆರ್ಟಿಸ್ಟು. ನಾನೇ ಪರ್ಸನಲ್ ಆಗಿ ಹೋಗಿ ಅವ್ರನ್ನ ಅಪ್ರೋಚ್ ಮಾಡಿದೆ, ರಮೇಶ್ ಚಂದ್ರ ಅವ್ರನ್ನ ಅಪ್ರೋಚ್ ಮಾಡಿದೆ. ಸಂಗೀತ ಅವರು ಸಿನಿಮಾ ಗ್ಯಾಪ್ ತಗೊಂಡ್ಬಿಟ್ಟಿದ್ರು, ರಾಘು ಶಿವಮೊಗ್ಗ ಅವರು, ಉಮೇಶ್ ಅಣ್ಣ, ಮಿತ್ರ ಸರ್. ಸೊ ನನ್ನ ವಿಷನ್ ಏನು ಅಂದ್ರೆ, ಈ ಕತೆಗೆ ಇವ್ರು ಮಾಡ್ಬೋದಾ, ಈ ಕತೆಗೆ ಇವ್ರು ಮಾಡ್ಬೋದಾ, ನನ್ಗೆ ಅವ್ರು ಎಷ್ಟು ದುಡ್ಡು ತಗೊಂತಾರೆ ನನ್ಗೆ ನಿಜವಾಗ್ಲೂ ಗೊತ್ತಿಲ್ಲ. ಅಪ್ರೋಚ್ ಮಾಡಬೇಕು ನನಗೆ, ನಾನು ಮಾಡ್ಬೇಕು ಇದನ್ನ. ಅದು ಯಾವ ತರ ಆಗ್ಬಂತು ಅಂದ್ರೆ, ವಿತಿನ್ 6 months ಸಿನಿಮಾ ಮುಗೀತು. ತುಂಬಾ ಖುಷಿ ಆಯ್ತು. ರಿಲೀಸ್ ಅಂತಕ್ಕೂ ಬಂದ್ಬಿಡ್ತು ಸಿನಿಮಾ. ಸೊ ನಾನು ಅನ್ಕೊಳೋದು, ಒಂದು ವಿಷನ್, ಒಂದು ಥಾಟು ತುಂಬಾ ಸ್ಟ್ರಾಂಗ್ ಆಗಿ ನಾವು ಇಟ್ಟರೆ ಮುಂದಿನ ದಿನದಲ್ಲಿ ನೇಚರೇ ಸಪೋರ್ಟ್ ಮಾಡುತ್ತೆ, ಅದು ಮೂವ್ ಆಗತ್ತೆ. ಸೊ ಹಾಗೆ ಒಂದಷ್ಟು ಕತೆಗಳು ತಗೊಂಡಿದ್ದು. ನಾನು ಮೊನ್ನೆ ಕೂಡ ಪ್ರೆಸ್ ಮೀಟಲ್ಲಿ ಓಪನ್ ಆಗಿ ಹೇಳಿದ್ದೆ, ಒಳ್ಳೆ ಕತೆ ಇದ್ರೆ ದಯವಿಟ್ಟು ನನ್ನ ಸಂಪರ್ಕಿಸಿ. ನಾವು ತುಂಬಾ ಹಸ್ಕೊಂಡು ಕಾದಿದ್ದೀವಿ. ಯಾಕಂದ್ರೆ ನನ್ನ ಜರ್ನಿ ಒಂದು 10 years ಜರ್ನಿ ತರನೇ ತುಂಬಾ ಜನ ಎಲ್ಲೆಲ್ಲೋ ಯಾವುದೋ ಊರಿಂದ ಬಂದಿರ್ತಾರೆ. ಏನ್ ಮಾಡ್ತಿದ್ಯಾ ಅಂದ್ರೆ, ಏನ್ ಮಾಡ್ತಿದ್ದಾರೆ ಅನ್ನೋದೇ ಗೊತ್ತಿರಲ್ಲ. ಅವ್ರ ಪಾಪ ಎಲ್ಲೋ ಓದಾಡ್ತಿರ್ತಾರೆ, ಸೆಟ್ ಕೆಲಸ ಮಾಡ್ತಿರ್ತಾರೆ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರ್ತಾರೆ, ಸ್ಟಿಲ್ ಫೋಟೋಗ್ರಾಫರ್ ಆಗಿರ್ತಾರೆ, ಕೆಲವೊಂದ್ಸರಿ ನೀವು ಓಲಾ ಊಬರ್ ಡ್ರೈವರ್ ಆಗಿರ್ತಾರೆ. ಅವರೆಲ್ಲ ಸಿನಿಮಾ ಮಾಡಬೇಕು ಅಂತ ನಾನು ಬಂದಿದ್ದೀನಿ ಅಂತಾರೆ. ಅವ್ರಗಳಿಗೆಲ್ಲ ಹೆಲ್ಪ್ ಆಗಲಿ, ನನ್ನ ಕೈಯಲ್ಲೇ. ನಾನು ಒಂದು ಕಷ್ಟಪಟ್ಟೆ ಅಲ್ಲ, ನನ್ನ ಜರ್ನಿಲಿ ಯಾರೋ ಒಬ್ರು ಬರಲಿ. ಸೊ ಹಂಗೆ ನೋಡಕ್ ಹೋದ್ರೆ, ನಾನು ಎಲ್ಲ ಕಂಪ್ಲೀಟ್ ಕತೆ ಎಲ್ಲ ತೊಗೊಂಡು ನಮ್ಮ ಸುನಿ ಕೊಟ್ಟಿದ್ದು, ಇದನ್ನ ಎಕ್ಸಿಕ್ಯೂಷನ್ ಮಾಡ್ಕೊಂಡು ನನಗೆ, ನಾನೇನೋ ಮಾಡ್ಕೊತೀನಿ ಸಿನಿಮಾನ ಅಂತ. ತುಂಬ ಅಚ್ಚುಕಟ್ಟಾಗಿ 100% ಸರಿ ಮಾಡಿದ್ದೀವಿ ಅಂತಲ್ಲ, ಒಂದು 95% ಯಾವುದು ಲೂಪ್ ಹೋಲ್ಸ್ ಇಲ್ಲದೆ ದಿ ಬೆಸ್ಟ್ ಕಂಟೆಂಟ್ ಮಾಡಿದ್ದೀವಿ. ನಿಮ್ಮ ತಂದೆನೂ ಕೂಡ ಹಿಂದೆ ಪ್ರೊಡಕ್ಷನ್ ಮಾಡಿದ್ರು. ಪ್ರೊಡಕ್ಷನ್ ಮಾಡಿ ಇದ್ದಕ್ಕಿದ್ದಂಗೆ ಎಲ್ಲದೂ ಕಳ್ಕೊಂಡ್ರು. ಕೊನೆಗೆ ಯಾವ ಮಟ್ಟಕ್ಕೆ ಅಂದರೆ ಒಂದು ಲಾಡ್ಜಲ್ಲಿ ಹೋಗಿ ಇರ್ತಾರೆ. ಸೊ ಆ ಭಯ ನಿಮಗೆ ಕಾಡಲಿಲ್ವ ನೀವು ಮಾಡ್ಬೇಕಂತ ಹೊರಟಾಗ? ಮತ್ತೆ ನಾನು ತಂದೆ ಮಾಡಿದ್ದೀನಿ, ನಾನು ಮಾಡ್ತಾ ಇದ್ದೀನಿ, ಹೇಗಪ್ಪ ಅನ್ನೋ? ಇಲ್ಲ ಸರ್, ನನಗೆ ಭಯ ಇಲ್ಲ. ಭಯ ಇಲ್ಲ ಅಂದ್ರೆ ನಾವು ಬರ್ತಾ ಏನು ತಗೊಂಬಂದೇ ಇಲ್ವಲ್ಲ, ಭಯ ಕಳ್ಕೊಳಕ್ಕೆ ನಮ್ಮ ಹತ್ರ ಏನೂ ಇಲ್ಲ. ಕಳ್ಕೊಂಡ್ರು ಇಲ್ಲೇ ಇರ್ತೀವಿ. ಮತ್ತೆ ಇನ್ ಕೇಸ್ ಸಕ್ಸಸ್ ಆದ್ರೆ ಒಂಚೂರು ಒಂದು ಸ್ಟೆಪ್ ಮೇಲೆ ಹೋಗ್ತೀವಿ. ನೋಡಿ, ನಿಮ್ಮ ತಂದೆ ಅಷ್ಟೊಂದು ಅವಾಗಲೇ 100 ಸಿನಿಮಾಗಳಲ್ಲಿ ಮಾಡಿ, ಹೌದು, ಸಿನಿಮಾ ರಂಗಕ್ಕೆ ನಾನು ಏನಾದ್ರು ಕೊಡಬೇಕು ಅಂತ ಹೇಳಿ ಮಾಡಿದ್ರು. ಒಂದು ಪ್ರೊಡಕ್ಷನ್ ಮಾಡಿದ್ರೆ 100 ಜನ ಊಟ. ಖಂಡಿತ. ಒಬ್ಬ ಹೀರೋ ಅಷ್ಟೇ ಅಲ್ಲ, 100 ಜನ ಟೆಕ್ನಿಷಿಯನ್ಸ್, ಫ್ಯಾಮಿಲಿ ಬದುಕ್ತವೆ. ಸೊ ಆ ಕಾನ್ಸೆಪ್ಟ್ ತುಂಬಾ ನನಗೆ ಇಷ್ಟ ಆಗಿದೆ. ನಿಮ್ಮ ತಂದೆ ಹಿಂದೆ ಹೇಳ್ತಾ ಇದ್ದಾರೆ, ನಾವು ಮಾಡಿದ ಆ ಕಾರಣಕ್ಕೋಸ್ಕರ ಮಾಡಿದ್ದು ಅಷ್ಟೇ ಅಂತ. ಗಳಿಸಿದ್ದು ಇದರಿಂದಾನೆ, ಕಳ್ಕೊಂಡಿದ್ದು ಇದರಿಂದ, ಮತ್ತೆ ಗಳಿಸ್ತೀನಿ ಅಂತ ಹೇಳಿದ್ರು. ಸೊ ಆ ಮಾತು ಈಗಲೂ ನೆನಪಾಗ್ತಾ ಇರುತ್ತೆ. ಅಂದ್ರೆ ನಾನು ಇಷ್ಟು ಒಳ್ಳೊಳ್ಳೆ ಕಾಲೇಜಲ್ಲಿ ಓದಿದ್ದು, ನಾನು ಇಷ್ಟು ಚೆನ್ನಾಗಿದ್ದೀನಿ ಅಂದ್ರೆ ಅದಷ್ಟು ಸಿನಿಮಾ ದುಡ್ಡೆ ಅಲ್ವಾ?
ಹಂಗಾಗಿ ಸಿನಿಮಾಗೆ ಏನಾದ್ರು ಸಿನಿಮಾಯಿಂದನೇ ನಾವು ಬೆಳೆದಿದ್ದು. ಇವತ್ತು ನಾವು ಒಂದು ಕಾರಲ್ಲಿ ಓಡಾಡ್ತೀವಿ ಅಂದ್ರೆ ಅದು ಎಲ್ಲೋ ನನ್ನ ತಂದೆ ಸಂಪಾದನೆ ಮಾಡಿರ್ತಾರೆ, ಅದು ಸಿನಿಮಾಯಿಂದನೇ ಮಾಡಿರ್ತಾರೆ, ಇಲ್ಲ ನಾನ್ ಮಾಡಿರ್ತೀನಿ ಅದು ಸಿನಿಮಾಯಿಂದನೇ ಮಾಡಿರ್ತೀನಿ. ಸಿನಿಮಾ ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ ಅಂದಾಗ ನಾವ್ ಇಲ್ಲೇ ಮಾಡ್ಬೇಕು. ನಾನೇನು ಅಂದ್ರೆ ರೈಟ್ ಟ್ರ್ಯಾಕ್ ಅಲ್ಲಿ ಮಾಡಿದ್ರೆ ಕರೆಕ್ಟ್ ಆಗಿ ಮಾಡಿದ್ರೆ 100% ಸಕ್ಸಸ್ ಇದೆ. ಇಲ್ಲಿ ಯಾವ್ದೂ ಲಾಸ್ ಆಗ್ಬಿಡ್ತೀವಿ, ನಮಗೆ ಮೋಸ ಆಗ್ಬಿಡುತ್ತೆ, ಯಾರೋ ಬಂದು ಮೋಸ ಆಗ್ಬಿಡ್ತಾರೆ, ಯಾರು ಬಂದು ಮೋಸ ಆಗೋಲ್ಲ. ನಮ್ಮ ನಾಲೆಡ್ಜ್ ಇದೆ, ನಾವೇ ಮೋಸ ಹೋಗ್ತೀವಿ ಅಷ್ಟೇ. ನೀವು ಸಿನಿಮಾ ಅನೌನ್ಸ್ ಮಾಡಿದಾಗ ಒಂದಷ್ಟು ಕಾಮೆಂಟ್ಗಳು ಕೇಳಿಬಂದು, Yeah. ನೇರವಾಗಿ ಕೇಳ್ತೀನಿ ವಿಷಯ. ಯಾ ರಾಜ್ವರ್ಧನ್ ಇನ್ನು ಕನ್ನಡ ಇಂಡಸ್ಟ್ರಿಯಲ್ಲೇ ಗಟ್ಟಿಯಾಗಿ ನೆನೆ ನಿಲ್ತಾ ಇಲ್ಲ, ಬೇರೆಯವ್ರಿಗೆಲ್ಲ ಸಿನಿಮಾ ಮಾಡಕ್ಕೆ ಹೊರಟಾರೆ. ಇವರು ಹೀರೋ ಆಗಕ್ಕೆ ಬಂದಿದ್ದಾರೋ ಪ್ರೊಡ್ಯೂಸರ್ ಆಗಕ್ಕೆ ಬಂದಿದ್ದಾರೋ? ಕನ್ಫ್ಯೂಷನ್ಸ್. ಯಾ ನನಗೆ ಅನಿಸಿದ್ದು, ನಾನು ಇದನ್ನೆಲ್ಲ ಮಾಡಕ್ಕೆ ಬಂದಿದ್ದು ಅಂದರೆ ನನ್ನ ಸಿನಿಮಾಗಳನ್ನ ನಾನು ಮಾಡ್ಕೊಳೋ ಕೆಪಾಸಿಟಿ ಇದೆ ನನಗೆ. ಓಕೆ. ನಾನು ಯಾವ ಥರ ಪ್ರೊಜೆಕ್ಟ್ ಆಗಬೇಕು, ನಾನು ಯಾವ ಪೊಸಿಷನಲ್ಲಿ ನಿಂತ್ಕೊಬೇಕು ಅದು ನಿಮ್ಗೆ ಗೊತ್ತು, ಅದು ನನಗೆ ಗೊತ್ತು. ಅದು ಬೇರೆಯವ್ರಿಗೆ ಗೊತ್ತಿರಲ್ಲ, ಬೇರೆಯವ್ರ ನಂಬಿಕೆನೂ ಇರೋದಿಲ್ಲ. ನಾನು ಯಾವಾಗಲೂ ಅನ್ಕೊಳೋದು, ನನ್ನನ್ನು ನೋಡೋಕ್ಕೆ ಒಂದು ವರ್ಗ ಕಾಯ್ತಾ ಇಲ್ಲ, ನಾನು ಆ ವರ್ಗಕ್ಕೆ ನಾನು ಸಿನಿಮಾ ಮಾಡಿ ತಲುಪಬೇಕು. ಸೊ ಆ ಥರ ಇದ್ದಾಗ ನನ್ನ ಪ್ಲೇಸ್ಮೆಂಟ್ ನಾನೇ ಮಾಡ್ಕೊಬೇಕೇ ಹೊರತು ನಾನು ಬೇರೆಯವ್ರಿಗೆ ಕೈ ಕೆಳಗೆ ಕೆಲಸ ಮಾಡಿಕೊಂಡು ನಾನು ಅವ್ರು ಹೇಳಿದ್ದೆ ಅದೇ ಆ್ಯಕ್ಷನ್ ಫೈಟು, ಅದೇ ಸಿನಿಮಾ. ನೋಡಿ ನಿಮಗೆ ಒಂದು ಟೈಮಲ್ಲಿ ಹಿಂದಿ ರೈಟ್ಸ್ ಇದ್ದಿದ್ದು ಸಡನ್ನಾಗಿ ಬಿದ್ದೋಗುತ್ತೆ, ಟಿ ವಿ ರೈಟ್ಸ್ ತೊಗೊಳೋದೇ ಇಲ್ಲ, ಅಮೆಝಾನ್ ನೆಟ್ಫ್ಲಿಕ್ಸ್ ಇಲ್ಲವೇ ಇಲ್ಲ, ಕನ್ನಡ ಅಂದರೆ ಎಲ್ಲೂ ಇಲ್ಲ. ಸೊ ಅಗೇನ್ ಮಲಯಾಳಮಲ್ಲಿ ನಿಮಗೆ ಎಲ್ಲನೂ ಹೋಗ್ತಾ ಇದೆ ಅಂದಾಗ ನಾವು ಮಾಡ್ತಿರೋ ತಪ್ಪೇನು? ಇದೆಲ್ಲ ಒಂಚೂರು ಜರ್ನಿ ಮಾಡಿದಾಗಲೇ ಗೊತ್ತಾಗಿದ್ದು. ನಾನು ಒಂದಷ್ಟು ಸ್ಟೇಟ್ಗಳೆಲ್ಲ ಓಡಾಡಿ ಒಂದೆಲ್ಲ ಒಳ್ಳೊಳ್ಳೆ ರಿಸರ್ಚ್ ಮಾಡಿ ತುಂಬ ದೊಡ್ಡ ದೊಡ್ಡ ಕೊಲಾಬ್ರೇಷನ್ಸ್ಗಳಿದೆ ನನ್ನ ಹತ್ರ. ಸೊ ಅವ್ರುಗಳೆಲ್ಲ ಕೊಟ್ಟಿದ್ದು ಸಪೋರ್ಟ್ಗೆ ನಾನೊಂದು ಅಂದರೆ ಅವತ್ತಿನ ದಿನ ನಾನು ಡಿಂಗ್ರಿ ನಾಗರಾಜ್ ಅವ್ರ ಮಗ ಹೀರೋ ಆಗ್ತಾನೆ ಅಂದಾಗ ನಗಾಡಿದ್ರು ಎಲ್ಲರೂ. ಹೌದು, ಇವತ್ತು ಪ್ರೊಡಕ್ಷನ್ ಹೌಸ್ ಅಂತ ಮಾಡ್ತಾರೆ. ನಾನು ಅದನ್ನೇ ಕೇಳಿದೆ, ಯಾಕಂದ್ರೆ ಈ ಥರ ಕಾಮೆಂಟ್ ಬರ್ತಾ ಇದಾವೆ. ಸೊ ಹೇಗೆ ಅನ್ನೋದು ಕಾಮೆಂಟ್ ಎಲ್ಲ ಕೆಲಸದಲ್ಲೂ 100% ಬಂದೇ ಬರುತ್ತೆ, ಏನೂ ಮಾಡೋಕ್ಕಾಗೋದಿಲ್ಲ. ನಮ್ಮ ಕೆಲಸನೇ ಅದಕ್ಕೆಲ್ಲ ಆನ್ಸರ್ ಆಗಬೇಕು. ನಾನು ಅದಕ್ಕೋಸ್ಕರನೇ ಕಮಲ್ ಶ್ರೀದೇವಿನ ಅನೌನ್ಸೇ ಮಾಡಿರಲಿಲ್ಲ. ಕಂಪ್ಲೀಟ್ ಸಿನಿಮಾ ಅನೌನ್ಸ್ ಆದಮೇಲೆ ಸಿನಿಮಾನ ಅನೌನ್ಸ್ ಮಾಡಿದ್ದು. ಕರೆಕ್ಟ್. ಸೊ ಇನ್ನೇನು ನಾನು ರಿಲೀಸ್ಗೂ ಬಂದೆ. ಎಸ್, ಅದು ತುಂಬ ಏನೋ ದೊಡ್ಡ ಸಾಹಸನೇ ಬಿಡಿ ಅದು ಬಂದಿರೋದು. ಈ ಜೊತೆಗೆ ಇನ್ನೊಂದು ವಿಚಾರ, ನಿಮ್ಮ ಮನೆಗೆ ತೂಗುದೀಪ ಅಂತ ಒಂದು ಹೆಸರು ಇಡ್ತೀವಿ. ಸೊ ಅದಕ್ಕೆ ಕಾರಣ ಹಲವಾರು ಇದೆ. ನಿಮಗೆ ಸಾಕಷ್ಟು ಆರಂಭ ದಿನಗಳಿಂದಲೂ ಕೂಡ ದರ್ಶನ್ ನಿಮಗೆ ಬೆನ್ನ ಹಿಂದೆ ನಿಂತವರು, ಹೆಗಲ ಮೇಲೆ ಕೈ ಹಾಕಿ ಬೆಳೆಸಂಥವ್ರು, ಸದಾ ಸಪೋರ್ಟಿವ್ ಆಗಿ ಇದ್ದಂಥವ್ರು. ಆ ತೂಗುದೀಪ ಅನ್ನೋದು ಇದೆಯಲ್ಲ, ಆ ಹೆಸರು ಹಿಂದಿನ ರಹಸ್ಯ ಏನು ಅಂತ? ನನಗೆ ಅಣ್ಣ ತುಂಬ ಕ್ಲೋಸು ಆವಾಗ್ಲಿಂದನೂ. ನನ್ನ ಜರ್ನಿಲಿ ತುಂಬ ಸಪೋರ್ಟಿವ್ ಆಗಿ ನಿಂತವ್ರು, ಯಾವುದಕ್ಕೂ ಇಲ್ಲ ಅಂತ ಹೇಳಿಲ್ಲ. ಯಾವ ಥರ ಅಂದರೆ ಅಣ್ಣ ತಮ್ಮಂತರ, ಅಣ್ಣ ನನಗೆ ಬೆಳಗ್ಗೆ ಮುಹೂರ್ತ ಮಾಡಿಕೊಡಿ ಅಂದರೆ ಓಕೆ ಅಪ್ಪಿ ಅಷ್ಟೇ ಅವ್ರು ಹೇಳಿದ್ದು. ಓಕೆ ನಾನು ಬರ್ತೀನಿ, ಅಣ್ಣ ಪೋಸ್ಟರ್ ಲಾಂಚ್ ಮಾಡ್ಕೊಡ್ಬೇಕು, ಓಕೆ. ಎಲ್ಲೋ ಒಂದು ಸಾರಿ ನನಗೆ ನಾನು ತುಂಬ ಕೇಳ್ತಿದ್ದೀನಿ ಅಂತ ಅನ್ನಿಸ್ಬಿಟ್ಟಿತ್ತು, ಅದು ಅವ್ರಿಗೆ ಅನಿಸಿರ್ಲಿಲ್ಲ. ನಾನು ಒಂದು ಟೈಮಲ್ಲಿ ಮನೆ ಬಿಟ್ಟು ಹೊರಗಡೆ ಬರೋ ಪರಿಸ್ಥಿತಿ ಬರುತ್ತೆ. ಅವತ್ತು ಬಂದಾಗ ಅವತ್ತು ನೈಟ್ ನಾನು ಅಣ್ಣನ ಜೊತೆನೇ ಇದ್ದೆ. ಅವತ್ತಿದ್ದೆ. ಏನಾಯ್ತು? ಇಲ್ಲ ಈ ಥರ ಏನೋ ಒಂದು ಸ್ವಲ್ಪ ಏನೂ ಮಾತಾಡಲಿಲ್ಲ. ಒಂದು ಸ್ವಲ್ಪ ಹೊತ್ತು ಕೂತಿದ್ರು, ಫೋನ್ ನೋಡ್ತಾ ಇದ್ರು, ಸಡನ್ನಾಗಿ ಎದ್ದು ಹೋಗ್ಬಿಟ್ಟು ಬಾಯ್ಲಿ ಮೇಲೆ ಅಂತ ಕರಿತಿದ್ದಾರೆ. ಅವರು ಮನೆ ಫಸ್ಟ್ ಫ್ಲೋರಲ್ಲಿ ಒಂದು ದೊಡ್ಡ ಟಿ ವಿ ಇದೆ, ಅಲ್ಲಿ ಬಾಯ್ಲಿ ಅಂತಿದ್ದಾರೆ. ನನ್ನ ಏನು ಕರಿತಿದ್ದಾರೆ ನನಗೂ ಗೊತ್ತಿಲ್ಲ. ಒಂದಿಷ್ಟು ಕ್ಯಾಶ್ ಕೊಡ್ತಾರೆ. ನಾನು ನಿಮ್ಮ ಹತ್ರ ಕ್ಯಾಶೇ ಕೇಳಿಲ್ಲ, ನಾನೇ ನಿಮ್ಮ ಹತ್ರ ಸಾಲ ಕೇಳ್ತಿದ್ದೀನಿ, ನಾನು ಕ್ಯಾಶ್ ನಾನು ಕೇಳ್ತಿಲ್ಲ, ನನಗೆ ಕೊಡ್ತಿದ್ದೀರಾ ಅಂತ. ನನಗೇನು ಕೊಡ್ತಿದ್ದೀರ ನೀವು? ನನಗೆ ಬೇಕಾಗಿಲ್ಲ, ಇಟ್ಕೋ, ಸುಮ್ಮನೆ ಇಟ್ಕೋ. ಫಸ್ಟು RR ನಗರಕ್ಕೆ ಬಾ, ತಗೋ, ಒಂದು ಮನೆ ಮಾಡಿಲಿ, ಅಡ್ವಾನ್ಸ್ ಅಮೌಂಟ್. ಅವ್ರಲ್ಲಿ ಅಡ್ವಾನ್ಸ್ ಅಮೌಂಟ್ ಕೊಟ್ಟಿದ್ದೆ, ನಾನು ತೊಗೊಂಡೋಗಿ ಹಾಗೆ ಕೊಟ್ಟೆ. RR ನಗರಕ್ಕೆ ನಾನು ಬರೋಕ್ಕೆ ಮೇಯ್ನ್ ಕಾರಣನೇ ಅವರು. ನನಗೆ ಗೊತ್ತೇ ಇಲ್ಲ ನಾನು RR ನಗರಕ್ಕೆ ಬರಬೇಕು ಅಂತ. ನಂದು ರಾಜಾಜಿನಗರ ಮನೆ ನಂದು. ಸೊ ಅಡ್ವಾನ್ಸ್ ಅಮೌಂಟ್ ಹಾಗೆ ಕೊಟ್ಟರು. ನನಗೆ ಅವತ್ತು ಮನೆಯಿಂದ ಹೊರಗಡೆ ಬರಬೇಕು, ಬಟ್ ನನ್ನ ಹತ್ರ ದುಡ್ಡಿಲ್ಲ. ಅಂದರೆ ಇಡೀ ಫ್ಯಾಮಿಲಿನೇ ಇಲ್ಲ, ನಾನು ಮಾತ್ರ ಬರುವಂಥ ಪರಿಸ್ಥಿತಿ. ನಮ್ಮ ಫ್ಯಾಮಿಲಿ ತುಂಬ ಚೆನ್ನಾಗಿದ್ದಾರೆ, ಎಲ್ಲ ತುಂಬ ಚೆನ್ನಾಗಿದ್ದಾರೆ. ಅವತ್ತು ಸಡನ್ ಆಗಿ ನನಗೆ ಯಾರೋ ಬಂದು ಹಿಂಗೆ ಯಾರು ಮಾಡೋದಿಲ್ಲ, ಯಾರು ಚಾನ್ಸೇ ಇಲ್ಲ ಆ ಥರ ಮಾಡೋಕ್ಕೆ. ಅದು 5 ನಿಮಿಷದಲ್ಲಿ ಯಾರು ಮಾಡ್ತಾರೆ ಹಿಂಗೆ? ಅವ್ರಿಗೆ 5 ನಿಮಿಷದಲ್ಲಿ ಆ ಫೋನ್ ನೋಡೋ ಟೈಮಲ್ಲಿ ಏನನ್ನಿಸ್ತೋ ಏನೋ, ಮೇಲ್ಗಡೆ ಹೋಗಿ ಪಟ್ ಅಂತ ಅದು ಎಷ್ಟು ಏನೋ ಅನ್ನೋದು ನೋಡಲ್ಲ, ಸುಮ್ಮನೆ ಹಿಂಗೆ ತೆಗೆದು ಕರೆಕ್ಟಾಗಿದೆ ಹಿಂಗೆ ಹಿಡ್ಕೊಂಡಿದ್ದೆ ನನ್ನ ಕೈಯಲ್ಲಿ.
ಇಟ್ಕೊಂಡಿದ್ದೆ. ನನಗೆ ಮಾತೇ ಬರ್ತಿಲ್ಲ, ನಾನು ಎದ್ದೋಗ್ಬಿಟ್ಟೆ ಅಲ್ಲಿಂದ. ನನ್ಗೆ ಆಗ್ತಿಲ್ಲ ಅಣ್ಣ, ನಾನು ಹೋಗ್ತೀನಿ ಅಂದೆ. ಆಯ್ತು ನೀನು ಹೋಗು, ಫಸ್ಟ್ ಅಡ್ವಾನ್ಸ್ ಮಾಡ್ಬಿಟ್ಟು ನಾಳೆ ಬರೋಗು, ನಾಳೆ ಎಲ್ಲರೂ ಯಾರಿಗಾರು ಹೇಳ್ಬೇಕಾ, ಹಂಗೆ ಹಿಂಗೆ ನಾನು ಹೇಳ್ತೀನಿ. ನನಗೇನು ಮಾತು ಬರಲಿಲ್ಲ ಅವತ್ತಿಗೆ. ಸೊ ಬಂದು ನಾನೊಂದು ಅಪಾರ್ಟ್ಮೆಂಟ್ ಅಂತ ಒಂದು ಅಡ್ವಾನ್ಸ್ ಮಾಡಿ ಒಂದು ರೆಂಟೆಡ್ ಅಲ್ಲಿಗೆ ಬಂದಾಗ ಆ ಫ್ಲ್ಯಾಟ್ಗೆ ಹೆಸರಿಟ್ಟಿದ್ದು ತೂಗುದೀಪ ಅಂತ ಇಟ್ಟಿದ್ದು. ಅಂದರೆ ದರ್ಶನ ನೀವು ಅವಾಗಿಂದನೂ ಕೂಡ ಅಣ್ಣನ ಸ್ಥಾನನೇ ಕೊಟ್ಟವರು. ಅವರು ಒಮ್ಮೆ ಒಂದು ಮಾತು ಹೇಳಿದರು, ನಿಮ್ಮನ್ನು ಪಕ್ಕ ನಿಲ್ಲಿಸ್ತಾರೆ, ಆ ಕಡೆ ಧನ್ವೀರ್ನ ಪಕ್ಕ ನಿಲ್ಲಿಸ್ತಾರೆ, ಒಂದಿಷ್ಟು ಹೈಟ್ ಇರೋರೆಲ್ಲ ನಿಲ್ಲಿಸಿ ಇವರಿಗೆಲ್ಲ ನಾನು ಬಾಡಿಗಾರ್ಡು ಅಂತ ಹೇಳ್ತಾರೆ. ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಅವರು ಇದ್ದಂಥವ್ರು. ನೀವು ಆಗಲೇ ಹೇಳ್ತಾ ಹೋದ್ರಿ, ಒಂದು ಸಿನಿಮಾ ಈ ಥರದ ಐತಿಹಾಸಿಕ ಸಿನಿಮಾ ಮಾಡುವಾಗ ಸೊ ನಾವೆಲ್ಲ ಏನೂ ಅಲ್ಲ, ಇಂತಿಂಥನೆಲ್ಲ ಬಿಟ್ಟು ನನಗೆ ಬಂತು ಅಂದಾಗ, ನೀವು ಆ ಸಿನಿಮಾ ಮಾಡ್ತೀನಿ ಅಂದಾಗ ದರ್ಶನ್ ಅವ್ರ ರಿಯಾಕ್ಷನ್ ಹೆಂಗಿತ್ತು? ನಾನು ಫಸ್ಟ್ ಟೈಟಲ್ ಕೇಳಿದಾಗಲೇ ನಾನು ಅವ್ರನ್ನ ಮೀಟ್ ಮಾಡಿದ್ದೆ. ಅಂದರೆ ಅಲ್ಲಿ ತುಂಬ ಏನಾಗಿತ್ತು ಅಂದರೆ, ಈ ಕಡೆ ದರ್ಶನ್ ಸರ್ ಮಾಡ್ತಿದ್ದಾರೆ, ಸುದೀಪ್ ಸರ್ ಮಾಡ್ತಿದ್ದಾರೆ, ಮಧ್ಯದಲ್ಲಿ ನನ್ನ ಹೆಸರು ಬಂದ್ಬಿಡ್ತು. ನನಗೆ ನನ್ನ ಮೇಲೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ಬೋದೇನೋ, ಅಂದ್ರೆ ನಂಗೆ ಗೊತ್ತಿಲ್ಲ, ಯಾರು ಏನು ಬೇಕಾದ್ರೂ ಹೇಳ್ಬೋದು, ಹೋಗಿ ನಾನೇ ಪರ್ಸನಲಾಗಿ ಮಾತಾಡ್ಬಿಟ್ರೆ ಬೆಟರ್ ಅಲ್ವಾ ಅಂತ ಒಂದು ಧೈರ್ಯ. ಸೊ ಹೋಗಿ ನಾನು ಪರ್ಸನಲಾಗಿ ನಂಬರ್ ತೊಗೊಂಡು ಅವ್ರದ್ದು ಮೀಟ್ ಮಾಡಿ ಮಾತಾಡಿ, ನನ್ಗೆ ಈ ಥರ ಒಂದು ಆಫರ್ ಬಂದಿದೆ, ಈ ಥರ ನಾನು ಯಾವ ಥರ ಮಾಡ್ಬೋದು ಅಂತ ತುಂಬ ಫ್ಯಾನ್ ಬಾಯ್ ಆಗೇ ಹೋಗಿದ್ದು ನಾನು. ಹೋಗಿ ಅವರು ತುಂಬ ಕಂಫರ್ಟ್ ಕೊಟ್ಟು ನನ್ನ ಕೂರಿಸ್ಕೊಂಡು ಕರ್ಕೊಂಡೋಗಿ ಅವ್ರ ತೋಟಕ್ಕೆಲ್ಲ ಕರ್ಕೊಂಡೋಗಿ, ಅವ್ರಿಗಿಂತವ್ರ ಮಗ ಆವಾಗಲೇ ಗೊತ್ತಾಗಿತ್ತು ಅದೆಲ್ಲ. ನೀನು ಆ ಥರ ಮಾಡು, ಹಂಗೆ ಮಾಡು, ವರ್ಕೌಟ್ ಒಂದಷ್ಟು ಐಡಿಯಾಗಳು, ಆರ್ಸ್ದು ಒಂದಷ್ಟು ಯಾವ ಥರ ಎಲ್ಲ ಆರ್ಸ್ನ ಯೂಸ್ ಮಾಡಬೇಕು. ನನಗೆ ರೇಸ್ ಕೋರ್ಸಲ್ಲಿ ಆರ್ಸ್ ರೈಡಿಂಗಿಗೆ ಅಲೋ ಇರಲಿಲ್ಲ. ಸೊ ಅದಕ್ಕೆ ಒಂದಷ್ಟು ಸಪೋರ್ಟ್ ಮಾಡಿಕೊಟ್ರು. ಅಂಬರೀಷ್ ಸರ್ ನನಗೆ ಸಪೋರ್ಟ್ ಮಾಡಿದ್ರು. ಸೊ ಅಂಬರೀಷ್ ಸರ್ ಮಾತು ರೇಸ್ ಕೋರ್ಸಲ್ಲಿ ತುಂಬ ಚೆನ್ನಾಗಿ ನಡೀತಿತ್ತು. ಸೊ ಅವ್ರು ಹೇಳಿದ ತಕ್ಷಣವೇ ನನಗೆ ನನ್ನ ಒಳಗಡೆ ಇದು ಮಾಡಿ ಟ್ರೈನ್ ಮಾಡಿಸಿದ್ರು. ಸೊ ಆ ಥರದೊಂದಷ್ಟು ಮತ್ತೆ ಎವ್ರಿ ಟೈಮ್ ನಾನು ಫುಟೇಜಸ್ ತೊಗೊಂಡೋಗಿ ತೋರಿಸ್ತಾ ಇದ್ದೆ ಸಿನಿಮಾನ, ಈ ಥರ ಬಂದಿದೆ, ಈಕ್ವಾಲಿಟಿ ಬಂದಿದೆ, ಅದಿದೆ ಇದಿದೆ ಅಂತ. ಸೊ ಪ್ರತಿಯೊಂದು ಜರ್ನಿಲೂ ಒಂದೊಂದು ಪೋಸ್ಟರಿಂದ ಹಿಡಿದು ನಾನು ಆಗಲೇ ಹೇಳಿದಾಗೆ ಸಿನಿಮಾ ಒಂದಷ್ಟು 10-15 ಸಾರಿ ನಿಂತಿತ್ತು ಸಿನಿಮಾ. ಆ ಪ್ರತಿಯೊಂದು ಹಂತಲ್ಲಿ ಯಾರಿಗಾರು ಫೋನ್ ಮಾಡಬೇಕಾ, ನಾನು ಮಾತಾಡ್ತೀನಿ. ಸೊ ಒಂದಷ್ಟು ಫುಟೇಜಸ್ ನೋಡ್ಬಿಟ್ಟು ಸಿಂಧೂರ ಲಕ್ಷ್ಮಣದಲ್ಲಿ ನೀನು ಮಾಡು, ಸಡನ್ ಆಗಿ ಹೇಳಿದ್ರು ನನಗೆ, ಸಿಂಧೂರ ಲಕ್ಷ್ಮಣದಲ್ಲಿ ಮಾಡು ನೀನು, ಮಾಡೋಣ ನಾವಿಬ್ರು, ಸಖತ್ತಾಗಿರುತ್ತೆ, ನಾನು ನೀನು ವಿನೋದ್ ಮಾಡೋಣ ಅಂತ ಹೇಳಿದ್ರು. ವಿನೋದ್ ಪ್ರಭಾಕರ್ ನಾನು, ಜೊತೆಗೆ ಎಲ್ಲಾನು ಕರ್ಕೊಂಡೋಗೋ ಗುಣ ಇದೆಯಲ್ಲ, ಅದು ಯಾರಿಗೂ ಬರೋದಿಲ್ಲ. ಅದು ಮೇ ಬಿ ಅವತ್ತು ಅವ್ರ ಹಂಗೆ ಕೈ ಹಿಡಿಲ್ಲ ಅಂದಿದ್ರೆ ನಾವು ಈ ಪ್ಲೇಸಲ್ಲಿ ಇರ್ತಾನೆ ಇರಲಿಲ್ಲ, ಆಗ್ತಾ ಇರಲಿಲ್ಲ. ಬಿಚ್ಚುಗತ್ತಿಗೆ ದರ್ಶನ್ ಸರ್ದು ತುಂಬ ದೊಡ್ಡ ಸಪೋರ್ಟು. ಅವ್ರ ಫ್ಯಾನ್ಸ್ ಎಲ್ಲ ಯಾವ ರೇಂಜಲ್ಲಿ ನನ್ನ ಟ್ರೀಟ್ ಮಾಡ್ತಿದ್ರು ಅಂದರೆ, ತುಂಬ ದೊಡ್ಡದಾಗಿ ಸಿನಿಮಾನ ಹಾಗೆ ಟೇಕ್ ಆಫ್ ಮಾಡಿಬಿಟ್ರು. ನಾನು ಆಗಲೇ ಹೇಳಿಲ್ಲ, ನನಗೆ ಬರೀ 15 ಲಕ್ಷ 20 ಲಕ್ಷ 30 ಲಕ್ಷ ಅಷ್ಟರಲ್ಲಿ ಸಿನಿಮಾ ಮಾಡೋಣ ಅಂತ ಬರ್ತಿದ್ದಿದ್ದು, ಅದು ಕೋಟಿ ದಾಟ್ಬಿಡ್ತು. ಸೊ ಇದಕ್ಕೆಲ್ಲ ಅವ್ರ ಫ್ಯಾನ್ಸು ಸರ್ದು ಎಲ್ಲ ಕಾಂಟ್ರಿಬ್ಯೂಷನ್ ತುಂಬ ಜಾಸ್ತಿ ಇದೆ. ರಾಜವರ್ಧನ್ ಅವರ ಪ್ಲಸ್ಸು ಮತ್ತು ಮೈನಸ್ಸು ಹೇಳೋದಾದ್ರೆ, ಪ್ಲಸ್ ಹೈಟ್ ಇದೆ. ಓಕೆ 100% ನಾನು ಏನು ಕೊಟ್ರು ನಾನು ಮಾಡಬಲ್ಲೆ, ನಾನು ಮಾಡ್ತೀನಿ ಕೂಡ. ಮೈನಸ್ ಅಂದರೆ ನಾನು ತುಂಬ ಯೋಚನೆ ಮಾಡ್ತೀನಿ. ಅದೊಂದು ಮೈನಸ್ ಇದೆ ನನಗೆ. ಪ್ರೆಸೆಂಟ್ ಬಿಟ್ಟು ಫ್ಯೂಚರ್ಗೆ ಹೋಗಿ ಬಂದ್ಬಿಡ್ತೀನಿ ನಾನು. ಈ ಕ್ಯಾರೆಕ್ಟರ್ ನಾನು ಮಾಡೋದ್ರಿಂದ, ಈ ಸಿನಿಮಾ ಮಾಡೋದ್ರಿಂದ ನನಗೇನೇನು ಆಗತ್ತೆ ಏನೇನು ಆಗಲ್ಲ ಅಂತ ಒಂದಷ್ಟು ಎಲ್ಲೆಲ್ಲೋ ಒಂದಷ್ಟು ತಲೆ ಓಡಿಸ್ಬಿಟ್ಟು ಬಂದಿರ್ತೀನಿ. ಅದೊಂದು ಮೈನಸ್ ಇದೆ ನನಗೆ. ಮೇ ಬಿ ಆ ರೀಸನ್ಗೋಸ್ಕರನೇ ಕಮ್ಮಿ ಸಿನಿಮಾಗಳು ನಾನು ಮಾಡ್ತಿರೋದು. ಸೊ ಅದನ್ನೆಲ್ಲ ಈಗ ಮಾಡಲ್ಲ. ನನಗೆ ಗೊತ್ತು, ಮಿಸ್ಟೇಕ್ಸ್ ಅವಾಯ್ಡ್ ಮಾಡ್ತಿದ್ದೀನಿ. ಓಕೆ, ನಿಮ್ಮ ಪ್ರೊಡಕ್ಷನಲ್ಲಿ ಜಾವಾ ಅನ್ನೋ ಸಿನಿಮಾ, ಜಾವಾ ಅನೌನ್ಸ್ ಮಾಡಿದ್ರೆ ದೊಡ್ಡ ಮಟ್ಟಕ್ಕೆ ಅದು ಆ ಪೋಸ್ಟ್ ನೋಡಿದಾಗ, ಟೈಟಲ್ ನೋಡಿದಾಗ ಅನಿಸ್ತು ಒಂದು ಏನೋ ವಿಶೇಷವಾಗಿ ಮಾಡ್ತಾ ಇದ್ದೀರಿ ಅಂತ. ಅದು ಯಾವ ಹಂತದಲ್ಲಿದೆ ಈಗ? ಜಾವಾಗೆ ತುಂಬ ದೊಡ್ಡ ಕೊಲಾಬ್ರೇಷನ್ಸ್ಗಳಾಗಿದೆ ಈಗ ಸದ್ಯದಲ್ಲೇ. ನನ್ನ ಸೆಪ್ಟೆಂಬರಲ್ಲಿ ನನ್ನ ಕಮಲ್ ಶ್ರೀದೇವಿ ರಿಲೀಸ್ ಇರೋದ್ರಿಂದ ನಾನು ಆ್ಯಕ್ಟಿಂಗ್ ಕಡೆ ಒಂದು 1 ಮಂತ್ ಬ್ರೇಕ್ ತೊಗೊಂಡಿದ್ದೀನಿ. ಇದನ್ನು ಎಕ್ಸಿಕ್ಯೂಟ್ ಮಾಡಿ ಇದನ್ನ ರಿಲೀಸ್ ಆಗಿದ ತಕ್ಷಣವೇ ಜಾವಾಗೆ ತುಂಬ ದೊಡ್ಡ ಕಲಾವಿದರು ಕೂಡ ಬರ್ತಾ ಇದ್ದಾರೆ. ಬಾಬಿ ಸಿಂಹ ಅವ್ರು ಬರ್ತಾ ಇದ್ದಾರೆ, ಕಬೀರ್ ಸಿಂಗ್ ದುಹಾನ್ ಅವರು ಬರ್ತಾ ಇದ್ದಾರೆ, ರಾಗಿಣಿ ಅವರಿದ್ದಾರೆ, ಚಕ್ರವರ್ತಿ ಅವರು ನಮ್ಮ ಡೈರೆಕ್ಟರು. ಸೊ ಈ ಥರ ಎಲ್ಲ ದೊಡ್ಡ ಕೊಲಾಬ್ರೇಷನ್ಸ್ ಇರೋದ್ರಿಂದ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರು, ಅದನ್ನ ಬೇರೆನೇ ವಿಷನ್ ಅನ್ಕೊಂಡಿದ್ದೀವಿ. ಎಲ್ಲೂ ಕೇಳದೇ ಇರುವಂಥ ಒಂದು ಕತೆ, ತುಂಬ ಟ್ರಿಗರ್ ಆಗಿರುವಂಥ ಕತೆ ಅದು. ನನಗೆ ಕಮಲ್ ಶ್ರೀದೇವಿಗಿಂತ ಒಂದು 10ರಷ್ಟು ಜಾಸ್ತಿ ಇದೆ. ಅದು ಸ್ಟ್ರಾಂಗ್ ಕಂಟೆಂಟ್, ಅದು ತುಂಬ ದೊಡ್ಡ
ಕ್ಯಾನ್ವಾಸಲ್ಲಿ ಬೇಕು. ಅದು ತುಂಬ ಆರ್ಟಿಸ್ಟ್ಗಳ ರಿಕ್ವೈರ್ಮೆಂಟ್ ಇದೆ. ಅದಕ್ಕೋಸ್ಕರ ಅದನ್ನ ನೋಡ್ಕೊಂಡು ನಾನು ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಸೊ ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳನ್ನ ಡೇಟ್ ಹಿಡಿಯೋದೇ ತುಂಬ ದೊಡ್ಡ ಕಷ್ಟ. ನಾನು ಎಷ್ಟು ಬೇಕಾದ್ರೂ ದುಡ್ಡು ಕೊಡ್ತೀನಿ ಅಂದ್ರೂ ಯಾರೂ ಬರೋದಿಲ್ಲ. ಸೊ ಅವ್ರುಗಳನ್ನೆಲ್ಲ ಡೇಟ್ಗಳನ್ನ ಹಿಡಿಬೇಕು. ದೆನ್ ನನ್ನ ಕಮಲ್ ಶ್ರೀದೇವಿ ಮುಗಿದ ತಕ್ಷಣವೇ ಜಾವಾನ ಸ್ಟಾರ್ಟ್ ಮಾಡ್ಕೊಂಡು. ಯೂಶಲಿ ಕನ್ನಡ ಇಂಡಸ್ಟ್ರಿಲಿ ಒಬ್ಬ ಹೀರೋಯಿನ್ನು ಮತ್ತು ಒಬ್ಬ ಹೀರೋ ಕಾಂಬಿನೇಷನ್ ತುಂಬ ಕಡಿಮೆ. ಸೊ ನಿಮ್ಮದು ಟ್ರಾವೆಲ್ ಆಗ್ತಿದೆ ರಾಗಿಣಿ ಜೊತೆ ಹೇಗೆ ಅಂದರೆ? ಇಲ್ಲ, ನಂಗೆ ತುಂಬ ಒಳ್ಳೆ ಫ್ರೆಂಡು, ತುಂಬ ದೊಡ್ಡ ವಿಷನ್ ಇದೆ ಅವ್ರಿಗೆ. ನಾವು ನೋಡಿರೋ ಕಂಫರ್ಟ್ ಝೋನು, ತುಂಬ ಕಂಫರ್ಟ್ ಝೋನು. ಓಕೆ, ತುಂಬ ಡಿಸ್ಕಸ್ ಮಾಡ್ತೀವಿ. ತುಂಬ ದೊಡ್ಡ ನೆಟ್ವರ್ಕ್ ಇದೆ ಅವ್ರಿಗೆ. ನಾನು ರಾಗಿಣಿ ಅವರು ಒಂದಷ್ಟು ಕೊಲಾಬ್ರೇಷನ್ಸ್ ಆಗಿದ್ದೀವಿ, ಒಂದಷ್ಟು ಬ್ರ್ಯಾಂಡ್ಸು, ಒಂದಷ್ಟು ಪ್ರೊಡಕ್ಷನ್ ಹೌಸ್ಗಳಿಗೆ. ಅದೆಲ್ಲ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ತುಂಬ ವರ್ಕ್ ಕಡೆ ಫೋಕಸ್ಡ್ ಆಗಿ ಇರೋದ್ರಿಂದ ಅವ್ರ ವಿಷನ್ ನನ್ನ ವಿಷನ್ ಮ್ಯಾಚ್ ಆಗಿದೆ. ಅದಕ್ಕೋಸ್ಕರನೇ ಅಂದರೆ ನಾನು ಏನು ಹೇಳ್ತೀನಿ ಅಂದರೆ, ತುಂಬ ಒಳ್ಳೆ ಫ್ರೆಂಡ್ನ ನಾನು ಎಲ್ಲದಕ್ಕೂ ಯೂಸ್ ಮಾಡ್ಕೊಳಕ್ಕಾಗಲಿಲ್ಲ. ಕಮಲ್ ಶ್ರೀದೇವಿಗೂ ನಾನು ಹಾಕೊಬೋದಾಗಿತ್ತು, ಬಟ್ ಆಗಲಿಲ್ಲ. ನನಗೆ ಆ ಪಾತ್ರಕ್ಕೆ ಅವ್ರು ಸೂಟಬಲ್ ಆಗಲ್ಲಮ್ಮ, ನೀವು ಆಗಲ್ಲ ಅಂತ ನಾನು ಡೈರೆಕ್ಟಾಗಿ ಹೇಳಿದ್ದೆ. ಇದಾಗಲ್ಲ, ನೀವು ಫ್ರೆಂಡು ಅಂದ್ಬಿಟ್ಟು ನಾನು ತಂದು ನಿಮ್ಮನ್ನ ಇದು ಮಾಡೋದು ಸರಿ ಹೋಗಲ್ಲ, ನ್ಯಾಯ ಕೊಡೋಕ್ಕಾಗೋದಿಲ್ಲ. ಅದು ಇಬ್ಬರಿಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಆಮೇಲೆ ಜಾವ ಪಾತ್ರ ನೀವು ಬಿಟ್ಟು ಬೇರೆ ಯಾರು ಮಾಡೋಕ್ಕಾಗಲ್ಲ. ಆ ಥರದ್ದು ಒಂದು ಕ್ಯಾರೆಕ್ಟರ್ ಅದು. ಜಾವ ನಾವು ಮಾಡೋಣ, ಕಮಲ್ ಶ್ರೀದೇವಿ ಒಂದು ಬೇಡ ಅಂತ ಹೇಳಿದ್ದೆ. ಸೊ ಅವರು ತುಂಬ ಜವಾಬ್ದಾರಿಯಿಂದ ಕೆಲಸ ಮಾಡ್ತಿದ್ದಾರೆ, ತುಂಬ ದೊಡ್ಡ ವಿಷನ್ ಇಟ್ಕೊಂಡು ಕೆಲಸ ಮಾಡ್ತಿದ್ದೀವಿ. ಹಾಗಾಗಿ ಈ ಜರ್ನಿ ಕಂಟಿನ್ಯೂ ಆಗ್ತಾ ಹೋಗ್ತಿದೆ. ಗುಡ್. ಆಗಾಗ ಒಂದೊಂದು ಮಾತು ಹೇಳ್ತಿರ್ತೀರಿ, ಎಷ್ಟೇ ನೋವಾದರೂ ಪ್ರಯತ್ನ ಮಾತ್ರ ಬಿಡಬಾರ್ದು ಅಂತ ಹೇಳ್ತಾ ಇರ್ತೀವಿ. ನಿಮ್ಗೆ ಅಷ್ಟೊಂದು ನೋವಾಗಿದೆಯಾ ಅಂತ? ಖಂಡಿತವಾಗ್ಲೂ ಆಗಿದೆ ಸರ್. ನಾವು ಮನುಷ್ಯರು, ನಾವು ಹ್ಯೂಮನ್ಸು, ನಾವು ಅದು ಬರುತ್ತೆ. ಬಟ್ ತುಂಬ ಸ್ಟ್ರಾಂಗ್ ಆಗಿ ಪ್ರೊಜೆಕ್ಟ್ ಮಾಡ್ಕೊಂಡಿರ್ತೀವಿ. ಸಮ್ಟೈಮ್ಸ್ ಯಾರನ್ನೋ ನಂಬಿ ಒಂದು ಜರ್ನಿ ಕಂಟಿನ್ಯೂ ಮಾಡ್ತಾ ಇರ್ತೀವಿ. ಅವ್ರು ಮೋಸ ಮಾಡಿದಾಗ ಒಂದಷ್ಟು ಹರ್ಟ್ ಆಗುತ್ತೆ. ಗೊತ್ತಿಲ್ಲ, ಇಲ್ಲಿ ನಾನು ಆಗ್ಲೇ ಹೇಳ್ದಾಗ್ಲೇ ನಿಮಗೆ ಯಾರೇ ಬರೋದು ನಮಗೆ ಒಂದು ಒಳ್ಳೇದು ಮಾಡ್ತಾರೆ, ಇಲ್ಲ ಒಂದು ಕೆಟ್ಟದ್ದು ಮಾಡ್ತಾರೆ. ನಮ್ಗೆ ಕೆಟ್ಟದ್ದು ಮಾಡಿರೋರೇ ಜಾಸ್ತಿ. ಸೊ ಹಾಗಾಗಿ ಸಮ್ಟೈಮ್ಸ್ ಹರ್ಟ್ ಆಗುತ್ತೆ. ಕೆಟ್ಟದ್ದು ಮಾಡಿರೋರು ಇಂಡಸ್ಟ್ರಿನವ್ರೇನ? ಇಂಡಸ್ಟ್ರಿ ಅವ್ರು ಇನ್ಯಾರು ಮಾಡೋಕ್ಕಾಗಲ್ಲ. ನಮ್ಗೆ ಪೊಲಿಟಿಷಿಯನ್ಸ್ ಮಾಡೋಕ್ಕಾಗತ್ತಾ, ಕ್ರಿಕೆಟ್ ಪ್ಲೇಯರ್ಸ್ ಮಾಡೋಕ್ಕಾಗತ್ತಾ? ಇಂಡಸ್ಟ್ರಿ ಅವರೇ ಮಾಡೋದು, ಜೊತೆಲಿರೋರೇ ಮಾಡೋದು ಅದನ್ನು. ಅದೇ ಈ ಮಾತಿಗೆ ಒಂದು ಮಾತು ಅವಾಗ ಈ ಜೊತೆಲಿ ಇದ್ದಾರೆ ಚೂರಿ ಹಾಕ್ಬಿಡ್ತಾರಪ್ಪ, ಬನ್ನಿ ಚೂರಿ ಹಾಕ್ಬಿಡ್ತಾರೆ, ಆ ಥರದ ಘಟನೆಗಳು ಯಾವತ್ತಾದ್ರೂ ಆಗಿದೆಯಾ? ಎವ್ರಿಡೇ ಆಗುತ್ತೆ ಸರ್. ವಾವ್, ಎವ್ರಿಡೇ ಆಗುತ್ತೆ. ನೀವೊಂದು ಜರ್ನಿಗೆ ಹೊರಟಿದ್ದೀರಾ ಅಂದ್ರೆ ಅದು ಯಾರಿಗೂ ಇಷ್ಟ ಇರೋದಿಲ್ಲ. ಒಂದು ಎಲ್ಲರೂ ತಿಳ್ಕೊಬೇಕು, ನಾವು ಬೆಳೆಯೋದು ನನ್ನ ಪಕ್ಕದಲ್ಲಿರೋನ್ಗೂ ಇಷ್ಟ ಇರಲ್ಲ. ಅದು ಸುಮ್ಮನೆ ಚೆನ್ನಾಗಿ ಮಾತಾಡ್ತಾರೆ ಹೊರತು ಒಳಗಡೆ ಒಂದು ಇರತ್ತೆ, ಜೆಲಸ್ ಅನ್ನೋದಿರುತ್ತೆ. ಬೆಳೀತಾ ಇದ್ದಾನೆ ಇವನಿಗೆ ಹೆಂಗೆ ನಾನು ಪ್ರೊಡಕ್ಷನ್ ಮಾಡ್ತೀನಿ ಅಂದಾಗ ಯಾರ್ದೋ ಮಿನಿಸ್ಟ್ರು ದುಡ್ಡು ತಂದ್ಬಿಟ್ಟಿದ್ದಾನೆ, ಯಾರ್ದೋ ಏನೋ ಮಾಡ್ಬಿಟ್ಟಿದ್ದಾನೆ, ಇವನ್ಗೆ ಎಲ್ಲಿಂದ ಬಂದ್ಬಿಡುತ್ತೆ ದುಡ್ಡು. ಇದೆಲ್ಲ ಮಾತು ಕೇಳಿದ್ದೀನಿ ನಾನು, ಎಲ್ಲ ಕೇಳಿಸ್ಕೊಂಡು. ಈಗ ನಿಮ್ಮ ಮಿನಿಸ್ಟ್ರು ಮಗನ ಸಿನಿಮಾ ಮಾಡ್ತಿದ್ದೀರಿ ಅಂದಾಗ ಮಿನಿಸ್ಟ್ರು ದುಡ್ಡು ಇವ್ರ ಹೆಸರು ಅಂತ ಎಲ್ಲ ಆ ಥರ ಎಲ್ಲ ಬರುತ್ತೆ. ಸೊ ಪ್ರತಿಯೊಂದು ಹಂತದಲ್ಲೂ ನಾನು ಎಷ್ಟು ಕಷ್ಟಪಟ್ಟಿರ್ತೀನಿ ಅದು ನನಗೆ ಮಾತ್ರ ಗೊತ್ತಿರುತ್ತೆ. ಎಸ್, ನಾವು ಕಷ್ಟಪಟ್ಟು ಮಾಡಲೇಬೇಕು ಕೆಲಸ. ನಮಗೆ ಒಬ್ಬರು ಒಂದು ಸಪೋರ್ಟ್ ಅಂತ ಯಾರೂ ಇಲ್ದಾಗ ನಮಗೆ ನಾವೇ ಸಪೋರ್ಟ್ ಆಗಿ ನಿಂತ್ಕೊಂಡು ಕೆಲಸ ಮಾಡಬೇಕಾಗತ್ತೆ. ಇದೆಲ್ಲ ಬರುತ್ತೆ, ತಲೆ ಕೆಡಿಸ್ಕೊಂಬಾರ್ದು ಅನ್ನೋದಷ್ಟೇ. ಸಮ್ಟೈಮ್ಸ್ ನಾವು ಮನುಷ್ಯರಾಗಿರೋದ್ರಿಂದ ಅದೆಲ್ಲ ಬೇಜಾರಾಗತ್ತೆ. ಬಟ್ 1 hour 1/2 hour ಅಷ್ಟೇ, ನಾನು ಸರಿ ಹೋಗ್ತೀನಿ. ಮತ್ತೆ ಗೊತ್ತಿಲ್ಲ, ಜರ್ನಿ ನಾನು ಕಂಟಿನ್ಯೂ ಆಗ್ತಾ ಇರ್ಬೇಕು. ನಾನು ಒಂದು ಯೋಚನೆ ಮಾಡೋದು, ಏನೂ ಇಲ್ಲದೆ, ತಂದೆ ತಾಯಿ ಇಲ್ಲದೆ, ನನ್ನ ತಂದೆಗೆ 5ನೇ ವರ್ಷದಲ್ಲೇ ಅಪ್ಪ ಅಮ್ಮ ಇಬ್ರು ಹೋಗಿರ್ತಾರೆ. ಅವರು ಇಷ್ಟು ವರ್ಷ ಬಂದಿದ್ದಾರೆ ಅಂದರೆ ನಾನು ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಾನು ಇನ್ನೂ ಎಷ್ಟು ವರ್ಷ ಎಲ್ಲೇ ಏನೇನು ಮಾಡ್ಬೋದು, ನನ್ನ ಜರ್ನಿ ಎಲ್ಲೆಲ್ಲಿ ಹೋಗ್ಬೋದು. ಏನೂ ಇಲ್ಲದ ಕಾಲದಲ್ಲಿ ಇಷ್ಟೆಲ್ಲ ಮಾಡಿ ಹೆಸರು ಮಾಡಿ ಮನೆ ದುಡ್ಡು ನಮ್ಮನ್ನೆಲ್ಲ ಅಷ್ಟು ಚೆನ್ನಾಗಿ ಓದಿಸಿ ಅದನ್ನೆಲ್ಲ ಮಾಡಿದ್ರು. ಈಗ ನಮಗೆ ಒಂದು ಬೇಸ್ ಇದೆ, ನಾವೇನೇನು ಮಾಡ್ಬೋದು. ಸೊ ಅದನ್ನ ಮಾತ್ರ ನಾನು ತಲೆಯಲ್ಲಿ ಇಟ್ಕೊಂಡು ನಾನು ಕೆಲಸ ಮಾಡ್ತಾ ಇರ್ತೀನಿ. ಅಂದರೆ ಈಗ ಪ್ರೊಡಕ್ಷನ್ ಜೊತೆಗೆ ಆ್ಯಕ್ಟಿಂಗು ಮಾಡ್ತಾ ಹೋಗ್ತೀರಾ? ಬರೀ ಇಲ್ಲ, ಖಂಡಿತ ಆ್ಯಕ್ಟಿಂಗ್ ನನ್ನ ಫಸ್ಟ್ ಪ್ರಿಫರೆನ್ಸ್. ಆ್ಯಕ್ಟಿಂಗ್ಗೆ ಒಳ್ಳೆ ಪಾತ್ರಗಳು ಬರ್ತಿಲ್ಲ ಅನ್ನೋ ರೀಸನ್ಗೋಸ್ಕರನೇ ನಾನು ಪ್ರೊಡಕ್ಷನ್ ಅಂತ ತೊಗೊಂಡು ಒಳ್ಳೆ ಕಥೆಗಳನ್ನ ಸೆಲೆಕ್ಟ್ ಮಾಡಿ, ಈಗ ನನ್ನ ಪೊಸಿಷನ್ ನಾನು ಒಂದು ಕತೆ ಸೆಲೆಕ್ಟ್ ಮಾಡಬಹುದಪ್ಪ ಅನ್ನೋ ಥರದ್ದು ಒಂದು ಮಾಡ್ಕೊಂಡಿದ್ದೀನಿ. ಬಿಫೋರ್ ಏನಾಗ್ತಿತ್ತು ಅಂದರೆ ಕತೆಗಳು ಸೆಲೆಕ್ಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಓಕೆ. ಸೊ ಆ ಪೊಸಿಷನ್ ಒಂದು ಕತೆ ಸೆಲೆಕ್ಟ್ ಮಾಡ್ಬೋದು. ನನ್ನ ಹತ್ರನೇ ಒಂದಷ್ಟು ಟೀಮ್ ಇದೆ, ಕ್ಯಾಮ್ರಾಮನ್ ಇಂದ ಹಿಡಿದು
ಕಂಪ್ಲೀಟ್ ಟೀಮ್ ಇದೆ, ಮ್ಯೂಸಿಕ್ಕಿಂದ ಹಿಡಿದು ಎಲ್ಲದೇ. ಒಂದು ಸಿನಿಮಾ ರೆಡಿಯಾಗಿ ಸೆನ್ಸಾರ್ ಆಗಿ ಥಿಯೇಟ್ರಿಗೆ ಬರೋಕ್ಕೆ ಏನೇನು ಬೇಕೋ ಅದೆಲ್ಲ ನನ್ನ ಹತ್ರನೇ ಇದೆ. ಸೊ ನಮ್ಮ ಟೀಮಲ್ಲಿ ನಾವು ಕೆಲಸಗಳು ಮಾಡಿಕೊಂಡು ಅದಕ್ಕೆ ಹೇಳೋದು, ನಾನು ಸಿನಿಮಾ ಮಾಡ್ತಿದ್ರು ಬೇರೆಯವ್ರಿಗೂ ನಾನು ಸಿನಿಮಾ ಮಾಡ್ತೀನಿ ಅನ್ನೋದು. ಎಲ್ಲೋ ಒಂದು ಕಡೆ ನಾವು ಒಂದೂವರೆ ವರ್ಷ ಕಳೆದೋಗ್ಬಿಟ್ಟಿರ್ತೀವಿ, ಬಟ್ ಆ ಟೈಮಲ್ಲಿ ಆ್ಯಕ್ಟ್ ಮಾಡೋದು ನಾವು ಒಂದು 60 days ಮಾತ್ರ. ಆ ಗ್ಯಾಪಲ್ಲಿ ನಾವು ಬೇರೆಯವ್ರಿಗೂ ಮಾಡ್ಬೋದು. ನನ್ನ ಟೆಕ್ನಿಷಿಯನ್ಸ್ಗಳಿಗೂ ಟರ್ನ್ ಓವರ್ ಆಗ್ತಾ ಇರುತ್ತೆ. ಕ್ಯಾಮ್ರಾಮನ್ ಒಂದು 60 days ಮಾಡಿಬಿಟ್ಟು ಸುಮ್ಮನೆ ಕೂತ್ಕೊಳಕ್ಕಾಗಲ್ವಲ್ಲ, ಅವರು ಇನ್ನೊಂದು ಸಿನಿಮಾ ಮಾಡಬೇಕು. ನಾನು ಅದಕ್ಕೆ ಶಾರ್ಟ್ ಫಿಲ್ಮ್ ಕೂಡ ಮಾಡ್ತೀನಿ, ಫ್ಯೂಚರ್ ಸಿನಿಮಾನೂ ಮಾಡ್ತೀನಿ, ಎಲ್ಲನೂ ಮಾಡ್ತೀನಿ, ಕಂಟೆಂಟು ಮಾಡ್ತೀವಿ. ಎಸ್, ಬಡವ್ರ ಮಕ್ಕಳು ಬೆಳಿಬೇಕಪ್ಪ ಅಂತೇಳಿ ಬಡವ್ರ ಮಕ್ಕಳನ್ನ ಬೆಳೆಸೋದಕ್ಕೆ ನೀವು ಹೊರಟಿದ್ದೀರಿ. ಏನಿಲ್ಲ ಸರ್, ನಾವು ಬಡವ್ರ ಮಕ್ಕಳೇ, ನಿಜ, ಕಲಾವಿದರ ಮಕ್ಕಳು. ಎಸ್ 100%. ಆದರೆ ಒಂದು ಪ್ರೊಡಕ್ಷನ್ ಮಾಡೋದು ಇದೆಯಲ್ಲ, ಅದು ತುಂಬ ದೊಡ್ಡ ವಿಷಯ, ತುಂಬ ಖುಷಿ ಕೊಡುತ್ತೆ ಅದು. ನಿಮ್ಮ ಜರ್ನಿ ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ಹೋಗಲಿ, ಅದರಲ್ಲೊಂದು ಯಶಸ್ವಿ ಸಿಗಲಿ ಅಂತ ಹಾರೈಸ್ತೀನಿ. ಇಷ್ಟೊತ್ತು ರಾಜವರ್ಧನ್ ಸಾಕಷ್ಟು ವಿಷಯಗಳನ್ನು ಮಾತಾಡಿದರು. ಅವರು ಹೀರೋ ಆಗಿದ್ದು ಹೇಗೆ, ಬಂದಿದ್ದು ಹೇಗೆ, ಆ ಏರಿಳಿತಗಳು, ನೋವು, ನಲಿವು, ಆಮೇಲೆ ಅವರು ಒದ್ದಾಡಿದ್ದು, ಮತ್ತು ಫೇಲ್ಯೂರ್ ಕಂಡಾಗ, ಸಕ್ಸಸ್ ಕಂಡಾಗ ಒಂದೇ ರೀತಿ ಇದ್ದದ್ದು, ಆಮೇಲೆ ಅಪ್ಪನ ದುಡ್ಡಲ್ಲಿ ಬೆಳೆದಿದ್ದು, ಈಗಲೂ ಕೂಡ ಅದು ಯಾವುದನ್ನೂ ಮರೆತಿಲ್ಲ. ಈಗ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದಾರೆ, ಪ್ರೊಡಕ್ಷನ್ಗೂ ಕೂಡ ಕೈ ಇಟ್ಟಿದ್ದಾರೆ, ಒಂದಷ್ಟು ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ. ಅವರ ಜರ್ನಿ ನಿರಂತರವಾಗಿ ಹೀಗೆ ಮುಂದುವರಿಲಿ ಅಂತ ಹಾರೈಸಿದ ರಾಜವರ್ಧನ್ ಇಷ್ಟೊತ್ತು ಬಂದು ನಮ್ಮ ಪಾಡ್ಕಾಸ್ಟಲ್ಲಿ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡ್ರಿ. ನಿಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಇದು ನನ್ನ ಫಸ್ಟ್ ಪಾಡ್ಕಾಸ್ಟ್ ಇಂಟರ್ವ್ಯೂ. ತುಂಬ ಮೆಮೊರೇಬಲ್ ಆಗಿರುತ್ತೆ. ಅದು ನಿಮ್ಮಂಥ ಸೀನಿಯರ್ಸ್ಗಳು ಬಂದು ಮಾಡಿದ್ದು ನಿಮ್ಮೆಲ್ಲ ಬ್ಲೆಸ್ಸಿಂಗ್ಸ್ಗಳೇ ಅನಿಸುತ್ತೆ. ಪ್ರತಿ ಸಾರಿನೂ ಎಲ್ಲ ಕುಕ್ಕಿದಾಗ ನೀವು ಹೇಳೋ ಒಂದು 4 ಮಾತು, ಆ ವಿಷಲ್ ಚಪ್ಪಾಳೆಗಳೇ ನಮ್ಮನ್ನು ಜರ್ನಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿರೋದು. ಸೊ ಏನೇ ಮಾಡ್ತೀನಿ ಅಂದ್ರೂ ತುಂಬ ಪಾಸಿಟಿವ್ ಆಗಿ ಮಾತಾಡ್ತಿರಲ್ಲ, ಅದಕ್ಕೆ ನಾವು ಇವತ್ತು ಇಲ್ಲಿ ಬಂದು ಕೂತ್ಕೊಂಡಿರೋದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.